ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯಮಾಂತೇಶ ಸಂಸ್ಥಾನ ಮಠ ಇಳಕಲ್ ಇವರ ಶುಭಾಶೀರ್ವಾದದೊಂದಿಗೆ ವಚನ ಸಾಹಿತ್ಯ ಮತ್ತು ಶರಣ ಸಿದ್ಧಾಂತವನ್ನ ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡು ಬಂದಂತಹ ಚಿಂತಕರಾದಂತಹ ಶ್ರೀ ಶಂಕರ್ ದೇವನೂರ್ ಮೈಸೂರು ಇವರ ಮಾರ್ಗದರ್ಶನದಲ್ಲಿ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಾವು ಈ ಅಂತರ್ಜಾಲ ಉಪನ್ಯಾಸ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 113ನೆಯ ಕಾರ್ಯಕ್ರಮ. ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯವನ್ನ ಹಾಗೂ ವಚನವಂದರ ವೇದಿಕೆಯನ್ನು ಶ್ರೀಮಂತಗೊಳಿಸಿದಂತಹ ಎಲ್ಲ ಉಪನ್ಯಾಸಕರುಗಳಿಗೂ ವಿದ್ವಾಂಸರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಯನ್ನ ತಿಳಿಸುವಂತಹ ಕೆಲಸವನ್ನ ಮಾಡ್ತಿದ್ದೇವೆ. ಅವರೆಲ್ಲರಿಗೂ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳು. ಹಾಗೆಯೇ ಈ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ನಮ್ಮ ವಚನ ಮಂದಾರ ವೇದಿಕೆಯನ್ನ ಶ್ರೀಮಂತಗೊಳಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಈ ಮೂಲಕ ನಾವು ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ. ಇಂದಿನ ಕಾರ್ಯಕ್ರಮ ಒಂದು ವಿಶಿಷ್ಟಪೂರ್ಣವಾದಂಥ ಕಾರ್ಯಕ್ರಮ. ಹಾಗೆಯೇ ನಮ್ಮ ರಿಸೋರ್ಸ್ ಪರ್ಸನ್ ಕೂಡ ಅತ್ಯಂತ ವಿಶಿಷ್ಟವಾದಂಥ ರಿಸೋರ್ಸ್ ಪರ್ಸನ್. ಇಂದಿನ ಕಾರ್ಯಕ್ರಮವನ್ನ ಇಳಕಲ್ಲಿನ ಶ್ರೀಮತಿ ಎಸ್ ಸುನೀತಾ ಅಂಗಣಿಯವರು ನಿರ್ವಹಣೆ ಮಾಡಲಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೊನ್ನಿನೊಳಗೊಂದೊರೆಯ ಸೀರೆಯೊಳಗೊಂದೆಳೆಯ ಅನ್ನದೊಳಗೊಂದಗುಳ ಇಂದಿಂಗೆ ನಾಳಿಂಗೆ ಬೇಕೆಂದಿನಾದಡೆ ಆಣೆ ನಿಮ್ಮ ಪ್ರಮತರಾಣೆ ನಿಮ್ಮ ಶರಣರಿಗಲ್ಲದೆ ಮತ್ತೊಂದ ನರಿಯೇ ಕೂಡಲ ಸಂಗಮ ದೇವ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನ ಮನದಲ್ಲಿ ನೆನೆದು, ವೀರವಿರಾಗಿಣಿ ಅಕ್ಕ ಮಹಾದೇವಿಯನ್ನ ಮನದಲ್ಲಿ ನೆನೆದು, ಪರಮದಾಸೋಹಿ ಚಿತ್ತರ್ಗಿ ಶ್ರೀ ವಿಜಯ ಮಹಾಂತೇಶ್ವರರನ್ನು, ಮಹಾಂತ ಜೋಳಿಗೆಯ ಶಿವಶಿಲ್ಪಿಗಳಾದ ಪರಮ ಪೂಜ್ಯ ಡಾಕ್ಟರ್ ಮಹಾಂತಪ್ಪಗಳ ದಿವ್ಯ ಚೇತನಕ್ಕೆ ಶರಣೆಂದು, ಮಾತೃಹೃದಯಿಗಳಾದ ಪರಮ ಪೂಜ್ಯ ಗುರು ಮಹಾಂತಪ್ಪಗಳ ಶ್ರೀಚರಣಗಳಿಗೆ ವಂದಿಸಿ, ಮಹಾಂತ ವಚನ ಮಂದಾರ ವೇದಿಕೆಯ ಎಲ್ಲ ಶರಣ ಮನಗಳ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣಾರ್ಥಿಗಳು. ಮೊದಲಿಗೆ ಸ್ವಾಗತ. ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆಯುಂಟೆ, ಜೊಳ್ಳು ತೂರಿದಲ್ಲಿ ಭತ್ತ ಉಂಟೆ, ಕಳ್ಳ ಹಾದರಿಗರ ಸಂಪಾದನೆ ಹೊಳ್ಳ ಕುಟ್ಟಿ ಕೈ ಹೊಟ್ಟಾದಂತೆ ಕಾಣ ರಾಮನಾಥ. ವಚನ ಮಂದಾರ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ 113ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯಲ್ಲಿ ವಚನಗಳಲ್ಲಿ ಅರ್ಥದ ಸಾರ್ಥಕತೆ ಎನ್ನುವ ವಿಷಯದ ಕುರಿತು ಉಪನ್ಯಾಸ ನೀಡಲಿರುವ ಸಂಪನ್ಮೂಲ ವ್ಯಕ್ತಿಗಳಾದ ಶರಣ ಶ್ರೀ ನಟರಾಜ್ ಮೂರ್ಸಿಳಿ, ಲೆಕ್ಕ ಪರಿಶೋಧಕರು ಹಾಗೂ ಸ್ಫೂರ್ತಿದಾಯಕ ವಾಗ್ಮಿಗಳು, ಧಾರವಾಡ. ಶರಣರಿಗೆ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನ ಕೋರುತ್ತೇನೆ. ಬಸವ ತತ್ವ ಚಿಂತಕರು, ಮಾರ್ಗದರ್ಶಕರು, ಅನುಭಾವಿಗಳಾದ ಶರಣ ಶ್ರೀ ಶಂಕರ್ ದೇವನೂರು ಅಪ್ಪಗಳವರಿಗೂ ಸಹ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನ ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಲಿರುವ ಕುಮಾರಿ ಮಾನಸ ಪಾದ ಇಳಕಲ್ ಇವರಿಗೂ ಸಹ ನಾನು ಪ್ರೀತಿಯ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಯೋಗ ನೀಡುತ್ತಲಿರುವ ಶರಣ ಶ್ರೀ ಶಂಭು ಹಿರೇಮಠ್ ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಅವರಿಗೂ ಸಹ ಹಾಗೂ ವಚನ ಮಂದಾರದ ರೂವಾರಿಗಳಾಗಿ ಸದಾ ಬಸವ ತತ್ವ ಚಿಂತನೆಯಲ್ಲಿ ತೊಡಗಿಕೊಂಡಿರುವ ಇಂದಿನ ಒಂದು ಕಾರ್ಯಕ್ರಮದಲ್ಲಿ ಪ್ರಶ್ನೋತ್ತರ ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಗಳನ್ನು ಮಾಡಲಿರುವ ಶರಣರಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅಣ್ಣವರಿಗೂ ಸಹ ನಾನು ಭಕ್ತಿಪೂರ್ವಕ ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಅನುಭಾವಿಗಳಾದ ಶರಣೆ ಡಾಕ್ಟರ್ ಸರ್ವಮಂಗಳ ಸಕ್ರಿಯ ಅಕ್ಕ ಅವರಿಗೂ ಹಾಗೂ ಶರಣೆ ಡಾಕ್ಟರ್ ರಾಜೇಶ್ವರಿ ಶೀಲ್ವಂತ್ ಅವರಿಗೆ ಮತ್ತು ಈ ಒಂದು ಅಂತರ್ಜಾಲದ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಬಸವ ಮನದ ಶರಣ ತಂದೆ ತಾಯಿಗಳಿಗೆ ಭಕ್ತಿಯ ಶರಣಾರ್ಥಿಗಳೊಂದಿಗೆ ಸ್ವಾಗತವನ್ನ ಕೋರುತ್ತೇನೆ. ಈಗ ವಚನ ಪ್ರಾರ್ಥನೆಯನ್ನು ಮಾನಸಾ ಬಾದ ಅವರು ನೆರವೇರಿಸಿಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ಇದೀಗ ವಚನ ಪ್ರಾರ್ಥನೆ.
ಕುಮಾರಿ ಮಾನ್ಸಾ ಬಾದಾ ಅವರಿಂದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಹೆಸರು ಮಾನ್ಸಾ. ನಾನು SVM ವುಮೆನ್ಸ್ ಕಾಲೇಜ್ನಲ್ಲಿ ಸೆಕೆಂಡ್ PUC ಆರ್ಟ್ಸ್ ನಲ್ಲಿ ಓದ್ತಿದ್ದೀನಿ. ತನು ಶುದ್ಧ ನಿಮ್ ತಂದೆ ತಾಯಿಯವ್ರ ಹೆಸರು ಹೇಳಿಲ್ಲ. ತಂದೆ ತಾಯಿಯವ್ರ ಹೆಸರು ಹೇಳು. ನಮ್ ತಾಯಿ ಹೆಸರು ವಿಜಯಶ್ರೀ ಬಾದಾ, ನಮ್ ತಂದೆ ಹೆಸರು ಮಂಜುನಾಥ್ ಬಾದಾ. ಕಂಟಿನ್ಯೂ ಪ್ಲೀಸ್. ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ, ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ, ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ, ನಿತ್ಯ ಶುದ್ಧವಾದ ಎನಗೊಮ್ಮೆ ತೋರ, ನಿತ್ಯ ಶುದ್ಧವಾದ ಎನಗೊಮ್ಮೆ ತೋರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ, ಕತ್ತಲೆಯ ಮೆಟ್ಟಿ ತಳ ಬೆಳಗಾಗಿ, ಕತ್ತಲೆಯ ಮೆಟ್ಟಿ ತಳ ಬೆಳಗಾಗಿ, ಒಳ ಹೊರಗೊಂದಾಗಿ ನಿಂದ ನಿಜ ಶರಣರ, ಒಳ ಹೊರಗೊಂದಾಗಿ ನಿಂದ ನಿಜ ಶರಣರ, ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ, ಎನಗೊಮ್ಮೆ ತೋರ ಚನ್ನ ಮಲ್ಲಿಕಾರ್ಜುನ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ತನು ಶುದ್ಧ ಮನ ಶುದ್ಧ ಭಾವ ಶುದ್ಧವಾದವರ, ಎನಗೊಮ್ಮೆ ತೋರ ಎನಗೊಮ್ಮೆ ತೋರ ಎನಗೊಮ್ಮೆ ತೋರ. ನಮ್ಮ ಇಳಕಲ್ಲಿನ ಈ ಒಂದು ಪ್ರತಿಭೆ ಅತ್ಯಂತ ಸುಮಧುರವಾಗಿ ತನ್ನ ಒಂದು ಕಂಠದಿಂದ ಎಲ್ಲರ ಒಂದು ಮನಸ್ಸನ್ನ ಪ್ರಸನ್ನಗೊಳಿಸಿದಳು ಅಂತ ನಾ ಹೇಳ್ತೀನಿ. ಅಕ್ಕನ ಈ ಒಂದು ವಚನದಿಂದ ನಮ್ಮೆಲ್ಲರನ್ನ ಒಂದು ಭಕ್ತಿಯ ಭಾವಕ್ಕೆ ತೆಗೆದುಕೊಂಡು ಹೋದಂತ ಕುಮಾರಿ ಮಾನಸಾ ಬಾದಾ ಅವರಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಗಳು. ಅಂಗಡಿ ಮೇಡಮ್, ಈ ಉಪನ್ಯಾಸ ಆದ್ಮೇಲೆ ಇನ್ನೊಂದು ವಚನ ಹೇಳ್ತಾರ. ಹಾ, ಸರಿ ಸರಿ. ಇದೀಗ ಸಂಪನ್ಮೂಲ ವ್ಯಕ್ತಿಗಳಾದ ಶರಣರಾದ ಶ್ರೀ ನಟರಾಜ್ ಮೂರ್ಸಿಳಿ ಅವರ ಒಂದು ಪರಿಚಯ. ಅಯ್ಯ, ಸಜ್ಜನ ಸದ್ಭಾವಿಗಳ ಸಂಘದಿಂದ ಮಹಾನುಭಾವಿಗಳ ಕಾಣಬಹುದು, ಮಹಾನುಭಾವಿಗಳ ಸಂಘದಿಂದ ಶ್ರೀ ಗುರುವ ಕಾಣಬಹುದು, ಶ್ರೀ ಗುರುವಿನ ಸಂಘದಿಂದ ಲಿಂಗವ ಕಾಣಬಹುದು, ಲಿಂಗ ಸಂಘದಿಂದ ಜಂಗಮವ ಕಾಣಬಹುದು, ಜಂಗಮ ಸಂಘದಿಂದ ಪ್ರಸಾದವ ಕಾಣಬಹುದು, ಪ್ರಸಾದದಿಂದ ಆಚಾರವ ಕಾಣಬಹುದು, ಆಚಾರದಿಂದ ತನ್ನ ತಾ ಕಾಣಬಹುದಯ್ಯ. ಇದು ಕಾರಣ ಕೂಡಲ ಚೆನ್ನ ಸಂಗಮ ದೇವ, ನಿಮ್ಮ ಸಜ್ಜನ ಸದ್ಭಾವಿಗಳ ಸಂಘವೇ ಕರುಣಿಸಯ್ಯ ನಿಮ್ಮ ಧರ್ಮ ಎನ್ನುವ ವಚನದೊಂದಿಗೆ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಾದ ಶರಣ ಶ್ರೀ ನಟರಾಜ್ ಮೂರ್ಸಿಳಿಯವರ ಒಂದು ಪರಿಚಯ. ಶ್ರೀಯುತರು ವೃತ್ತಿಯಿಂದ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ ಆ ಒಂದು ಕ್ಷೇತ್ರದಲ್ಲಿ 30 ವರ್ಷದ ಅನುಭವವನ್ನು ಪಡೆದಿರುತ್ತಾರೆ.
ಆದರೂ ಸಹಿತ ಪ್ರವೃತ್ತಿಯಿಂದ ಇವರು ಆಧ್ಯಾತ್ಮ ಚಿಂತಕರು. ಬಸವಾದಿ ಶರಣರ ವಚನದ ಅಮೃತವನ್ನು ತಮ್ಮ ಅನುಭವದ ನುಡಿಗಳಿಂದ ಎಲ್ಲರಿಗೂ ಸಹ ಪ್ರೇರಣೆಯಾಗಿದ್ದಾರೆ, ಸ್ಫೂರ್ತಿದಾಯಕ ವಾಗ್ಮಿಗಳಾಗಿದ್ದಾರೆ. ನುಡಿದಂತೆ ನಡೆಯಬೇಕೆಂಬ ಮಾತಿಗೆ ಬದ್ಧರಾಗಿರುವ ಇವರು ಸ್ವಾನುಭವವನ್ನೇ ಹಂಚಿಕೊಳ್ಳುತ್ತಾ ಆಧ್ಯಾತ್ಮದ ಅಂಶಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸುವುದೇ ಇವರ ಒಂದು ಮುಖ್ಯ ಉದ್ದೇಶವಾಗಿದೆ. 63,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಇವರು ಮೌಲ್ಯಗಳು ಮತ್ತು ನೈತಿಕತೆ, ಪ್ರಮುಖ ಜೀವನ ಕೌಶಲ್ಯ, ವರ್ತನೆ, ನಿರ್ವಹಣಾ ತತ್ವಗಳ ಬಗ್ಗೆ ಅರಿವನ್ನ ಮೂಡಿಸಿದ್ದಾರೆ. 13,500ಕ್ಕೂ ಹೆಚ್ಚು ಕಾರ್ಪೊರೇಟ್ಗಳು ವಿವಿಧ ಸರ್ಕಾರಿ ಅಧಿಕಾರಿಗಳಿಗೆ, ಶಿಕ್ಷಕರಿಗೆ, ಪೋಷಕರಿಗೆ ಮತ್ತು ಮಕ್ಕಳಿಗೆ ಬಾಂಧವ್ಯ ಮತ್ತು ಕೆಲಸದ ನಿರ್ವಹಣೆ, ಒತ್ತಡ ಹಾಗೂ ಆತಂಕ ನಿವಾರಣೆ, ಕುಟುಂಬ ಜೀವನವನ್ನು ಸಮತೋಲನಗೊಳಿಸುವುದರ ಕುರಿತು ಮಾರ್ಗದರ್ಶನ ಮತ್ತು ಅರಿವನ್ನು ಮೂಡಿಸಿರುತ್ತಾರೆ. ಅಷ್ಟೇ ಅಲ್ಲದೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾದಿಂದ ನಡೆಸಲ್ಪಡುವ ಓರಿಯೆಂಟೇಶನ್ ಅಂಡ್ ಜನರಲ್ ಮ್ಯಾನೇಜ್ಮೆಂಟ್ ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ವಿದ್ಯಾರ್ಥಿಗಳಿಗೆ ಅವರು ತರಗತಿಗಳನ್ನು ಸಹ ನಿರ್ವಹಿಸುತ್ತಾರೆ. ಉತ್ತರ ಕರ್ನಾಟಕದ ವಿವಿಧ ಕಾಲೇಜುಗಳಲ್ಲಿ ಸಮ್ಮೇಳನಗಳು ಮತ್ತು ಕಾರ್ಯಾಗಾರಗಳಲ್ಲಿ ಭಾಷಣವನ್ನ ಮಾಡಿರುತ್ತಾರೆ. ಅಷ್ಟೇ ಅಲ್ಲದೆ ಅವರು ಆಯ್ದ ಆಧ್ಯಾತ್ಮಿಕ ಅಂಶಗಳ ಕುರಿತು ತಮ್ಮ ಮಾತುಕತೆಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅಂದ್ರೆ ಅವರು ಏನ ವಿಷಯಗಳನ್ನ ಮಂಡಿಸ್ತಿರ್ತಾರ ಅದ್ರೊಳಗೆ ಅವರು ಅತ್ಯಂತ ಹೆಸರನ್ನ ಪಡೆದವರಾಗಿರುತ್ತಾರೆ. ಎಲ್ಲ ಧರ್ಮಗಳ ಗುರುಗಳ ಪ್ರಚಾರ ಮಾಡಿದ ತತ್ವಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಮುಕ್ತ ಮನಸ್ಸು ಇರಬೇಕು ಎನ್ನುವುದು ಅವರ ಒಂದು ನಂಬಿಕೆ. ಅಷ್ಟೇ ಅಲ್ಲದೆ ನಿಯಮಿತವಾಗಿ ಅವರು ಈ ಒಂದು ವಿಚಾರಗಳನ್ನ ಮೇಲಿಂದ ಮೇಲೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಗಳಲ್ಲಿ ಪ್ರತ್ಯೇಕ ರೀಲ್ಸ್ ಗಳನ್ನು ಕೂಡ ಅವರು ಅಪ್ಲೋಡ್ ಮಾಡುವ ಒಂದು ಹವ್ಯಾಸವುಳ್ಳವರಾಗಿದ್ದಾರೆ. 2016ರಲ್ಲಿ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಸಂಗೀತ, ಸಾಹಿತ್ಯ ಮತ್ತು ತತ್ವಶಾಸ್ತ್ರದ ಮುಂದುವರಿಕೆಗಾಗಿ ಮುರ್ಸಿಳ್ಳಿ ಫೌಂಡೇಶನ್ ಅನ್ನು ಕೂಡ ಅವರು ಸ್ಥಾಪಿಸಿ ಅದರ ಅಧ್ಯಕ್ಷರು ಕೂಡ ಇವರಾಗಿದ್ದಾರೆ. ಈ ಒಂದು ಪ್ರತಿಷ್ಠಾನದಿಂದ ಅವರು ಚಿದ್ಬಯಲು ಭಾಗ 1, ಚಿದ್ಬಯಲು ಭಾಗ 2 2016 ಮತ್ತು 2017ರಲ್ಲಿ 12ನೇ ಶತಮಾನದ ಶರಣರ ಒಂದು ವಚನಗಳ ಆಡಿಯೋ ಸಿಡಿಯನ್ನು ಸಹ ಇವರು ಜನಪದ, ಲಾವಣಿ, ಭಾಂಗ್ರಾ ಮತ್ತು ಗಜಲ್ ಶೈಲಿಯಲ್ಲಿ ಹೊರತಂದದ್ದು ಒಂದು ವಿಶೇಷವಾಗಿದೆ. ಅಂದ್ರೆ ವಚನಗಳನ್ನು ನಾವು ಸಾಮಾನ್ಯವಾಗಿ ಶಾಸ್ತ್ರೀಯವಾಗಿ ಕೇಳ್ತಿರ್ತೀವಿ, ಆದ್ರೆ ಇವರು ಜನಪದ, ಲಾವಣಿ ಮತ್ತು ಭಾಂಗ್ರಾ, ಗಜಲ್ ಶೈಲಿಯಲ್ಲಿ ಹೊರತಂದದ್ದು ವಿಶೇಷವಾಗಿದೆ. ಅಷ್ಟೇ ಅಲ್ಲದೆ ಇವರು ಯೂಟ್ಯೂಬ್ ಚಾನೆಲ್ ಮುರ್ಸಿಳ್ಳಿ ಮೆಲೋಡೀಸ್ ನಲ್ಲಿ ವಚನಗಳು, ಭಾವಗೀತೆಗಳು, ಕನ್ನಡದ ಮಧುರ ಹಾಡುಗಳನ್ನು ಅವರ ಪುತ್ರಿಯರಾದ ಶ್ರದ್ಧಾ ಮತ್ತು ಬಸವರಾಜೇಶ್ವರಿ ಹಾಡುವುದಲ್ಲದೆ ಅಭಿನಯ ಕೂಡ ಮಾಡಿರುತ್ತಾರೆ. ಇನ್ನು ಇವರ ಒಂದು ಬಾಳ ಸಂಗಾತಿಯ ಬಗ್ಗೆ ಹೇಳಲೇಬೇಕು. ಅವರು ವಚನ ಮಂದಾರದ ಸಕ್ರಿಯವಾಗಿ ತೊಡಗಿಕೊಂಡಂತ ಒಬ್ಬ ಸದಸ್ಯರವರು, ನಮ್ಮೆಲ್ಲರಿಗೂ ಚಿರಪರಿಚಿತರವರು. ಶರಣೆ ಸುನಿತಾ ಮೂರ್ಸಿಳ್ಳಿ ಅಂತ, ಅವರು ಲೇಖಕಿಯೂ ಹೌದು, ಕವಿಯಿತ್ರಿ ಕೂಡ ಹೌದು. ಅವರ ಒಂದು ಜೂನ್ 2019ರಲ್ಲಿ ಇದೇ ಪ್ರತಿಷ್ಠಾನದಿಂದ ಸುನಿತಾ ಮೇಡಮ್ ಅವರು ಬರೆದಂತ ಅರಿವಿನತ್ತ ಎನ್ನ ಚಿತ್ತ ಎನ್ನುವ ಒಂದು ಪುಸ್ತಕವನ್ನು ಪ್ರಕಟಿಸುವುದರ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಪ್ರವೇಶ ಮಾಡುವುದಲ್ಲದೆ ಈ ಒಂದು ಪುಸ್ತಕವನ್ನ ಟುವಾರ್ಡ್ಸ್ ಅವೇರ್ನೆಸ್ ಎನ್ನುವ ಶೀರ್ಷಿಕೆಯೊಂದಿಗೆ ಇಂಗ್ಲಿಷ್ ನಲ್ಲಿಯೂ ಸಹ ಈ ಒಂದು ಪುಸ್ತಕ ಅನುವಾದಗೊಂಡಿದ್ದು ವಿಶೇಷ. ಇವರು ಶ್ರೀಯುತರ ಬಗ್ಗೆ ಹೇಳ್ಬೇಕಂದ್ರ ತಾವು ಅಷ್ಟೇ ಅಲ್ಲ, ಅವರು ತಮ್ಮ ಜೊತೆಗೆ ತಮ್ಮ ಇಡೀ ಕುಟುಂಬವನ್ನು ಸಹಿತ ಪ್ರಗತಿಯತ್ತ, ಸಾರ್ಥಕತೆಯತ್ತ ಸಾಗಿದ ಮಾದರಿ ಜೀವನ ಇವರದಾಗಿದೆ ಅಂತ ಹೇಳ್ಬೋದು. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹುಬ್ಬಳ್ಳಿ ಶಾಖೆಯ ಅಧ್ಯಕ್ಷರಾಗಿ ಮತ್ತು ಇವರು ಗದಗಿನ ಮರ್ಚೆಂಟ್ಸ್ ಅರ್ಬನ್ ಕೋ ಆಫ್ ಬ್ಯಾಂಕ್ ಲಿಮಿಟೆಡ್ನ ನಿರ್ದೇಶಕರಲ್ಲಿ ಒಬ್ಬರಾಗಿ ಮತ್ತು ವಿವಿಧ ಸಾಮಾಜಿಕ ಚಟುವಟಿಕೆಗಳಲ್ಲಿ, ವಿವಿಧ ಸಂಘ ಸಂಸ್ಥೆಗಳಲ್ಲಿ ಅಜೀವ ಸದಸ್ಯತ್ವ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡ ಶ್ರೀಯುತರು ಮೇ 2022ರಲ್ಲಿ ಅವರಿಗೆ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಟ್ರಸ್ಟ್ ಬೀದರ್ನಿಂದ ಬಸವ ನೀಲಗಂಗಾ ಪ್ರಶಸ್ತಿ ನೀಡಿ ಈ ಒಂದು ಶರಣ ದಂಪತಿಗಳಿಗೆ ಗೌರವಿಸಲಾಗ್ತದೆ. ನವೆಂಬರ್ 2022ರಲ್ಲಿ ಅವರಿಗೆ ಕನ್ನಡ ಕಲಾ ಕೃಷಿ ಬಳಗ ಮತ್ತು ಬಸವ ಸೇವಾ ಸಮಿತಿ ಹುಬ್ಬಳ್ಳಿಯಿಂದ ಅವರಿಗೆ ಬಸವಶ್ರೀ ಪ್ರಶಸ್ತಿಯನ್ನು ಕೂಡ
ಕೊಟ್ಟು ಗೌರವಿಸಲಾಗ್ತದೆ. ಜನವರಿ 2024ರಲ್ಲಿ ಅವರಿಗೆ ಧಾರವಾಡದ ರೋಟರಿ ಕ್ಲಬ್ನಿಂದ ವೊಕೇಶನಲ್ ಎಕ್ಸಲೆನ್ಸ್ ಸರ್ವಿಸ್ ಅವಾರ್ಡ್ ಕೂಡ ಪ್ರದಾನ ಮಾಡಲಾಗಿತ್ತು ಅಂತ ಹೇಳೋದಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಅವರ ಒಂದು ವ್ಯಕ್ತಿತ್ವ ಹೇಗೆ ಅನ್ನೋದು ಇದರಿಂದ ತಿಳಿದು ಬರ್ತದೆ. ನಿಜವಾಗಿಯೂ ಅವರು ಒಂದು ಸ್ಫೂರ್ತಿದಾಯಕ ವಾಗ್ಮಿಗಳು ಅನ್ನೋದು ತಿಳಿದು ಬರ್ತದೆ. ಹೀಗೆ ಈ ಒಂದು ಶರಣರಾದ ನಟರಾಜ್ ಮೂರ್ಸೆಳಿ ಮತ್ತು ಅವರ ಒಂದು ಪರಿವಾರಕ್ಕೆ ಅನೇಕ ಪ್ರಶಸ್ತಿಗಳು, ಗೌರವಗಳು ಸಿಗಲಿ, ಅವರ ಸೇವೆ ಹೀಗೆ ಮುಂದುವರಿಯಲಿ, ಬಸವ ಮಹಾಂತರ ಕರುಣೆ ಅಂತಃಕರಣ ಸದಾ ಅವರಿಗೆ ಇರಲಿ ಅಂತ ಹಾರೈಸ್ತಾ ನಾನು ಅವರ ಒಂದು ಪರಿಚಯದ ನುಡಿಗಳಿಗೆ ವಿರಾಮವನ್ನು ನೀಡ್ತೀನಿ. ಈಗ ಅವರ ಒಂದು ಉಪನ್ಯಾಸವನ್ನು ಕೇಳಲು ತುಂಬಾ ಕಾತುರರಾಗಿದ್ದೇವೆ ನಾವು. ಅವರ ಒಂದು ವಿಷಯ ವಚನಗಳಲ್ಲಿ ಅರ್ಥದ ಸಾರ್ಥಕತೆ. ಈಗ ಅವರು ಆ ಒಂದು ವಿಷಯದ ಕುರಿತು ಉಪನ್ಯಾಸವನ್ನ ನೀಡಬೇಕು ಅಂತ ಆ ಮಹನೀಯರಲ್ಲಿ ನಾನು ಕೇಳ್ಕೊಳ್ತೀನಿ. ವಚನಗಳಲ್ಲಿ ಅರ್ಥದ ಸಾರ್ಥಕತೆ, ನಾವು ಈ ಒಂದು ವಿಷಯದ ಕುರಿತು ಉಪನ್ಯಾಸ ನೀಡ್ಬೇಕಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿ. ಶಂಭು ಹಿರೇಮಠ ಅವರೇ ಈ ಕಾರ್ಯಕ್ರಮದ ಅಂತರ್ಜಾಲ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ, ತ್ರಿಪಾತ್ರದಲ್ಲಿ ಇರುವ ನನ್ನ ಸ್ನೇಹಿತ ವಿಜಯಕುಮಾರ್ ಕಮ್ಮಾರ್ ಅವರೇ, ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಪರಿಚಯ ಮಾಡಿಸಿದ ಸುನೀತಾ ಅಂಗಡಿಯವರೇ, ಇವತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಮೀಟಿಂಗ್ ನಲ್ಲಿ ನನ್ನ ತಂದೆ ತಾಯಿ ಕೂಡ ಇದ್ದಾರೆ. ಅವರ ಆಶೀರ್ವಾದ ನನಗೆ ಲೀಲಾ ಕಲ್ಕೋಟಿ ಅಕ್ಕಾರಿದ್ದಾರೆ, ನನ್ನ ಹೆಂಡತಿ ಕೂಡ ಇದ್ದಾಳೆ, ತಂಗಿ ಕುಂತಿದ್ದಾಳೆ, ನನ್ನ ಮಗಳು ಜಾಯ್ನ್ ಆಗಿದ್ದಾಳೆ ಡೆಲ್ಲಿಯಿಂದ. ಅದೇ ರೀತಿ ರಾಜೇಶ್ವರಿ ಬೂಸ್ನೂರ್ ಅಂತ ಹೇಳಿ ನಮ್ಮ ಬೀಗರು ಕೂಡ, ಅವರು ಕೂಡ ಇದ್ದಾರೆ. ಸೊ ಎಲ್ಲರಿಗೂ ಇವತ್ತು ಲೈವ್ ಆಗಿ ಕೇಳೋರಿಗೆ ಹಾಗೂ ಇನ್ನು ಮುಂದೆ ಯೂಟ್ಯೂಬ್ ನಲ್ಲಿ ಬಂದಾಗ ಪ್ರಸಾರ ಆದಾಗ ಅಲ್ಲಿ ಕೇಳೋರಿಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿ. ಬಹಳ ದಿವಸದಿಂದ ನನಗೆ ಮತ್ತೆ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಒಂದು ಮಾತು ನಡೀತಾ ಇತ್ತು, ನಟರಾಜ್ ಅವರು ನೀವು ವೇದಿಕೆಯಲ್ಲಿ ಮಾತಾಡಬೇಕು ಅಂತ. ಇವತ್ತು ಅವರು ಅವಕಾಶ ಕೊಟ್ಟಿದ್ದಾರೆ, ಅವಕಾಶ ಬಂದಿದೆ. ಸೊ ಅದಕ್ಕೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳುತ್ತಾ, 113ನೇ ಅಂತರ್ಜಾಲ ಕಾರ್ಯಕ್ರಮ ಇದು 14 ಡಿಸೆಂಬರ್. ಸೊ 2 ಡೇಟು ಬಹಳ ಇಂಪಾರ್ಟೆಂಟ್ ನನಗೆ ವೈಯಕ್ತಿಕವಾಗಿ. ಆನಂದ ಬಹಳ ಆಗಿದೆ, ಯಾಕಂದ್ರೆ ಇದು ಈ ವರ್ಷದ ಕೊನೆಯಲ್ಲಿ ಒಂದು ಬಹಳ ದೊಡ್ಡ ಕಾರ್ಯಕ್ರಮ, ಒಂದು ದೊಡ್ಡ ವೇದಿಕೆಯಲ್ಲಿ ಮಾತನಾಡೋದು ಕೂಡ ಒಂದು ಹೆಮ್ಮೆಯ ವಿಷಯನೇ, ಖುಷಿ ವಿಷಯನೇ. ವಚನಗಳಲ್ಲಿ ಅರ್ಥದ ಸಾರ್ಥಕತೆ ಕುರಿತು ಒಂದು ಸ್ವಲ್ಪ ಹೊತ್ತು ನಂತರ ಬರ್ತೀನಿ. ಹಾಗೆ ಸುಮ್ಮನೆ ತಾವೆಲ್ಲರೂ ಮೈಕ್ ಆನ್ ಮಾಡಿ ಮಾತಾಡಬಹುದು. ತಮಗೆಲ್ಲರಿಗೂ ಒಂದು ಪ್ರಶ್ನೆ, ಸ್ವಲ್ಪ ಮಜಾ ಇರ್ಲಿ ಅಂತ. ನಾನು ಒಂದು ಬೆಕ್ಕು ಒಂದು ರೋಡ್ ಒಂದ್ ಸೈಡಿಗೆ ನಿಂತಿತ್ತು, ಎಡಭಾಗದಲ್ಲಿ ಬೆಕ್ಕು ನಿಂತಿತ್ತು. ನಾನು ಸಮೀಪ ಹೋದಾಗ ಅದು ಏನ್ ಮಾಡ್ತು, ಎಡಭಾಗಲಿಂದ ಬಂದು ರೋಡ್ ಕ್ರಾಸ್ ಮಾಡಿ ಬಲಕ್ಕ ಬಂತು. ನನ್ನ ಪ್ರಶ್ನೆ ನಿಮ್ಮೆಲ್ಲರಿಗೂ, ಎಡಕ್ಕ ಇದ್ದಿದ್ದ ಬೆಕ್ಕು ರೋಡ್ ಕ್ರಾಸ್ ಮಾಡಿ ಬಲಕ್ಕೆ ಯಾಕೆ ಬಂತು? ಇದು ನೀವು ವಿಚಾರ ಮಾಡ್ರಿ. ಕಾರ್ಯಕ್ರಮದ ನಡುವೆ ಅಥವಾ ಕೊನೆಯಲ್ಲಿ ಇದರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಇದಕ್ಕೊಂದು ಮೇನ್ವಾಗಿ ಒಂದು ವಿಷಯ ಲಿಂಕ್ ಮಾಡೋ ಇದನ್ನ ನಾನು, ಅದಕ್ಕೆ ಇದೊಂದು ಪ್ರಶ್ನೆ ತಮ್ಮೆಲ್ಲರಿಗೂ. ಇನ್ನೊಂದು ಚಿಂತನೆಗೆ ನಾವೆಲ್ಲರೂ ಒಳಗಾಗಬೇಕಾಗ್ತದೆ. ಪಾರ್ಲಿಮೆಂಟ್ ಅನ್ನೋ ಶಬ್ದ ಬಹಳ ಹಿಂದೆ ಫ್ರೆಂಚ್ ನಲ್ಲಿ ಪಾರ್ಲಿಮೆಂಟ್ PRLEMENT ಅಂತ ಮಚ್ ಬಿಫೋರ್ ಅರೌಂಡ್ 11th century ಬಂದಿತ್ತು. ದೆನ್ ಸಮ್ವೇರ್ ಇನ್ ದ 13th century ಅದು ಒಂದು ಸ್ವಲ್ಪ ಶೇಪ್ ಬದಲಾಗಿ ಒಂದು ಡಿಸ್ಕಷನ್, ಒಂದು ಡಿಸ್ಕೋರ್ಸ್ ಅಂತ ಅಲ್ಲಿಗೆ ಸೀಮಿತ ಆಯ್ತು. ಬಟ್ ಈಗ ನಾವು ಪಾರ್ಲಿಮೆಂಟ್ ಶಬ್ದ ಅನ್ನು, ಅಂದ್ರೆ ನಾವು ಯಾರಿಗೆ ಆರಿಸಿ ಕಳಿಸ್ತೀವೋ ಅದಕ್ಕೆ ಪಾರ್ಲಿಮೆಂಟ್ ಅಂತ ಅಂತೀವಿ, ಸಂಸತ್ ಭವನ್ ಅಂತ. ಅನುಭವ ಮಂಟಪ ಇದು ಬಹಳ ದೊಡ್ಡದು. ಸೊ ಅನುಭವ ಮಂಟಪಕ್ಕೆ ಪ್ರಥಮ ಪಾರ್ಲಿಮೆಂಟ್ ಅಂತ ಕರೆಯುವುದು. ಯಾಕಂದ್ರೆ ಪಾರ್ಲಿಮೆಂಟ್ ನಲ್ಲಿ ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಡಿಸ್ಕಸ್ ಮಾಡ್ತಾರೆ, ಅದು ಮಾಡ್ತಾರೆ. ಅನುಭವ ಮಂಟಪನಲ್ಲಿ ಚಿಂತನೆ ನಡೀತದೆ, ಆಲ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಆಗ್ತದೆ. ಸೊ ಪರ್ಹ್ಯಾಪ್ಸ್ ಇಟ್ ಹ್ಯಾಸ್ ಗಾಟ್ ಅ ವೈಡರ್ ಕಾನ್ಸೆಪ್ಟ್. ಪಾರ್ಲಿಮೆಂಟ್ ಇಸ್ ಆಫ್ ಅ ರೀಸೆಂಟ್ ಒರಿಜಿನ್. ನಮ್ಮ ಅಜ್ಜ ನನ್ನಂಗಿದ್ದ ಅನ್ನೋದು ಹೆಂಗ, ಸ್ವಲ್ಪ ನಾವು ಕೂಡ ಎಲ್ಲರೂ ವಿಚಾರ ಮಾಡೋಣಂತೆ. ಸರಿ, ಏನಿದು ಅರ್ಥ ಅಂದೆ? ಬರೇ ರೊಕ್ಕ ಅಷ್ಟಲ್ಲ, ಸ್ವಲ್ಪ ಧಾರವಾಡ ಭಾಷೆ ಬರ್ತದೆ, ಅದಕ್ಕೆ ತಮ್ಗೆಲ್ಲರಿಗೂ ಅರ್ಥ ಆಗ್ಬಹುದು ಅಂತ ಅನಿಸ್ತದೆ ನನಗೆ. ನಾವು ಅರ್ಥದ ಸರಳವಾದ ಮೀನಿಂಗು ಅಂಡರ್ಸ್ಟ್ಯಾಂಡಿಂಗ್. ಶರಣರು ತಗೊಂಡಿದ್ದು ಫಿನಾನ್ಸ್ ಅರ್ಥಶಾಸ್ತ್ರ ಅಂತ ಏನ್ ಬರ್ತದೆ ಅಲ್ಲಿಂದ ತಗೊಂಡಿದ್ದಾರೆ. ಒಂದು 3 ಡಿಫರೆಂಟ್ ಆಂಗಲ್ ಇಂದ ಈ ವಿಷಯವನ್ನು ನಾವು ಮುಂದುವರಿತೀನಿ. ಒಂದೇದು, ವಚನಗಳಲ್ಲಿ ಶರಣರು ಏನ್ ತಗೊಂಡಾರ,
ಆ ವಚನವನ್ನು ಕೊನೆ ಸಾಲಿಗೆ ನಮಗೆ ಹೆಂಗೆ ಆಧ್ಯಾತ್ಮ ಚಿಂತನೆಗೆ ತೊಡಗಿಸ್ತಾರ, ಲಾಸ್ಟಿಗೆ ನಾವ್ ಏನ್ ಕಲಿಬೇಕಾಗೈತಿ, ಏನ್ ಅರ್ಥ ಮಾಡ್ಕೋಬೇಕಾಗೈತಿ. ವಚನಗಳು ನಾವು ಕೇವಲ ಓದ್ಕೊಂತ ಹೋದ್ರೆ ನಡೀತದ, ಅಥವಾ ಅದ್ರ ಜೊತೆಗೆ ನಮ್ಮ ನಡೆ ಕೂಡ ಹಾಗೆ ಮಾಡ್ಕೋಬೇಕ? ಇಡೀ ಶರಣ ತತ್ವ ನಡೆ ನುಡಿ ಸಿದ್ಧಾಂತ ಮೇಲೆ ನಿಂತಾಗ ಕೇವಲ ನುಡಿದರೆ ಅದಕ್ಕೆ ಎಷ್ಟು ಬೆಲೆ ಇರ್ತದೋ, ಎಷ್ಟು ವ್ಯಾಲ್ಯೂ ಇರ್ತದೆ, ನಾವು ಕೂಡ ಆತ್ಮಾವಲೋಕನ ಮಾಡ್ಕೋಬೇಕು. ಹಾಗಾಗಿ ಈ ವಚನಗಳನ್ನು ನಾವು ಪ್ರೀತಿಲಿಂದ ಆಲಿಸ್ಬೇಕು, ಖುಷಿ ಇರಬೇಕು, ಬದುಕಬೇಕು. ಕಮ್ಮಾರ್ ಸರ್ ಜೊತೆಗೆ ನನ್ನ ಡಿಸ್ಕಷನ್ ಯಾವಾಗ್ಲೂ ಇದ್ದೇ ಇರ್ತದೆ. ಬಹಳ ಆತ್ಮೀಯರು ನಮ್ಮ ಫ್ಯಾಮಿಲಿ ಕೂಡ. ಆಮೇಲೆ ನನ್ನ ಹೆಂಡತಿ ಸುನೀತಾ ಆಲ್ರೆಡಿ ನಿಮ್ ಇದ್ರದ್ದು ಸದಸ್ಯನಿ ಕೂಡ ಇದ್ದಾಳೆ. ಸೊ ಈ ಚಿಂತನೆ ಮಾಡ್ತಾ ಮಾಡ್ತಾ ನನಗೆ ಆಸಕ್ತಿ ಹುಟ್ಟಿದ್ದು ಬಹಳ ಹಿಂದೆ. ಗದಗಿನ ತೋಂಟದ ಸಿದ್ಲಿಂಗ ಅಜ್ಜಾರು ನಮ್ಮ ತಂದೆಯವರಾದ ಬಸವರಾಜರಿಗೆ ಅಂದ್ರೆ ವಚನಗಳು ಯಾಕೆ ನೀವು ಟ್ರಾನ್ಸ್ಲೇಟ್ ಮಾಡಬಾರ್ದು ಅಂತ ಕೇಳಿದಾಗ 158 ವಚನ ಬಸವಣ್ಣ ಅವ್ರದ್ದು ತಗೊಂಡು ಸಿಲೆಕ್ಟ್ ವಚನ ಬಸವಣ್ಣ ಇಂಗ್ಲಿಷ್ ನಲ್ಲಿ ಮಾಡಿದ್ರು. ಆ ಸಮಯದಲ್ಲಿ ನಾನು MM ಕಲಬುರ್ಗಿ ಸರ್ ಜೊತೆಗೆ, ಹಾಗೆ ಎಲ್ವಿನ್ ತಲಿಮಠ್ ಸರ್ ಜೊತೆಗೆ ಏನು ರೆಗ್ಯುಲರ್ ಆಗಿ ಭೇಟಿ ಆಗ್ತಾ ಇದ್ದೆ. ಅವಾಗ ನನಗೆ ಆಸಕ್ತಿ ಬಹಳ ಬೆಳೀತು. ತದನಂತರ ಇದರಲ್ಲಿ ನನಗೆ ಮುಂದುವೈದಿದ್ದು ಸುನೀತಾ, ನನ್ನ ಧರ್ಮಪತ್ನಿ, ಯಾವಾಗ್ಲೂ ಹೇಳ್ಕೊಡ್ತಾಳೆ. ಇವತ್ ಬೆಳಿಗ್ಗೆ ಕೂಡ ನಾನು ನಿನ್ನೆಯಿಂದ ಆಕಿ ಜೋಡಿ ಚರ್ಚೆ ಮಾಡ್ತಾನೆ ಇದ್ದೀನಿ. ಸೊ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ವಿಷಯವನ್ನು ಮುಂದುವರಿಸ್ತೀನಿ. ಒಂದು ಬಹಳ ವಿಶೇಷವಾದ ವಚನ, ವಾರದ್ ಮಲ್ಲಪ್ಪನವರಂತ ನಾವೆಲ್ಲರೂ ಕೇಳಿರಿ. ಅವರಿಗೆ ಬ್ರಿಟಿಷರು ರಾವ್ ಬಹದ್ದೂರ್ ವಾರದ್ ಮಲ್ಲಪ್ಪ ಅಂತ ಬಿರುದು ಕೊಡ್ತಾರೆ, ರಾವ್ ಬಹದ್ದೂರ್. ಆ ಸಮಯದಲ್ಲಿ ಬ್ರಿಟಿಷರದ್ದು ಏನೋ ಒಂದು ಕಂಪ್ನಿ ಇರ್ತದಲ್ಲ, ಅವರಿಗೆ ನಾವು ಸ್ಕ್ಯಾಟರ್ಡ್ ಆಗಿರ್ತೀವಿ, ಇಂಗ್ಲಿಷ್ ಶಬ್ದಗಳು ಬರ್ತಾವು. ಅದಕ್ಕೆ ಕಮಾರ್ ಅವರೇ ಸ್ಫೂರ್ತಿ. ಅವ್ರ ಆರ್ಟಿಕಲ್ಸ್ ನಲ್ಲಿ ಕೂಡ ಬಹಳಷ್ಟು ಇಂಗ್ಲಿಷ್ ಬರ್ತದೆ. ಸೊ ನಾನು ಕೂಡ ಆವಾಗ ಇವಾಗ ಇಂಗ್ಲಿಷ್ ಪದವನ್ನು ಬಳಸ್ತಿರ್ತೀನಿ. ಏನಾಗ್ತದೆ, ಒಂದು ವಚನವನ್ನು ನೋಡಿ ವಾರದ್ ಮಲ್ಲಪ್ಪನವ್ರ ಜೀವನವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಾಗೆ ನಮಗೆ ಒಂದು ರೋಲ್ ಮಾಡೆಲ್ ಆಗ್ತಾರವ್ರಂತ. ಲಾಭವ ಕಾಬ ವ್ಯವಹಾರಿ ನಷ್ಟಕ್ಕೆ ಸಿಲುಕುವನೆ. ಬ್ಯೂಟಿಫುಲ್ ಲೈನ್. ಲಾಭವ ಕಾಬ ವ್ಯವಹಾರಿ ನಷ್ಟಕ್ಕೆ ಸಿಲುಕುವನೆ. ಅದು ಹೆಂಗೆ, ಅದು ಗೊತ್ತಿಲ್ಲ ಅಂತಾರೆ. ಅದು ತನ್ನ ದೂತವನ್ನು ಅರಿಯದು, ತಾನರಿಯ. ಅಂದ್ರೆ ನಾನು ರೊಕ್ಕ ಮಾಡ್ತೀನೋ ಮಾಡಂಗಿಲ್ಲೋ, ವ್ಯಾಪಾರದಲ್ಲಿ ರೊಕ್ಕ ಆಗ್ತದೋ ನುಕ್ಸಾನ್ ಆಗ್ತದೋ ಗೊತ್ತಿಲ್ಲ. ಲಾಭವ ಕಾಬ ವ್ಯಾಪಾರಿ ನಷ್ಟಕ್ಕೆ ಸಿಲುಕುವನೆ. ಮಾಡುವ ಉದ್ದೇಶ ಪ್ರಾಫಿಟ್ ಮೇಕಿಂಗ್, ಲಾಸ್ ಕೂಡ ಆಗ್ಬೋದು. ಸೊ ಈ ವಚನ ಇದು ಗುಪ್ತ ಮಂಚಣ್ಣವರ ವಚನ. ಈ ವಚನದ ತಳಹಾದಿ ಮೇಲೆನೆ ಇಡೀ ನಮ್ಮ ಇವತ್ತಿನ ಚಿಂತನೆ ನಿಂತದೆ. ಇದು ವಾರದ್ ಮಲ್ಲಪ್ಪನವ್ರ ಜೀವನಿಗೆ ಕೂಡ ಒಂದು ಸಣ್ಣ ಹೋಲಿಕೆ ಮಾಡೋಣ. ಸೊ ಲಾಭವ ಕಾಬ ವ್ಯಾಪಾರಿ ನಷ್ಟಕ್ಕೆ ಸಿಲುಕುವನೆ, ಅದು ತನ್ನ ಭೂತ ಅರಿಯದ. ಈ ಉಭಯ ತಿಳಿದ ನಂತರ ಲಾಭ ನಷ್ಟವು ದಿನರಾತ್ರಿ ಇದ್ದಂತೆ. ಯಾಕ್ಷಣ ನಮಗಿದು ಅರ್ಥ ಆಗ್ತದೆ ಅಂದ್ರೆ ಯಾರ ಕೈಯಾಗೂ ಇಲ್ಲಪ್ಪ, ಇದು ಲಾಭ ಆಗುದು ನಷ್ಟ ಆಗುದು ಪ್ರಯತ್ನ ಅಷ್ಟೇ ನನ್ನ ಕೈಯಲ್ಲಿದ್ದಾಗ, ಈ ಉಭಯ ತಿಳಿದ ನಂತರ ಲಾಭ ನಷ್ಟ ದಿನರಾತ್ರಿ ಇದ್ದಂತೆ. ಈಗ ಬರ್ತಾರ ನೋಡ್ರಿ, ಇದು ಗುಪ್ತ ಮಂಚಣ್ಣವ್ರ ವಚನ. ಗುಪ್ತ ಮಂಚಣ್ಣ, ವಿಶ್ವಾಸದಲ್ಲಿ ಲಾಭ, ಅದು ಹೀನವಾದಲ್ಲಿ ನಷ್ಟ. ದಿಸ್ ಲೈನ್ಸ್ ಆರ್ ಸೋ ಮ್ಯಾಗ್ನೆಟಿಕ್ಲಿ ಅಟ್ರಾಕ್ಟಿವ್. ವಿಶ್ವಾಸದಲ್ಲಿ ಲಾಭ, ಅದು ಹೀನವಾದಲ್ಲಿ ನಷ್ಟ. ಯಾವ್ದಾದ್ರು ವಿಶ್ವಾಸ ಆಯ್ತು, ನಾನು ಒಂದು ವ್ಯಾಪಾರ ಶುರು ಮಾಡಿದ್ದೀನಿ, ಒಂದು ಉದ್ದಿಮೆ ಶುರು ಮಾಡಿದ್ದೀನಿ, ಒಂದು ದೊಡ್ಡವಾದ ಇಂಡಸ್ಟ್ರಿ ಶುರು ಮಾಡಿದ್ದೀನಿ, ಲಾಭ ಆಗ್ಬೇಕಂತೆ ಮಾಡಿರ್ತೀನಿ. ಆ ವಿಶ್ವಾಸ ಬಹಳ ಮುಖ್ಯ. ಯಾ ಕ್ಷಣ ನನ್ನಲ್ಲಿ ವಿಶ್ವಾಸ ಹೋಗ್ತದೋ ಕುಂದಿರ್ತದೋ ನಷ್ಟ ಶುರು ಆಗ್ತದೆ. ಅದಕ್ಕೆ ವಿಶ್ವಾಸದಲ್ಲಿ ಲಾಭ, ಅದು ಹೀನವಾದಲ್ಲಿ ನಷ್ಟ ಅಂತಾರೆ. ಈ ನಷ್ಟ ಲಾಭವನ್ನು ಬಿಟ್ಟು ಇದು ಬಿಡುವಂತಾರು, ಯಾಕಂದ್ರೆ ಇದು ಕೂಟದ ಆಟ, ಅದು ಬಿಟ್ಬಿಡೋಣ. ಆದ್ರೆ ವಿಶ್ವಾಸ ನಮ್ಮಲ್ಲಿ ಕಾಯಂ ಇರಬೇಕು. ಅವಾಗ ಮುಂದುವರೆದು ಹೇಳ್ತಾರವರು, ಸುಚಿತ್ತ. ಈ 3 ಶಬ್ದವನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ನಮಗೆ ಅರ್ಧ ದಿವಸ ಬೇಕು. ವಚನ ಶರಣರು ಎಂತ ಒಂದು ಆಧ್ಯಾತ್ಮ ಚಿಂತನೆಗೆ ಒಯ್ತಾರಂದ್ರೆ, ಪ್ರಾರಂಭದಲ್ಲಿ ಬೇಸಿಕ್ ಹೇಳ್ತಾ ಹೇಳ್ತಾ ನಮಗ ಚಿಂತನೆಗೆ ತೊಡಗಿಸ್ತಾರಲ್ಲ, ಆ ಕೊನೆ ಸಾಲ್ ಓದಾಗ ಮಾತ್ರ ಆ ಮೈ ಜುಮ್ ಅಂತ ರೋಮಾಂಚನೆ ಅನ್ನಿಸ್ತದೆ. ಸುಚಿತ್ತ, ನಿರ್ಮಲಾತ್ಮಕನಾಗಿ ಅರಿವು. ಅಂದ್ರೆ ಸುಚಿತ್ತ ಅಂದ್ರೆ ಏನು?
ನಿರ್ಮಲಾತ್ಮಕ್ಕಾಗಿ ಅಂದ್ರೆ ಏನು? ಅರಿವು ಕರಗಲ್ಲಿ ಆ ಕ್ಷಣ, ಅಂದ್ರೆ ಇಮ್ಯಾಕ್ಯುಲೇಟ್ ವಾಯ್ಸ್. ನಾವು ಜ್ಞಾನವನ್ನು ರಗಡ ಸಂಪಾದನೆ ಮಾಡ್ತೀವಿ, ವಿಸ್ಡಮ್ ನಲ್ಲಿ ಬರ್ತೀವ, ಫ್ರಮ್ ನಾಲೆಡ್ಜ್ ಟು ನೋಯಿಂಗ್ ಹೋಗ್ತಾ ಇರಲಿ ಇವರು. ಸುಚಿತ್ತ ನಿರ್ಮಲ್ ಮಾತ್ರ ಅಂದ್ರೆ ಪ್ಯೂರಿಟಿ ಇರಬೇಕು, ಇಂಪೆಕಬಲ್. ಆ ಡಿಸಿಷನ್ ತಗೊಂಡ್ರೆ ಜಜ್ಮೆಂಟಲ್ ಅನಾಲಿಸಿಸ್ ಪರ್ಫೆಕ್ಟ್ ಇರಬೇಕು. ಅದೇ ತರ ಮುಂದುವರೆದು ಹೇಳ್ತಾರೆ, ಅರಿವು ಕರೆಗೊಳ್ಳಬೇಕು. ದಟ್ ಈಸ್ ಹೌ ಯು ಶುಡ್ ಟೇಕ್ ಅಪ್ ಯುವರ್ ವರ್ಕ್. ನಾವು ಏನವನ್ನು ಮಾಡ್ತೀವಿ, ಇದಕ್ಕೆ ಕಾಯಕ ಅಂತ ಶಬ್ದ ಶರಣರು ಕೊಟ್ಟಿದ್ದಾರೆ. ವ್ಯಾಪಾರದಲ್ಲಿ ಬಂದಾಗ ಆ ಸುಚಿತ್ತ ಮನೋಭಾವ ನಿರ್ಮಲ ಆಗ್ಬೇಕು, ಆ ಅರಿವಿನಲ್ಲಿ ಇರಬೇಕು. 3 in 1 ಪಾಸಿಬಲ್ ಇದೆ ನಮಗೆ ಇವತ್ತು. ನಾವು ನಮಗೆ ಪ್ರಶ್ನೆ ಹಾಕೋಬೇಕು. ಆಮೇಲೆ ಮುಂದವ್ರು ತಮ್ಮ ಅಂಕಿತ್ ನಮಗ್ ಬರ್ತಾರೆ, ನಾರಾಯಣ ಪ್ರಿಯ ರಾಮನಾಥನಲ್ಲಿ ಚಿತ್ತ ಶುದ್ಧವಾಗಿರ್ಬೇಕು. ಎಲ್ಲಿ ಹೋಯ್ತಾರೋ, ಒಂದು ವ್ಯಾಪಾರದಿಂದ ಪ್ರಾರಂಭ ಮಾಡಿ ಲಾಭ ನಷ್ಟದಿಂದ ಪ್ರಾರಂಭ ಮಾಡ್ತಾ ಹೇಳ್ತಾ ರಾಮನಾಥನಲ್ಲಿ, ಅಂದ್ರೆ ನಮ್ಮ ಆರಾಧ್ಯವಾದ ಏನು ಶರಣರಿದ್ದಾರೆ ಅವರಲ್ಲಿ ನಮ್ಮ ಚಿತ್ತ ಶುದ್ಧವಾಗಿರ್ಬೇಕು. ಪ್ಯೂರಿಟಿ ಆಫ್ ದಿ ಇನ್ನರ್. ಇದು ಪದೇ 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 ಬರ್ತಿದ್ದಾವೆ ಈ ಶಬ್ದ, ಇಡೀ ಶರಣ ಚಿಂತನೆಯಲ್ಲಿ ವಚನಗಳಲ್ಲಿ ಬರ್ತಾವ. ಅನುಭವ ಇದು, ಹಾಗೆ ಸುಮ್ಮನೆ ಮಾತಾಡೋದಾಗಿಲ್ಲ. ಡೈಲಾಗ್ಸ್ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸು, ನಿಮ್ ಎಕ್ಸ್ಪೀರಿಯನ್ಸ್, ಅಂಡ್ ದೇರ್ಸ್ ಅ ಸ್ಪೇಸ್. ಓಕೆ, ನಾನು ಹಿಂಗೆ ಅನಿಸ್ತು, ನಿಮಗೆ ಹೆಂಗ ಅನಿಸ್ತು, ಇದೇ ಬ್ಯೂಟಿ ಆಫ್ ದಿ ವಚನ. ಸೊ ಈ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ಕೊಡೋಣ. ವಾರದ ಬಲ್ಲಪ್ಪನವ್ರ ಕುರಿತು ಹೇಳ್ತಾ ಇದ್ದೆ ನಾನು. ಆ ಸಮಯದಲ್ಲಿ ಏನಾಕೈತೆ, ಸಣ್ಣ ಸಣ್ಣ ವ್ಯಾಪಾರಸ್ಥರು ಬ್ರಿಟಿಷರು ಬರ್ತಾರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಅವ್ರ ವ್ಯಾಪಾರ ಶುರು ಮಾಡಿದಾಗ ನಮ್ಮಲ್ಲಿ ಎಲ್ಲರೂ ಗಾಬರಿ ಆಗ್ತಾರೆ, ಸೋಲಾಪುರ ಪ್ರಾಂತದಲ್ಲಿ ಅವರು. ಅವಾಗ ಏನ್ ಮಾಡ್ತಾರೆ, ಅವರು ಒಂದು ಪತ್ರಿಕೆ ಹೊಂದಿಸ್ತಾರೆ. ಅಂದ್ರೆ ದಿನ ಎಣ್ಣೆಯ ರೇಟ್ ಆಗಲಿ ಇದು ಆಗಲಿ ಎಲ್ಲರಿಗೂ ಹೊಂದಿಸ್ತಾರೆ. ಅವರು ಆ ಸಮಯದಲ್ಲಿ ಚೇಂಬರ್ ಕೂಡ ಒಬ್ರು ಸದಸ್ಯರಾಗಿರ್ತಾರೆ. ಎಲ್ಲ ವ್ಯಾಪಾರಸ್ಥರು ಒಕ್ಕಟ್ಟು ಮಾಡಿ, ಇಲ್ಲಪ್ಪ ನಾವೆಲ್ಲರೂ ಕೂಡಿ ಠೋಕ್ ಖರೀದಿ ಮಾಡೋಣ, ಅಂದ್ರೆ ನಮಗದು ಬಲ ಸಿಗ್ತದೆ, ಆ ಪ್ರೈಸ್ ಅಡ್ವಾಂಟೇಜ್ ಸಿಗ್ತದೆ ಅಂತಾರೆ. ಇವ್ರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ವ್ಯಾಪಾರಸ್ಥರು ಒಂದಾಗ್ತಾರೆ. ಒಂದಾದ್ಮೇಲೆ ಇವ್ರೇನ್ ದೊಡ್ಡ ಪ್ರಮಾಣ ಮೇಲೆ ಠೋಕ್ ಖರೀದಿ ಮಾಡಿದಾಗ ಅಲ್ಲಿಂದ ವ್ಯಾಪಾರಸ್ಥರು ಬಂದವರು ಊರು ಬಿಟ್ಟು ಹೋಗುವಂತ ಪ್ರಸಂಗ ಅವ್ರ ಜೀವನದಲ್ಲಿ ಬರ್ತದೆ. ಇಂಥ ವಾರದ ಮಲ್ಲಪ್ಪನವರು ನಮಗೆಲ್ಲರಿಗೂ ಮಾದರಿ ಆಗ್ಬೇಕು. ಉದಾಹರಣೆಗೆ ನಾವೆಲ್ಲರೂ ಅಂತೀವಿ, ಏನಪ್ಪಾ ಕಾಂಪಿಟಿಷನ್ ಬಹಳ ಇದೆ. ಹೌದು, ಒಪ್ಕೊಂತೀವಿ. ಈಗ ನಾವು ನೋಡ್ತಾ ಇದೀವಿ ಹೊರ ಜಗತ್ತಿನಲ್ಲಿ, ನಾವು ದೊಡ್ಡ ದೊಡ್ಡ ರಿಲಯನ್ಸ್ಗೆ ಹೋಗ್ತೀವಿ, ಮೋರ್ಗೆ ಹೋಗ್ತೀವಿ, ಅಥವಾ ಆನ್ಲೈನ್ ಅಮೆಝಾನ್ ಮಾಡ್ತೀವಿ, ಫ್ಲಿಪ್ಕಾರ್ಟ್ ಮಾಡ್ತೀವಿ. ಸಣ್ಣ ಪ್ರಮಾಣದಲ್ಲಿ ಯಾರು ವ್ಯವಹಾರ ಮಾಡ್ತಾ ಇದಾರೋ, ವ್ಯಾಪಾರ ಮಾಡ್ತಾ ಸ್ವಲ್ಪ ಸಂಕಷ್ಟದಲ್ಲಿ ಇದ್ದಾರೆ. ಬಟ್ ದಟ್ ಇಸ್ ಅ ಪ್ರಾಕ್ಟಿಕಲ್ ಸಿಚುವೇಶನ್. ಇದು ಏನು ಮಾಡಕ್ಕಾಗಲ್ಲ. ಈ ವಚನಗಳಲ್ಲಿ ತಗೊಂಡು ಉದಾಹರಣೆ ತಗೊಂಡ್ರೆ, ಒಂದು ವಿಶ್ವಾಸ ಗಟ್ಟಿ ಆಗ್ಬೇಕಾಗ್ತದೆ, ಇನ್ನೊಂದು ನಾವೆಲ್ಲರೂ ಒಂದಾಗ್ಬೇಕಾಗ್ತದೆ. ವೆದರ್ ದಟ್ ಇಸ್ ಪಾಸಿಬಲ್, ಸರಳ ಪ್ರಶ್ನೆ. ಒಂದಾಗ್ಬಹುದಾ? ಆ ತರ ನಡೀಬಹುದಾ? ನೀವು ಚಿಂತನೆ ವಿಚಾರ ಮಾಡೋಣ. ಹಾಗೆ ಮುಂದುವರಿತಾ ಇನ್ನೊಂದು ವಚನಕ್ಕೆ ಹೋಗ್ತೀನಿ, ಒಂದೇ ಸಾಲ್. ಯಾಕಂದ್ರೆ ಅಕ್ಕ ಮಹಾದೇವಿದು ಈ ವಚನ ಬಹಳ ವಿಶೇಷ. 4 ಹಂತ ಹೇಳ್ತಾರೆ ಅವರು. ಒಂದು ಅರ್ಥ ಸನ್ಯಾಸಿ ಆದಡೇನು, ಒಂದು ರುಚಿ ಸನ್ಯಾಸಿ ಆದಡೇನು, ಹೆಣ್ಣ ಸನ್ಯಾಸಿ ಆದಡೇನು, ಆಮೇಲೆ 4ನೇದು ದಿಗಂಬರ ಸನ್ಯಾಸಿ ಆದಡೇನು. ಹೌದಾ? ಅದರಲ್ಲಿ ನಮಗೆ ಅಟ್ರಾಕ್ಟ್ ಆಗೋದು, ನಮಗೆ ಲೈಕ್ ಆಗೋದು ಅರ್ಥ ಸನ್ಯಾಸಿ ಆದಡೇನು, ಆವಾಂಗದಿಂದ ಬಂದರೂ ಹಣವನ್ನು ತಗೋಬಾರ್ದು. ಅಂದ್ರೆ ಹಣ ಎಲ್ಲಿಂದ ಬಂತು, ಆ ಸೋರ್ಸ್ ಆಫ್ ಇನ್ಕಮ್ ವಿಚಾರ ಮಾಡ್ಬೇಕಲ್ಲ. ಎಂಥವು ಅದ್ಭುತವಾದ ಮೌಲ್ಯಗಳು. ನಾನು ಅರ್ಥ ಸನ್ಯಾಸಿ ಅಂತ ಅನ್ಕೊಂತ ಇದ್ದೀನಿ, ಅವ್ರು ಕೊಟ್ರು ಇವ್ರು ಕೊಟ್ರು ಅಂತೆಲ್ಲ ತಗೊಂತ ಹೋದ್ರೆ, ಇವತ್ತಿಗ ಅವರು ನೇರವಾಗಿ ಚಾಲೆಂಜ್ ಮಾಡೋದು ಇವತ್ತಿನ ಸಂಸ್ಥೆಗಳಿಗೆ, ಮಠಮಾನ್ಯಗಳಿಗೆ ನೇರವಾಗಿ ಪ್ರಶ್ನೆ, ಎಲ್ಲಿಂದ ಬರ್ತದೆ ದುಡ್ಡು? ನಾವು ಹೋಗಿ ಕೊಡ್ತೀವಲ್ಲ, ಬೇಕಾ ಹುಂಡಿ ಹಾಕ್ಬೋದು, ಎಲ್ಲರೂ ಹೋಗಿ ಕೊಡ್ಬೋದು, ಗುರುಗಳ ಪಾದಗ ಅರ್ಪಣೆ ಮಾಡ್ಬೋದು. ಆದ್ರೆ ಯಾವ ದುಡ್ಡು? ಸತ್ಯ ಶುದ್ಧ ಕಾಯಕನೇ ಇಡೀ ಶರಣ ಚಳವಳಿಯ ತಳಹಾದಿ ಮೇಲೆ ಬೆಳೆದು ನಿಂತಾಗ ನಾವು ಅದಕ್ಕೆ ಎಷ್ಟು ಹತ್ತಿರವಾಗಿದ್ದೀವಿ, ಇದು ನಾವೆಲ್ಲರೂ ಆಲೋಚನೆ ಮಾಡ್ಬೇಕಾಗ್ತದೆ. ಅದಕ್ಕೆ ಅರ್ಥ ಸನ್ಯಾಸಿ ಆದಡೇನಯ್ಯ, ಆ ಅಂಗದಿಂದ ಬಂದರು, ಅದರ ಬಗ್ಗೆ ವಿಚಾರ ಮಾಡಬೇಕು, ಹಾಗೆ ತಗೋಬಾರ್ದಂತಾರ. ಹಾಗೆ ಮುಂದೆ ಅವರು ರುಚಿ ಸನ್ಯಾಸಿ ಆದಡೇನಯ್ಯ, ಜೀವೆಯ ತುದಿಗೆ ಅದರ ಸವಿಯನ್ನು ಅನುಭವಿಸ್ಬೇಕಂತಾರೆ. ಹೆಣ್ಣ ಸನ್ಯಾಸಿ ಆದಡೇನಯ್ಯ, ಸ್ಥೂಲ ಸೂಕ್ಷ್ಮ ಹಾಗೂ ಸುಷುಪ್ತಿ, ಅಲ್ಲಿ ಅದ್ರ ಬಗ್ಗೆ ವಿಚಾರ ಬರಬಾರ್ದಂತಾರ. ಇಸ್ ಇಟ್ ಪಾಸಿಬಲ್? ಅಂದ್ರೆ ಅವ್ರು ಹೇಳೋದು ವಚನಗಳಲ್ಲಿ ಬರುವ ಸಾಲು ಸ್ವಪ್ನ, ಜಾಗ್ರ, ಸುಷುಪ್ತಿ. ಎಚ್ಚರಿದ್ದಾಗ ಬರಬಾರ್ದು. ಯಾರಿಗೆ ಹೇಳ್ತಾರ ಅವರು? ಹೆಣ್ಣ ಸನ್ಯಾಸಿ ಆದ್ರೆ ಅವ್ರಿಗೆ. ಎಚ್ಚರಿದ್ದಾಗೂ ಬರಬಾರ್ದು, ಕನಸಿನಾಗೂ ಬರಬಾರ್ದು,
ಸುಷುಪ್ತಿ. ಸುಷುಪ್ತಿ ಅದು ಯಾವ ಸ್ಟೇಜ್ ಅಂದ್ರೆ ಆ ಸಮಯದಲ್ಲಿ ನಮಗೆ ಏನು ಡಿಸ್ಟರ್ಬೆನ್ಸ್ ಇರಲ್ಲ, ನಾವು ಪ್ಯೂರ್ ಆಗಿ ಇರ್ತೀವಿ. ಆ ಸಮಯ ನಮ್ದು ಬಾಡಿ ರೀಜನರೇಟ್ ಆಗ್ತದೆ, ನಮ್ಮಲ್ಲಿ ಮತ್ತೆ ಚೈತನ್ಯ ಶಕ್ತಿ ಪ್ರಬಲವಾಗ್ತದೆ, ಭಗವಂತನ ಜೊತೆಗೆ ಕನೆಕ್ಟ್ ಆಗುವ ಆ ಸಮಯ ಅದು ಸುಷುಪ್ತಿ. ಸೊ ಸ್ವಪ್ನ, ಜಾಗ್ರ, ಸುಷುಪ್ತಿ ಈ 3 ಹಂತದಲ್ಲಿ ಕೂಡ ನನಗೆ ಬೇರೆ ವಿಚಾರ ಬರಬಾರ್ದು ಅಂತಾರೆ. ದಿಗಂಬರತ್ವ ಆದರೆ ಮನ ದಿಗಂಬರ ಆಗಿದೆ ಅಂತ ಕೇಳ್ತಾರೆ. ಬರೀ ಬಟ್ಟೆ ಅಷ್ಟೇ ಬಿಚ್ಚುದಲ್ಲ, ಮನ ಕೂಡ ದಿಗಂಬರ. ಹೀಗಾಗಿ ಶರಣ ತತ್ವ ಬಹಳ ಎತ್ತರಕ್ಕೆ, ಬಹಳ ವಿಶೇಷ. ಒಂದು ಸಣ್ಣ ಪ್ರಶ್ನೆ ನಿಮಗೆಲ್ಲರಿಗೂ, ಅಂದ್ರೆ ದುಡ್ಡು ಮುಖ್ಯ, ಮತ್ತೆ ಗಳಿಕೆ ಕೂಡ ಮುಖ್ಯ, ಖರ್ಚು ಕೂಡ ಮುಖ್ಯ. ಆದ್ರೆ ದುಡ್ಡು ಗಳಿಸೋದು ಹೆಂಗ, ಮತ್ತು ದುಡ್ಡು ಯಾತಕ್ಕಾಗಿ ಗಳಿಸ್ಬೇಕು, ದುಡ್ಡು ಗಳಿಸಿದ ಮೇಲೆ ನಾವು ಯಾರಿಗೆ ಕೊಡ್ಬೇಕು? ನಾವು ಮತ್ತೆ ಹೋಗೋಣ ಅಪ್ಪ ಬಸವಣ್ಣವ್ರ ಅಥವಾ ಅಣ್ಣ ಬಸವಣ್ಣ ಅನ್ರಿ, ಅಗದಿ ನಮಗದು ಸಲಿಗಿನ ಕೊಟ್ಟಾರ. ಬಹಳ ಪ್ರೀತಿಯಿಂದ ನಾವು ಶರಣರನ್ನು ನನಗೆ ಪರಿಚಯ ಮಾಡಿಸ್ತಾ ಸುನೀತಾ ಮೇಡಮ್ ಅಂದ್ರು ಶರಣ ನಟರಾಜ್ ಅಂತ. ನಾನು ಇಲ್ಲರಿ ಅಕ್ಕ, ಇನ್ನೂ ಇಲ್ಲ, ಶರಣ ಮಾರ್ಗದಲ್ಲಿ ನಡೆದಿದ್ದೀನಿ ಅಷ್ಟೇ. ಚನ್ನಬಸವಣ್ಣವ್ರ ವಚನದ ಸಾಲ್ ತಗೊಂಡ್ರೆ ಲಕ್ಷಗೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂದ್ರೆ ಭಾರತದಲ್ಲಿ ಕೇವಲ 144-145 ಕೋಟಿ ಅಷ್ಟೇ ಶರಣರು ಅಲ್ಲ. ನಾವೆಲ್ಲರೂ ಶರಣ ಪಥದಲ್ಲಿ ನಡೆದಿದ್ದೀವಿ, ಶರಣ ಚಿಂತನೆ ಮಾಡ್ತಾ ಇದ್ದೀವಿ. ಶರಣ ಆಗುವ ಸಮಯ ಇನ್ನು ಇದೆ. ಅದೇ ಖುಷಿ ಇದೆ, ನಾವೆಲ್ಲರೂ ಅದೇ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ಒಬ್ರಿಗೊಬ್ರ ಜೊತೆಗೆ ಸಹಪಾಠಿಗೆ ನಡೆಯೋಣ. ನನ್ನ ಮಾರ್ಗ ನಾನು ನಡಿಬೇಕು, ತಮ್ಮ ಮಾರ್ಗ ನೀವು ನಡಿಬೇಕು. ಇದೇ ಆನಂದ, ಇದೇ ಗಮ್ಮತ್ತು. ಬಸವಣ್ಣವ್ರ ಒಂದು ವಚನದಲ್ಲಿ ಬರ್ತದೆ, ಹಡದೊಡೆ ವಸ್ತುವನ್ನು ಮೃಡು ಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು. ಇನ್ನೇನೈತೆ ಹೇಳುದು? ಹಡದೊಡವೆ ವಸ್ತುವನ್ನು ಮೃಡ ಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು. ಆ ಸ್ಟೇಟ್ ಆಫ್ ಮೈಂಡ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡ್ರಿ. ಬಂದರೆ 1 ಲೇಸು, ಬಾರದಿದ್ದರೆ 2 ಲೇಸು. ಪಾಸಿಬಲ್ ಸರ್, ಕಮಾರ್ ಸರ್. ನಾವು ಅಂತೀವಲ್ಲ, ಈ ವಚನೆಗೆ ಸಮೀಪ ಆದ್ರೂ ಬರಾಕ ಈ ಸ್ಟೇಟ್ ನಮಗ್ ಬರ್ತದೇನು? ಬಂದರೆ 1 ಲೇಸು ಅಂದ್ರೆ ನಾನು ಯಾರಿಗಾದ್ರೂ ಸಾಲ, ನೇರವಾಗಿ ಏನ್ ಹೇಳ್ತಾರ ಅವರು, ಸಾಲ ಕೊಡ್ತೀರಾ, ನಿಮ್ಮ ಸ್ನೇಹಿತರಿಗೆ ಅನುಕೂಲ ಮಾಡ್ಕೊಡಕತ್ತೀರಾ, ಬಡ್ಡಿ ಮೇಲೆ ಕೊಡ್ಬೇಡ್ರಿ. ಯಾಕೆ ಈ ಸಮಯದಲ್ಲಿ ಆ ವಚನ ಕೂಡ ಪ್ರಸ್ತುತ, ಆ ಸಮಯದಲ್ಲಿ ಯಾಕೆ ಬಂದಿರಬಹುದು ಅಂತ ಇದು ನನ್ನ ಗ್ರಹಿಕೆ. ನಾವು ಎಷ್ಟೋ ಸಲ ಅಂದ್ಬಿಡ್ತೀವಿ, ಅಂದ್ರೆ ಶರಣರ ದೃಷ್ಟಿಯಲ್ಲಿ ಹಣಕಾಸು, ಶರಣ ದೃಷ್ಟಿಯಲ್ಲಿ ಮಾಯೆ. ನನ್ನ ಪ್ರಕಾರ ಅದು ಅಷ್ಟು ಸಮಂಜಸ ಅಲ್ಲ. ನನ್ನ ದೃಷ್ಟಿಯಲ್ಲಿ ಹಣಕಾಸು, ನನ್ನ ದೃಷ್ಟಿಯಲ್ಲಿ ಮಾಯೆ. ಇದು ಕೂಡ ಮತ್ತೊಮ್ಮೆ ಇನ್ನೊಮ್ಮೆ ಯಾವಾಗ ಬಂದಾಗ ಟಾಪಿಕ್ ಡಿಸ್ಕಷನ್ ಮಾಡೋಣ. ಬಟ್ ಇವತ್ತು ಸುಮ್ಮನೆ ಹಾಗೆ ವಿಷಯ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಬಡ್ಡಿ ಮೇಲೆ ಕೊಡಬೇಡ. ಆ ಸಮಯದಲ್ಲಿ ಕೇವಲ ಮನುಷ್ಯರಷ್ಟೇ ಅಲ್ಲದೆ ದೇವಸ್ಥಾನಗಳಲ್ಲಿ ಕೂಡ ಹಣವನ್ನು ಬಡ್ಡಿ ಮೇಲೆ ಕೊಡುವ ಸಂಪ್ರದಾಯ ಇತ್ತು. ಅವ್ರ ಕಡೆ ಸಾಕಷ್ಟು ಹುಂಡಿಯಲ್ಲಿ ರೊಕ್ಕ ಜಮಾ ಆಗಿದ್ದು, ಅವರು ಬಡ್ಡಿ ಮೇಲೆ ಕೊಡ್ತಿದ್ರು. ಜೀತ ಪದ್ಧತಿಯಲ್ಲಿ ಹೇಗಿತ್ತು ಅಂದ್ರೆ, ಅವನು ಸಾಲ ತಗೊಂಡೋಗಿ ಸಾಲ ಮರುಪಾವತಿ ಮಾಡು ಮಟ್ಟನು ದುಡಿಬೇಕು ಆ ಸಾಹುಕಾರ ಮನ್ಯಾಗ. ಅಕಸ್ಮಾತ್ ಯಾಕಂದ್ರೆ ಬಡ್ಡಿನ ಜಾಸ್ತಿ ಇರ್ತಿತ್ತು, ಸಾಲ ಮರುಪಾವತಿ ಆಗಲಿಲ್ಲ ಅಂದ್ರೆ ಅವ್ರ ಮಗ ಕೂಡ ಬರಾಕತ್ತ ದುಡ್ಯಾಕ. ಆ ಮಗ, ಆ ಬಡ್ಡಿಗಾಗಿ ಬಂದ ಮಗ, ಬಡ್ಡಿ ತೀರ್ಸಕ್ಕಾಗಿ ಬಂದ ಮಗ, ಅಲ್ಲಿಂದ ಬಡ್ಡಿ ಮಗ ಶಬ್ದ ಬಂತೋ ಏನೋ ಅಂತ ಒಂದು ಸ್ವಲ್ಪ ನನಗೆ ಕ್ವೆಶ್ಚನ್ ಮಾರ್ಕ್. ತಾವು ಯಾರಾದ್ರೂ ಇದ್ರ ಬಗ್ಗೆ ಪ್ರಶ್ನೆ ಉತ್ತರ ಇದ್ದಾಗ ಇದ್ರ ಬಗ್ಗೆ ಮತ್ತಷ್ಟು ಮುಂದುವರ್ಸೋಣ. ಸೊ ಹಡದೊಡೆ ವಸ್ತುವನ್ನು ಮೃಡು ಭಕ್ತರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು. ಬಂದರೆ 1 ಲೇಸು, ಬಾರದಿದ್ದರೆ 1 ಲೇಸು. ಅಲ್ಲಿದ್ದರೆಯೂ ಲಿಂಗಕ್ಕೆ ಬೋನ, ಇಲ್ಲಿದ್ದರೆಯೂ ಲಿಂಗಕ್ಕೆ ಬೋನ. ಅಂದ್ರೆ ಎಲ್ಲಿಗೆ ಒಯ್ತಾರೆ ಬಸವಣ್ಣವರು, ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ, ಅವ್ನ್ ಕೊಡಕ್ ಆಗಂಗಿಲ್ಲ, ಕೊಟ್ರ ಚಲೋ, ಕೊಡ್ಲಿಕ್ಕೆ ಅಂದ್ರೆ ಬಹಳ ಚಲೋ. ಇದು ಈ ಸ್ಥಿತಿಗೆ ನಾವು ಬರಕ್ ಸಾಧ್ಯ ಇರಲಿ. ನಾ ಕಷ್ಟದಾಗದಿನಪ್ಪ, ನನಗೆ ಯಾರು ರೊಕ್ಕ ಕೊಡ್ರಿ ಅಂದ್ರ ಮೋಸ್ಟ್ ಆಫ್ ದ ಟೈಮ್ ಹೊಳ್ಳಿ ನಮ್ ಫೋನು ತಗೊಳಲ್ಲ, ನಮ್ ಕಡೆ ಮಾತಾಡೋದು ಬಿಟ್ಬಿಡ್ತಾರೆ. ಬ್ಯಾಡ್ ಬಿಡು ಮಾರ್ಯ, ಲಗುನ ಕೊಡಂಗಿಲ್ಲ ಅಂತ. ಅಥವಾ ನಾವ್ ಎಷ್ಟು ಸಲ ಇನ್ನೊಬ್ರಿಗೆ ರೊಕ್ಕ ಕೊಟ್ಟಿರ್ತೀವಿ, ಅವ್ರ ಲಗುನ ಕೊಡಂಗಿಲ್ಲ. ಅವ್ರಿಗೆ ನಾವು ಬೆನ್ನು ಹತ್ತಿದ್ದು ನಿಜ, ಅವ್ರು ಕೊಳ್ಳಾರ್ದು ಅಷ್ಟೇ ನಿಜ. ಆದ್ರೆ ಕೊಳ್ಳಾರ್ದಾಗ ಸ್ಥಿತಿ ಹೆಂಗಿರ್ಬೇಕು ಅಂತ ಬಸವಣ್ಣವ್ರು ಏನ್ ಹೇಳ್ತಾ ಇದಾರೆ, ಬಂದರೆ 1 ಲೇಸು, ಬಾರದಿದ್ದರೆ 2 ಲೇಸು.
ಅಲ್ಲಿದ್ದರೆಯೂ ಲಿಂಗಕ್ಕೆ ಬೋನ, ಇಲ್ಲಿದ್ದರೆಯೂ ಲಿಂಗಕ್ಕೆ ಬೋನ, ಲಿಂಗದ ಒಡವೆ ಲಿಂಗಕ್ಕೆ ಸಾರಥಾಗಿ. ಅಂದ್ರೆ ವಾಟ್ ಹ್ಯಾಸ್ ಟು ಗೋ ಟು ದ ಲಿಂಗ, ವಾಟ್ ಇಸ್ ಅರ್ಪಿತಾ ಟು ದ ಲಿಂಗ, ಅಲ್ಲೇ ಹೋಗ್ತದೆ. ಅಲ್ಲೂ ಕೂಡ ಅದಕ್ಕೆ ಯೂಸ್ ಮಾಡ್ತಿರ್ಬೇಕು ಅವ್ರು. ಏನೋ ಕಷ್ಟಗಳು ಹೆಚ್ಚು ಬಂದಿರಬೇಕು, ನಮ್ಮ ಹತ್ರ ದುಡ್ಡು ಇಸ್ಕೊಂಡ್ಮೇಲೆ ಹೆಚ್ಚು ಬಂದಿರಬೇಕು, ಯಾಕೆ ಪದೇ ಪದೇ ನೆನಪಿಸಿ ಕಾಡ್ಸುದು? ನಾವು ಮಾಡಂಗಿಲ್ಲ. ಸುಮ್ನ ಫೋನ್ ಹಚ್ಚುದು, ಆರಾಮದಿ ಏನ್ಪ, ಆರಾಮದಿನೇ, ಇಲ್ಲೋ ಮತ್ತದು ಇಸ್ಕೊಂಡು 6 ತಿಂಗಳಾತಲ್ಲ ಒಳಗ್ ಕೊಡ್ತೀಯೇನೋ ಅಂತ. ಅವ ಆರಾಮದಿನಿ ಕೇಳೋದಕ್ಕಿಂತ ಹೆಚ್ಚು ಇಸ್ಕೊಳಕ್ ಮಾಡ. ಹಾಸ್ಯವಾಗಿ ಹೇಳ್ಬೇಕಂದ್ರೆ ಸಾಲ ಇಸ್ಕೊಳ್ಳೋದು ಚಲೋ. ಯಾರು ನಮಗ್ ಸಾಲ ಕೊಟ್ಟಿರ್ತಾರಲ್ಲ, ನಮ್ ಸಲ ಪ್ರಾರ್ಥನೆ ಮಾಡ್ತಿರ್ತಾರ, ಮಾರಾಯ ಆರಾಮಿರ್ಲಿ ಆರಾಮಿರ್ಲಿ ಅಂತ. ಸುಮ್ಮನೆ ಹಾಸ್ಯ ಇದು. ಬಹಳ ಸೀರಿಯಸ್ ಆಗಿ ಚಿಂತನೆ ಮಾಡಕ್ ನನಗೂ ಬರಂಗಿಲ್ಲ. ಶರಣ ಚಿಂತನೆಗಳಲ್ಲಿ ಇದು ಹಾಸ್ಯ ಇದ್ರೆ ವಿಷಯ ಲಘು ತಲೆ ಕುಂದಿರ್ತಾವ. ಮುಂದೆ ಹೇಳ್ತಾರ ನೋಡ್ರಿ. ಅಂದ್ರೆ ನಾನ್ ತಮಗೆ ಇವತ್ತು ಏನ್ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ, ವಚನ ನೋಡುವ ಆಂಗಲ್, ಆ ದೃಷ್ಟಿಕೋನವನ್ನು ನೋಡಕ್ ನಾವು ಪ್ರಯತ್ನ ಮಾಡ್ತೀವಿ. ಅಲ್ಲಿ ಹೋಗ್ತಾರ ನೋಡ್ರಿ. ಬಂದರೆ ಒಂದರೇಸು, ಬಾರದೆ ಒಂದರೇಸು, ಅಲ್ಲಿದ್ದರೂ ಲಿಂಗಕ್ಕೆ ಬೋನ, ಇಲ್ಲದ ಲಿಂಗಕ್ಕೆ ಬೋನ. ಲಿಂಗಕ್ಕೆ ಸರಿಯಾದ ಬಂದಿತ್ತೆಂಬ ಪರಿಣಾಮವಿಲ್ಲ, ಬಾರದೆಂಬ ದುಃಖವಿಲ್ಲ. ಲೆಟ್ ಗೋ ಫಿಲಾಸಫಿ. ಬಂದಿತ್ತೆಂಬ ಪರಿಣಾಮ ಇಲ್ಲ, ಅದ್ರ ಬಗ್ಗೆ ವಿಚಾರ ಇಲ್ಲ. ಕೊಟ್ಟಿನೇ, ಕೊಟ್ಟ ಮೇಲೆ ಮುಗಿದೋತ್. ಬರಂಗಿಲ್ಲ ಅನ್ನೋ ದುಃಖನೂ ಇಲ್ಲ, ಎರಡೂ ಇಲ್ಲ. ಅಂದ್ರೆ ಈ ಪ್ರಜ್ಞೆ, ಈ ಸಹಜ ಸ್ಥಿತಿ ಇದು ಬರಕಾಕೇತೇನು? ಹಣ ಕೊಟ್ಟಿವಿ, ನಮ್ಗೆ ಹೊಳ್ಕೊಡಕತ್ತಿಲ್ಲ. ನಾವು ಶರಣ ತತ್ವದಲ್ಲಿ ನುಡಿಯಾಕತ್ತೀವಿ. ಈ ಸ್ಥಿತಿಗೆ ನಮಗ್ ಬರಾಕ್ ಹಾಕಿದ್ರೆ ಬಹುಶಃ ನಾವು ಶರಣರಿಗೆ ಬಹಳ ಹತ್ತಿರ ಹೊಂಟಂಗೆ. ಇಲ್ಲಾಂದ್ರೆ ನಮ್ದು ಮಾತು ಒಂದ್ ಕಡೆ, ಅಂದ್ರೆ ನಮ್ಮ ನಡೆ ಒಂದ್ ಹತ್ರ, ನಮ್ಮ ನುಡಿ ಒಂದ್ ಹತ್ರ. ಅದಕ್ಕೆ ಹೇಳ್ತಾರೆ, ಬರ್ತೈತೆ ಅನ್ನೋದು ನನಗೆ ಇದು ಇಲ್ಲ, ಏನೋ ನಿರೀಕ್ಷೆ ಇಲ್ಲ, ಬರಂಗಿಲ್ಲ ಅನ್ನೋ ದುಃಖಿಲ್ಲ. ಅದು ಕಾರಣ ಕೂಡಲ ಸಂಗಮ ದೇವ ನಿಮ್ಮ ಶರಣರಿಗಲ್ಲದೆ ಕಡಬಡ್ಡಿಯ ಕೊಡಲಾಗದು. ಯಾರಿಗೂ ಇದು ಮಾಡಕ್ ಹೋಗ್ಬೇಡ. ಅವಶ್ಯ ಇದೆ ಎಂದು ಕೇಳು, ಅವಶ್ಯ ಇದ್ರೆ ಕೊಡು. ಆ ಸಮಯದಲ್ಲಿ ಇವತ್ತಿಗೂ ಕೂಡ ಇದು ಪ್ರಸ್ತುತ. ಯಾರ ಕಡೆ ದುಡ್ಡು ಹೆಚ್ಚಿದೆ ನಾವು ನೋಡ್ತೀವಿ. ಎಕನಾಮಿಕ್, ವೆನ್ ಯು ಲುಕ್ ಅಟ್ ದಿ ಇಂಡಿಯನ್ ಎಕನಾಮಿಕ್ಸ್, ವಿ ಸ್ಟಿಲ್ ಸಿ ದ ಡಿಸ್ಪ್ಯಾರಿಟಿ. ಏರಿಳಿತ ಇದೆ. ಶ್ರೀಮಂತರು ಲಘು ಜಾಸ್ತಿ ಶ್ರೀಮಂತರಾಗ್ತಾ ಇದಾರೆ, ಬಡತನನು ಕೂಡ ಹೆಚ್ಚಾಗ್ತಾ ಇದೆ. ಡೆವಲಪ್ಮೆಂಟ್ ಅಂತೀವಿ, ಗ್ರೋತ್ ಇದೆಯಾ, ಅದು ಕೂಡ ಪ್ರಶ್ನೆ ಚಿಹ್ನೆ ಆಗ್ತದೆ. ಇವೆಲ್ಲ ವಿಚಾರ ಮಾಡಬೇಕು. ಇವತ್ತಿನ ಚಿಂತನೆ ಫಿನಾನ್ಸ್ ಚಿಂತನೆ, ಅರ್ಥದ ಚಿಂತನೆ, ಈ ಹಿನ್ನೆಲೆಯಲ್ಲಿ ವಚನ ಆಧಾರಿತ, ಶರಣರ ವಚನ ಆಧಾರಿತ. ಜೇಡರ್ ದಾಸಿಮ್ನಯ್ಯರು ಅಂತ ಒಬ್ಬರು ಶರಣರು ಬರ್ತಾರೆ. ಜೇಡರ್ ದಾಸಿಮ್ನವರು ಅವರು ಬಹಳ ಅಂದ್ರೆ ಹಿರಿಯ ಶರಣರು. ಅದಕ್ಕೆ ಅಯ್ಯ ಅಂತ ಸಂಬೋಧನೆ ಕೂಡ ನಾವು ಮಾಡ್ತೀವಿ. ಅವರು ಒಂದು ವಚನ, ಮೊನ್ನೆ ಕೂಡ ನಮ್ಮ ಸ್ನೇಹಿತರ ಒಬ್ರು ಅವರ ತಂಗಿಯ ಆಫೀಸ್ ಓಪನಿಂಗ್ ನಲ್ಲಿ ಹೋದಾಗ, ಅಲ್ಲಿ ಆಫೀಸ್ ನಲ್ಲಿ ಕೂಡ ವಚನ ಡಿಸ್ಪ್ಲೇ ಮಾಡಿದಾಗ ನಾನಂದೆ, ಅಲ್ಲೋ ಇದು ಚಾರ್ಟರ್ಡ್ ಅಕೌಂಟೆಂಟ್ ಆಫೀಸ್ ಇದೆ, ಮತ್ತೆ ಈ ವಚನ ಇಲ್ಲಿ ಡಿಸ್ಪ್ಲೇ ಮಾಡಿಯಲ್ಲ, ಬಂದವರು ಈ ವಚನ ನೋಡಿದ ಮೇಲೆ ಕುಂದಿರ್ತಾರೋ ಎದ್ದು ಹೋಗ್ತಾರೋ ಅಂತ. ಹರಿದ ಗೋಣೆಯಲ್ಲಿ ಒಬ್ಬ ಕಳವೆಯ ತುಂಬಿ. ಲುಕ್ ಅಟ್ ದಿ ಅವೇರ್ನೆಸ್ ಆಫ್ ದಿ ವಚನ, ದ ಸ್ಟೇಟ್ ಆಫ್ ಅವೇರ್ನೆಸ್ ಶರಣಾಸ್ ವಾಂಟ್ ಅಸ್ ಟು ಬಿ. ಹರಿದ ಗೋಣಿಯಲ್ಲಿ, ದ ಮೆಟಾಫರ್, ಏನ್ ತಮ್ಮ ಉತ್ಪಾದನೆ ಇದೆ, ಕೊಳವೆ ಇದೆ. ಹರಿದ ಗೋಣಿಯಲ್ಲಿ ಕಳವೆಯ ತುಂಬಿ, ಇರುಳೆಲ್ಲ ನಡೆದಾಡಿದಾನ ಸುಂಕ ಕಂಜಿ. ಏನ್ ನಮಗೊಂದು ಡೆಫಿನೆಟ್ ಕನ್ಕ್ಲೂಷನ್ ಬರ್ತೀವಿ ನಾವು, ಸುಂಕ ಇತ್ತು. ಇವತ್ತಿಗೂ ನಾವು ಧಾರವಾಡದಲ್ಲಿ ಬಂದ್ರೆ ಅದೇನ್ ಮೇನ್ ರೋಡ್ ಇದೆ, ಹುಬ್ಳಿ ಟೋಲ್ ನಾಕ ಅಂತೀವಿ. ಆ ಟೋಲ್ ಗೇಟ್ ಅಂತ ಇದ್ದು, ಸುಂಕ ಕಲೆಕ್ಷನ್ ಸೆಂಟರ್ಸ್ ಅಂತ ಇತ್ತು. ಹಾಗೆ ಪ್ರತಿ ಹಳ್ಳಿಯಲ್ಲಿ ಕೂಡ ಇತ್ತು. ಈತ ಏನ್ ಮಾಡ್ದ, ಹರಿದ ಗೋಣಿಯಲ್ಲಿ ಕಳವೆಯ ತುಂಬಿ ಹೆಗಲಿಗೆ ಹಾಕೊಂಡು, ಅದು ಒಂದು ದೃಷ್ಟಾಂತ. ಇದು ನಡ್ಯಾಕತ್ತ ಸಣ್ಣಂಗಿ ಅದು ಸೋರಿಕೆ ಆಗತ್ತು, ಅಲ್ಲೊಂದು ಸುಂಕದ ಪಾಯಿಂಟ್ ಬರ್ತದೆ, ಅದು ತಪ್ಸಾಕ ಇನ್ನೊಂದ್ ಕಡೆ ಹೋಗ್ತಾನ, ಅದು ತಪ್ಸಾಕ ಇನ್ನೊಂದ್ ಕಡೆ ಹೋಗ್ತಾನ. ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ರೆ ಏನು ಇಲ್ಲ ಇಲ್ವಾ, ಕಳವೆನೆಲ್ಲ ಗೋಣಿ ಬರೇದಾಗಿತ್ತು ಅಂತ ಜಡದಾಸಿನವರು. ಹರದ ಗೋಣಿಯಲ್ಲಿ ಒಬ್ಬ ಕಳವೆಯ ತುಂಬಿ, ಇರುಳೆಲ್ಲ ನಡೆದಾಡಿದ ಸುಂಕ ಕಂಜಿ. ಕಳವೆಯೆಲ್ಲ ಹೋಗಿ ಗೋಣಿ ಬರೆಯಾಯಿತು. ಅಳಿಮನಿದವನ ಇತ್ತ ಭಕ್ತಿಗತ್ಲೆ. ಅಂದ್ರೆ ಅಚಂಚಲ, ಅಸ್ಥಿರತೆ,
ಭಕ್ತಿಯಲ್ಲಿ ಅಸ್ಥಿರತೆ ಇದ್ರೆ ಶರಣರಾಗ್ಲಿ ಭಗವಂತನಾಗ್ಲಿ ನಮಗೆ ಸಿಗುದು ಸ್ವಲ್ಪ ಕಷ್ಟ. ಅಸ್ಥಿರತೆ ಬೇಕಂತಾರೆ ವಚನ. ಒಂದು ಲೌಕಿಕ ಉದಾಹರಣೆ, ಅದ್ರ ಜೊತೆಗೆ ಒಂದು ಟ್ಯಾಕ್ಸ್ ಬಗ್ಗೆ ಮಾತನಾಡಿ ಆಮೇಲೆ ಒಂದು ಆಧ್ಯಾತ್ಮದ ಅಂಶಕ್ಕೆ ಹೋಯ್ತಾರಲ್ಲ, ಇದು ನಮ್ಮ ವಚನಗಳ ಬ್ಯೂಟಿ. Sharanas have left such a lovely and a beautiful, vast legacy for all of us. ಹೆಮ್ಮೆಲೆ ಹೇಳ್ಕೋಬೇಕು ನಾವು, ಹೌದು ಹೌದಪ್ಪ, ನಾವು ಇದರ ವಾರಸುದಾರರು. ನಾವು ಕೇವಲ ಕಾಪಾಡ್ಕೊಳ್ಳೋದು ಅಷ್ಟೇ ಅಲ್ಲ, ನಾವು ಬದುಕು ಕೂಡ ಹಾಗೆ ಮಾಡಬೇಕು. ಎಲ್ಲೂ ಶರಣರು ದುಡಿಬೇಡ ಅಂತ ಹೇಳಕತ್ತೇ ಇಲ್ಲ, ಆದ್ರೆ ಅವರು ಟ್ಯಾಗ್ ಲೈನ್ ಹಚ್ತಾರಲ್ಲ, ಸತ್ಯ ಶುದ್ಧ ಕಾಯಕ, ಅದು ನಮ್ಮ ವಜ್ಜೆ ಬರಾಕತೈತಿ ಇವತ್ತ. ಹಾಗೆ ಮುಂದೆ ಬೇರೆ ಬೇರೆ ವಚನಲ್ಲಿ ತಗೊಂತೀನಿ, ಬೇರೆ ಬೇರೆ ಪಾಯಿಂಟ್ಸ್ ಅದಾವ. ಕಮ್ಮಾರ್ ಅವರು ನನಗೆ 45 ನಿಮಿಷ ಪ್ಲಸ್ ಒಂದು 10 ಮಿನಿಟ್ಸ್ ಬೋನಸ್ ಅಂದಿದ್ದಾರೆ. ಶುರುವಾಗಿ ಸಾಧಾರಣ 20-25 ನಿಮಿಷ ಆಗಿದೆ, ಇನ್ನೊಂದು 25 ನಿಮಿಷ. ಬಟ್ ಅದರಲ್ಲಿ ಸಂಪೂರ್ಣವಾಗಿ ಒಂದು ಟಾಪಿಕ್ಗೆ ಐ ಥಿಂಕ್ ಇದು ಕೊಡುತ್ತೀನಿ ಅಂತ ಒಂದು ನಂಬಿಕೆ. ಕಮ್ಮಾರ್ ಸರ್ ಕೂಡ ಈಗ ವಿಡಿಯೋನಲ್ಲಿ ಬಂದಿದ್ದಾರೆ. ನೋ ಟೈಮ್ ಫೀಲಿಂಗ್. Yes, sir. Yes, sir. Thank you so much, sir. Thank you so much, sir. So ಇದು ಅಳಿಮನದವನ ಭಕ್ತಿ ಅಂದ್ರೆ ಚಂಚಲತೆ. ಆ ತರ ಭಕ್ತಿ ಇದ್ರೆ ಎಲ್ಲಿ ಹೋಗ್ಬೇಕು? ಇವ್ರದ್ದು ಅಂಕಿತ್ ನಾಮ ರಾಮನಾಥ. ನಾವು ಮೊದಲಿಗೆ ನಾವು ನೋಡಿದ್ದು ವಚನ ಗುಪ್ತ ಮಂಚೆ ಎನ್ನುವುದು, ಅಲ್ಲಿ ನಾರಾಯಣ ಪ್ರಿಯ ರಾಮನಾಥ. ಓಕೆ, ಸೊ ಹೀಗೆ ವಚನದಲ್ಲಿ ಅಂಕಿತ ನಾಮ ಕೆಲವೊಮ್ಮೆ ನಮ್ಗೆ ಮಲ್ಟಿಪಲ್ ಅನ್ನಿಸ್ತಾವ, ಬಟ್ ಸ್ಲೈಟ್ ಡಿಫ್ರೆನ್ಸ್ ಕಾಣ್ತೀವಿ. ಹೀಗೆ ಬಸವಣ್ಣವರ ಮುಖ್ಯ ವಚನ. ನಾನು ಬಸವಣ್ಣವರ ಈ ವಚನ ಹೇಳೋಕ್ಕಿಂತ ಮುಂಚೆ ಇವು ಎಲ್ಲಾನು ಯಾಕೆ ಆಗ್ತಾವಂದ್ರೆ, ಅಲ್ಲಂಪ್ರಭುವಿನ ಒಂದು ವಚನವನ್ನು ಜ್ಞಾಪಿಸ್ಕೋಬೇಕು ನಾವಿಲ್ಲಿ. ಹೆಣ್ಣು ಮಾಯಲ್ಲ, ಹೊಣ್ಣು ಮಾಯಲ್ಲ, ಮನದ ಮುಂದನ ಆಸೆ ಮಾಯೆ ಅಂತಾರ. ಇವು ಯಾವ ಮಾಯಲ್ಲ. ಹೆಣ್ಣು, ಹೊಣ್ಣು, ಮಣ್ಣು ಇವು ಯಾವ ಮಾಯಲ್ಲ, ಮನದ ಮುಂದನ ಆಸೆ ಮಾಯೆ. ಕಾಣ ಗುಹೇಶ್ವರ. ಈ ಇಡೀ ಎಕನಾಮಿಕ್ ಅಂದ್ರೆ ಅರ್ಥವನ್ನು ನಿಲ್ತಿದ್ದು ಇವು ಮೂರು ಮೇಲೆ. ಆ ಮಾಯೆಗೆ ಒಳಗಾಗಿದ್ದಕ್ಕೆ ಕಾನೆ ನಾವು ಸುಂಕನ್ನು ತಪ್ಸಾಕ್ ನೋಡ್ತೀವಿ, ಸುಂಕ ಕೊಡ್ಲಾರ್ದಾಕ್ ನೋಡ್ತೀವಿ, ಅಥವಾ ಬೇರೆ ಏನಾದ್ರೂ ಮಾರ್ಗ ಹುಡುಕ್ತೀವಿ. ಈ ಎಲ್ಲವನ್ನು ಅಂಶ ಈ ವಚನದಲ್ಲಿ ಬರ್ತದೆ. ಬಂಡವ ತುಂಬಿದ ಬಳಿಕ, ಒನ್ಸ್ ಅವರ್ ಕಾಫರ್ಸ್ ಆರ್ ಫಿಲ್ಡ್, ಅಲ್ಲ, ನಮ್ಮ ಮನೆಯಲ್ಲಿ ಪೆಟ್ಟಿಗೆ ತುಂಬ್ತಾವ, ಅಥವಾ ನನ್ನ ಉತ್ಪಾದನೆ ಹೆಚ್ಚಾಗ್ತದೆ, ನಾನು ಬೆಳೆ ಹೆಚ್ಚು ಬೆಳಿತೀನಿ, ಮಳಿ ಮಸ್ತ್ ಆಗೈತಿ. ಬಂಡವ ತುಂಬಿದ ಬಳಿಕ ಸುಂಕವ ತೆತ್ತಲೆ ಹೋಗಬಾರದು. ಮ್ಯಾಂಡೇಟ್ರಿ, ಸುಂಕವ ತೆತ್ತಲ್ಲದೆ ಹೋಗಬಾರದು. ಹೋಗಬಾರದು ಕೊಡಬೇಕಾಗ ಸುಂಕ ಕಟ್ಟಲೇಬೇಕು. ಬಂಡವ ತುಂಬಿದ ಬಳಿಕ, ಸಿ ದಿ ಟ್ಯಾಕ್ಸ್ ಕಾನ್ಸೆಪ್ಟ್ ದಟ್ ಇಸ್ ಬ್ರಾಟ್ ಹಿಯರ್. ಇಲ್ಲ ಅಂದ್ರೆ ಏನಾಗ್ತದೆ? ನಾವು ಸುಂಕ ಕಟ್ಟಲಿಲ್ಲ ಅಂತ ಏನಾಗ್ತದೆ? ಕಳ್ಳ ನಾಣ್ಯ ಸಲುಗೆಗೆ ಸಲ್ಲದು. ಬ್ಲ್ಯಾಕ್ ಮನಿ ಅಂದ್ರೆ ಸುಂಕ ತಪ್ಸುದು ಅವಾಗ ಕೂಡ ಒಂದು ಸಾಮಾನ್ಯ ಕ್ರಿಯೆನೇ ಅನ್ಸಿರ್ಬೋದು, ಆಗಿರ್ಬೋದು. ವಚನಗಳಲ್ಲಿ ಇದು ಗಟ್ಟಿಯಾಗಿ ಹೇಳಾಕತ್ತಾರಂದ್ರೆ ಆ ಸಮಯದಲ್ಲಿ ಏನ್ ನಡೆದಿದೆ ಆ ವಿಷಯಗಳು ಕೂಡ ಅದರಲ್ಲಿ ಪ್ರಸ್ತಾಪ ಮಾಡ್ತಾರೆ, ಆ ವಚನ ಮೂಲಕ ತಗೊಂತಾರೆ. ಕೊನೆಗೆ ಆಧ್ಯಾತ್ಮದ ಅಂಶ ಹೇಳ್ತಾರೆ. ದಿಸ್ ಇಸ್ ದ ಬ್ಯೂಟಿ. ಕಳ್ಳನಾಣ್ಯ ಸಲುಗೆಗೆ ಸಲ್ಲದು, ಕಳ್ಳನಾಣ್ಯ ಸಲಲಿರಯ್ಯ. ಬ್ಲ್ಯಾಕ್ ಮನಿ, ಬ್ಲ್ಯಾಕ್ ಮನಿ ಏನಾಗ್ತದೆ? ಬ್ಲ್ಯಾಕ್ ಮನಿ ವಿಲ್ ಲೀಡ್ ಟು ಫೈನಾನ್ಷಿಯಲ್ ಕ್ರೈಮ್. ಇವತ್ತು ಏನ್ ನೋಡ್ತಾ ಇದ್ದೀವಿ ನಾವು? ಥ್ರೂಔಟ್ ಅವತ್ತು 12ನೇ ಶತಮಾನ, ಇದು 21ನೇ ಶತಮಾನ. ನಿಂತಿದೆಯಾ ಬ್ಲ್ಯಾಕ್ ಮನಿ? ಟ್ಯಾಕ್ಸ್ ಇವೇಷನ್ ನಿಂತಿದೆಯಾ? ನಾವೆಲ್ಲರೂ ಹೇಳ್ತೀವಿ, ನಮ್ಗೆ ಯಾರ್ಯಾರು ನಮ್ಮ ಹತ್ರ ಬರ್ತಾರೆ, ಇಲ್ರಪ್ಪ ಟ್ಯಾಕ್ಸ್ ಕಟ್ಟಿನಂತೆ ಹೇಳ್ತೀವಿ. ಯಾರು ಬರಂಗಿಲ್ಲ ಅಥವಾ ಮಾಡಿದಾಗ ಹೇಳ್ತಾರೆ ಟ್ಯಾಕ್ಸ್ ಇವೇಷನ್ ಇಸ್ ಅ ಕ್ರೈಮ್ ಅಂತೀವಿ ನಾವು. ಯಾಕಂದ್ರೆ ದ ಮನಿ ದಟ್ ಕಮ್ಸ್ ಔಟ್ ಆಫ್ ಟ್ಯಾಕ್ಸ್ ಇವೇಷನ್ ಇಸ್ ಬ್ಲ್ಯಾಕ್ ಮನಿ. ಇದಕ್ಕಾಗಿ ಗೌರ್ಮೆಂಟ್ನವರು ಸಾಕಷ್ಟು ಸಲ ಬೇರೆ ಬೇರೆ ಸ್ಕೀಮ್ಸ್ ಕೂಡ ಬರ್ತವೆ. ವಾಲಂಟರಿ ಡಿಕ್ಲರೇಷನ್ ಸ್ಕೀಮ್ ಬರ್ತದೆ. ಆಯ್ತಪ್ಪ, ನಾನು ಇಷ್ಟು ವರ್ಷ ನಾನು ತೋರಿಸ್ಲಿಲ್ಲ, ನನ್ನ ಇನ್ಕಮ್ ನಲ್ಲಿ ಮಾಡ್ಲಿಲ್ಲ, ಈಗ ಮಾಡ್ತೀನಿ, ಅದಕ್ಕೆ 60% ಟ್ಯಾಕ್ಸ್ ಕಟ್ಟು. ಸೊ ದೇ ಟ್ರೈ ಟು ಬ್ರಿಂಗ್ ದಟ್ ಬ್ಲ್ಯಾಕ್ ಮನಿ ಇನ್ ಟು ದ ಮೇನ್ ಸ್ಟ್ರೀಮ್. ಆವಾಗನೇ ಬಸವಣ್ಣವ್ರು ಹೇಳ್ಯಾರ, ಕಳ್ಳ ನಾಣ್ಯ ಸಲಲಿರಯ್ಯ. ಯಾಕಂದ್ರೆ ಇದು ಉಪಯೋಗ ಆಗಿಲ್ಲ. ಯು ಕಾಂಟ್ ಬ್ರಿಂಗ್ ಇನ್, ಯು ಕಾಂಟ್ ಪಂಪ್ ಇನ್ ದ ಬ್ಲ್ಯಾಕ್ ಮನಿ. ಏನ್ ಅದ್ಭುತವಾದ ಕಾನ್ಸೆಪ್ಟ್ ಇದು ಆ ಸಮಯದಲ್ಲಿ. ಭಕ್ತಿ ಎಂಬ ಬಂಡಕ್ಕೆ ಜಂಗಮವೇ ಸುಂಕಿಗ. ಅಗೇನ್ ಮತ್ತೆ ಎತ್ತರ ಕೊಯ್ದ್ಬಿಡ್ತಾರೆ.
ಕೂಡಲ ಸಂಗಮ ದೇವ. ಭಕ್ತಿ ಎಂಬ ಬಂಡರಕ್ಕೆ ಅಂದ್ರೆ ನಾವು ಬೇಸಿಕಲಿ ಬಂಡವ ತುಂಬಿದ ಬಳಿಕ ಅಂದ್ರೆ ಇದು ಭಕ್ತಿಯ ಏನಂತ ಹೈಟ್. ಅದಕ್ಕೆ ಏನು, ಯಾರ ಸುಂಕಿಗ? ಹೂ ಇಸ್ ದ ಟ್ಯಾಕ್ಸ್ ಕಲೆಕ್ಟರ್? ಜಂಗಮ ಟ್ಯಾಕ್ಸ್ ಕಲೆಕ್ಟರ್. ನಾವು ಇದರಲ್ಲಿ ಇನ್ನೊಂದು ಅರ್ಥ ಹುಡುಕೋಣಕ್ ಪ್ರಯತ್ನ ಮಾಡಬೇಕು. ಏನನ್ನಿಸ್ತದೆ ನನಗೆ, ಇದು ಇತ್ತೀಚಿನ ಜಗತ್ತಿಗೆ ಒಂದು 5-6 ವರ್ಷ ಆತನ ಅನಿಸ್ತದೆ, ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹಾಕಿದ್ದಾರೆ ಕಂಪ್ನಿಗಳ ಮೇಲೆ. ಅಂದ್ರೆ ಸಾಮಾಜಿಕ ಜವಾಬ್ದಾರಿಯ ನಿರ್ವಹಣೆ. ನೀವು ದುಡ್ಡು ಗಳಿಸ್ತೀರಪ್ಪ, ಪ್ರಾಫಿಟ್ ಮಾಡ್ತೀರಿ, ಪಾಲುದಾರರಿಗೆ, ಶೇರ್ಡ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೂಡ ಹಾಕ್ತೀರಿ, ಅದ್ರ ಸಮಾಜಕ್ಕೆ ನಿಮ್ದು ಏನು ಕೊಡುಗೆ? ಇಲ್ಲಿ ನಾವು ನೆನೆಸ್ಬೇಕಾಗಿದ್ದು ಗೌರವಪೂರ್ವಕವಾಗಿ ರತನ್ ಟಾಟಾ ಅವರನ್ನ. ಶರಣರು ಯಾರ ರೂಪದಲ್ಲಿ ಬರ್ತಾರೆ ನಮಗ್ ಗೊತ್ತಿಲ್ಲ, ಹೌದಾ? ರತನ್ ಟಾಟಾ ಗಳಿಕೆಯಕ್ಕಿಂತ ಹೆಚ್ಚು ಅವರು ಸಮಾಜಕ್ಕೆ ಕೊಟ್ಟಿದ್ದೇ ದೊಡ್ಡದು. ಅವ್ರು ಇರುವ ಮನೆ ಎಂತ ದೊಡ್ಡ ಬಂಗ್ಲೆಯಲ್ಲಿ ಇರ್ಬೋದಾಗಿತ್ತು, ಸಿಂಪಲ್ ಫ್ಲಾಟ್ ನಲ್ಲಿ ಇರ್ತಾರೆ ಅವರು. ಸೊ ಅವರು ನಮಗೆ ರೋಲ್ ಮಾಡೆಲ್ ಆಗ್ಬೇಕು. ಎಷ್ಟೊಂದು ಅವ್ರದ್ದು ಬದುಕುದ್ದಕ್ಕೂ ಅಂದ್ರೆ ಏನ್ ಮಾಡಿದ್ರು ಸಮಾಜ ಬೆಳಿಬೇಕು, ಬಡವರು ಬೆಳಿಬೇಕು, ಎಲ್ಲರಿಗೂ ಉದ್ಧಾರ ಆಗ್ಬೇಕು. ಕಾರ್ ತೆಗೆದ್ರು ಅಂದ್ರೆ ಒಬ್ಬ ಬಡವ ಕೂಡ ಕಾರ್ನಲ್ಲಿ ಹೋಗುವ ಆಸೆ ಅವಂಗಿರ್ತದೆ. ಶ್ರೀಮಂತರಿಗೆ ಅಷ್ಟೇ ಬೇಡಪ್ಪ, ಅವಂಗೂ ಕೂಡ. ಆವಾಗ ನ್ಯಾನೋ ಕಾರ್ ತೆಗಿತಾರ ಒಬ್ಬ ಸಾಮಾನ್ಯ ಪ್ರಜೆಗೆ ಕಾರ್ನಲ್ಲಿ ಹೋಗಕ್ ಅಧಿಕಾರ ಸಿಗಲಿ ಅಂತ. ಸೊ ಇದಕ್ಕಿಂತ ಹೆಚ್ಚಿನೇನು? ಬಹುಶಃ ಶರಣರೇ ಅವರು ಒಂದು ರೂಪದಲ್ಲಿ ಬಂದು ಈ ತರ ಒಂದು ದೊಡ್ಡ CSR. ಸೊ ಬಸವಣ್ಣವರು ಹೇಳ್ತಾರೆ ಇಲ್ಲಿ ವಚನದಲ್ಲಿ, ಭಕ್ತಿ ಎಂಬ ಬಂಡಕ್ಕೆ ಜಂಗಮವೇ ಸುಂಕಿಗ. ಜಂಗಮ ಅಂದ್ರೆ ಇಡೀ ಸಮಾಜ. ನಾ ದುಡಿದ್ ಹಾಕತ್ಮೇಲೆ ನನ್ನ ಹೆಂಡತಿ ಮಕ್ಕಳಿಗೆ, ನನ್ನ ತಂದೆ ತಾಯಿಗೆ ಎಲ್ಲ ಸಮಾಧಾನ ಮಾಡಿದ್ಮೇಲೆ, ಒಂದು ಮಟ್ಟಿಗೆ ಸ್ವಲ್ಪ ಆಸ್ತಿ ಮಾಡ್ಕೊಂಡ್ಮೇಲೆ ಮುಂದಾದ್ರೂ ಸಮಾಜಕ್ಕೆ ಕೊಡ್ತೀಯೇನಪ್ಪಾ ಅಂತ ಶರಣರು ಇವತ್ತಿಗೂ ಕೇಳಾಕತ್ತಾರ. ನಾವು 3 ತಲೆಮಾರ 4 ತಲೆಮಾರ ಆಗುವಷ್ಟು ಆಸ್ತಿ ಮಾಡಿದ್ಮೇಲೂ ಕೂಡ ನಾವು ಮಾಡ್ಲಿಲ್ಲ ಅಂದ್ರೆ ಎಲ್ಲಿ ಬರ್ತದೆ? ಒಂದು ಗಮ್ಮತ್ತಿದೆ, ಹಾಗೆ ಹೇಳ್ತೀನಿ. ಊರಿಗೆ ಹೋಗುವ ಒಂದು ಪ್ರಸಂಗ ಬಂತು. ಮನ್ಯಾಗ ಸ್ಟೀಲಿನ ದೊಡ್ಡ ಚರಿಗಿ, ದೊಡ್ಡ ವಾಟೆ, ಹಿಂಗ್ ಸ್ವಲ್ಪ ಕೆಲವು ಸ್ಟೀಲಿನ ಸಾಮಾನುಗಳು ಇದ್ದು. ಕಮ್ಮಾರ ಅವರು, ವಿಜಯಕುಮಾರ್ ಕಮ್ಮಾರ್ ನನ್ನ ಬಹಳ ಆತ್ಮೀಯ ಮಿತ್ರ. ಅವ್ರ ಮನೆಗೆ ಹೋಗಿ, ಯಾಕಂದ್ರೆ ಕಳ್ತನ ಬಹಳ ಆಗ್ತದೆ, ವಿಜಯಕುಮಾರ್ ನಿಮ್ ಮನ್ಯಾಗ ಇಟ್ಕೋರಿ ಅಂತ ಕೊಟ್ಟೆ. ಬಹಳಷ್ಟು ಒಂದು 10-12 ಸಾಮಾನು ಇದ್ದು. ಒಂದು 15 ದಿವಸ ಪ್ರವಾಸ ಹೋಗಿ ಬಂದ್ಮೇಲೆ ನಾನು, ನನ್ನ ಹೆಂಡತಿ ಸುನೀತಾ ಬಂದ್ಮೇಲೆ ಮತ್ತೆ ವಿಜಯಕುಮಾರ್ ಕಮ್ಮಾರ್ ಅವ್ರ ಮನೆಗೆ ಹೋಗ್ತೀನಿ. ಕೊಡ್ರಿಪ್ಪ ಅವೆಲ್ಲ, ಒಂದು ಕೊಡ ಕೊಟ್ಟಿದ್ದೆ, ಚರಿಗಿ ಕೊಟ್ಟಿದ್ದೆ, ವಾಟೆಗಳು ಕೊಟ್ಟಿದ್ದೆ, ತಾಟ್ ಕೊಟ್ಟಿದ್ದೆ ಅಂತ. ಆಯ್ತು ಕೊಡ್ತೀನಿ ನಟರಾಜ್, ಆರಾಮ್ ಊಟ ಪ್ರಸಾದ ಎಲ್ಲ ತಗೊಳ್ಳಿ ಅಂದ್ಮೇಲೆ ಮುಗಿದ್ಮೇಲೆ ಅವ್ರು ನಾನು ಏನೇನು ಕೊಟ್ಟಿದ್ದೆ ಸಾಮಾನುಗಳು ಅದ್ರ ಜೊತೆಗೆ ಇನ್ನೊಂದು ಸೆಟ್ ಕೊಡ್ತಾರ. ಸಣ್ಣದು, ದೊಡ್ಡ ಕೊಡಾಗೆ ಸಣ್ಣ ಕೊಡ, ದೊಡ್ಡ ಚರಿಗಿಗೆ ಸಣ್ಣ ಚರಿಗಿ, ದೊಡ್ಡ ವಾಟೆಗೆ ಸಣ್ಣ ವಾಟೆ, ತಾಟಿಗೆ ಸಣ್ಣ ತಾಟು. ಬರೀ ವಿಜಯವ್ರ ಇದು ನಂದಲ್ಲಪ್ಪ, ನಾನು ಕೊಟ್ಟಿಲ್ಲ ನಿಮಗೆ. ಇಲ್ಲ ಸರ್, ಪವಾಡ ಆಗ್ಬಿಟ್ಟಿದೆ ಇದು, ನಿಮ್ಮ ಬಾಂಡೆ ಮರಿ ಹಾಕ್ಯಾವಂತಾರ. ಬಾಂಡೆ ಮರಿ ಹಾಕುದಾ? ಹೌದ್ರಿ, ನನ್ಗೂ ಗೊತ್ತಾಗಿಲ್ಲ ನೋಡ್ರಿ, ನಾ ಸುಮ್ಮನೆ ಅಲ್ಲೇ ಕಪಾಟ್ನಾಗ ಇಟ್ಟಿದ್ದೆ, ಬಾಂಡೆ ಮರಿ ಹಾಕ್ಯಾವ. ಅವ್ರ ಬಾಂಡೆ ಮರಿ ಹಾಕ್ಯಾವಂತ ಹೇಳ್ತಾರ. ನಟರಾಜ್ ನಂಬ್ತಾನ. ನನ್ನೂ ಅಷ್ಟ ಬಿಟ್ಟು ಔಷಧ ತಗೊಂಡ್ಬರ್ತೀನ ಆಸೆ. ಮೊದಲನೇ ವರ್ಷ ಮತ್ತೆ ಪ್ರವಾಸಕ್ಕೆ ಹೋಗುವ ಕಾಲ, ಸಹಜವಾಗಿನೇ ಎಲ್ಲಿ ಬಾಂಡೆ ಮರಿ ಹಾಕ್ತಾವ ಮತ್ತ ಅವ್ರ ಮನೆಗೆ ಹೋಗ್ಬೇಕಲ್ಲ ನಾನು. ಈ ಸಲ ನನಗೆ ಆಸೆಯನ್ನು ಮಾರ್ಪಾಟಾಗಿ ದುರಾಸೆಗೆ ತೊಡಗ್ತೇನೆ. ನಾನೇನ್ ಮಾಡ್ತೀನಿ, ನನ್ನ ಮನೆಗಿದ್ದ ಬೆಳ್ಳಿ ಸಾಮಾನುಗಳು ವಿಜಯಕುಮಾರ್ ಕಮ್ಮಾರ್ ಅವ್ರ ಮನೆಗೆ ಕೊಡ್ತೇನೆ. ಒಂದು ಬೆಳ್ಳಿ ಚರಗಿ, ಬೆಳ್ಳಿ ವಾಟೆ, ಬೆಳ್ಳಿ ಚಮಚೆ, ಬೆಳ್ಳಿ ಬಟ್ಲ ಎಲ್ಲಾ ಕೊಡ್ತೀನಿ. ಖುಷಿ. ಆಯ್ತು ಹೋಗ್ಬರ್ರಿ ನಟರಾಜ್, ಪ್ರವಾಸಕ್ಕೆ ಹೋಗ್ಬರ್ರಿ ಅಂತ. ಪ್ರವಾಸಕ್ಕೆ ಹೋಗಿ ಬಂದ್ಮೇಲೆ ಖುಷಿ ಅವ್ರ ಮನೆಗೆ ಹೋಗ್ತೀನಿ. ವಿಜಯಕುಮಾರ್ ಅವರೇ ಮತ್ತೆಲ್ಲ ಕೊಡ್ರಿಪ್ಪ ಅಂತ. ಡೀಪ್ ಡೌನ್ ಇನ್ ದ ಮೈಂಡ್ ಒರಿಜಿನಲ್ ಪ್ಲಸ್ ಮರಿ ಎರಡು ತಲೆಯಾಗ ಬರಾಕತ್ತಾವ ಚಿತ್ರ. ವಿಜಯಕುಮಾರ್ ಕಮ್ಮಾರ್ ಅಂತಾರೆ, ಇಲ್ರಿಪ್ಪ ಬಹಳ ಒಂದು ದುಃಖದ ಸಂಗತಿ, ನೋದ ಸಂಗತಿ. ಏನಾತ್ರಿ ಅಂತ. ಇಲ್ರಿ, ಎಲ್ಲಾ ಬಾಂಡೆ ಸತ್ತು ಹೋದುನಾ ಅಂತ. ಐ ಆಮ್ ಡಿಸ್ಬಿಲೀಫ್. ಹೆಂಗ್ ಸಾಧ್ಯ ರೀ ಇದು? ಬಾಂಡೆ ಹೆಂಗ್ ಸಾಯ್ತಾವ್ರಿ? ಒಬ್ರು ಹಿರಿಯರಿಗೆ ಕರೆಸ್ತೀವಿ, ಇಲ್ಲ ಡಾಕ್ಟರ್ ಸರ್ವಮಂಗಲ ಅವ್ರಿಗೆ ಕರೆಸ್ತೀವಿ. ಸರ್ವಮಂಗಲ ಅವರೇ ನೀವು ಬರ್ರಿಪ್ಪ ಬಗೆಹರಿಸ್ರಿ. ಅವ್ರು ಶಶಿಧರ್ ಅವರು ಹಿರೇಮಠ ಸಾಹೇಬ್ರಿಗೆ ಕಳಿಸ್ತೀವಿ, ನೀವು ಬಗೆಹರಿಸ್ರಿ ಅಂತ. ಅವ್ರು ಅಂತಾರೆ, ಎಲ್ಲಾ ವಿಚಾರ ಮಾಡಿ ಚಿಂತನೆ ಮಾಡಿದ್ಮೇಲೆ, ಅಲ್ಲ ನಟರಾಜ್, ನೀ ಯಾವಾಗ ಮರಿ ಆಗ್ಯಾವಂತ ನಂಬಿ ಅವು ತಗೊಂಡು ಹೋದಿ ಅಂದ್ಮೇಲೆ ಸತ್ತಾವಂತೂ ಕೂಡ ನಂಬೇಕಾಗ್ತದ ಅಂತ ಐತಿ. ಸೊ ಇದು ಹಿಂಗಾಗ್ತದೆ. ಈ ಬಹುಶಃ ದುರಾಸೆಯ ಕಾರಣ.
ಅದಕ್ಕೆ ಬಸವಣ್ಣವ್ರು ಇನ್ನೊಂದು ಕಡೆ ಹೇಳಲ್ಲ, ಆನೆಯನ್ನು ಏರಿಕೊಂಡು ಹೋದಿರೆ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರೆ, ಕುಂಕುಮ ಕಸ್ತೂರಿಯನ್ನು ಪೋಷಿಸಿ ಹೋದಿರಲ್ಲ, ಸತ್ಯದ ನಿಲವ ಅರಿಯದೆ ಹೋದಿರಲ್ಲ. ನನಗೆ ಈ ಲೈನ್ ಬಹಳ ಅಟ್ರಾಕ್ಟೆಡ್. ಆನೆಯನ್ನು ಏರಿಕೊಂಡು ಹೋಗುವುದು, ಕುದುರೆ ಏರಿಕೊಂಡು ಎಲ್ಲ ಒಂದು ಶ್ರೀಮಂತಿಕೆಯ ಸಂಕೇತ ಐತಪ್ಪ, ಒಂದು ರುಬಾಬನ ಸಂಕೇತ. ಆದ್ರೆ ಸತ್ಯದ ನಿಲುವು ಅರಿಯದೆ ಹೋದಿರಲ್ಲ, ಸದ್ಗುಣ ಎಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ. ಎಂತ ಲೈನ್ ಇದು! ಯಾವುದು ಸತ್ಯ, ಯಾವುದು ಸತ್ಯ? ಈ ಸತ್ಯದ ಕಡೆ ನಾವು ಹೊಂಟಿದೀವ? ವಚನವನ್ನು ಓದ್ತಾ ಓದ್ತಾ ಚಿಂತನೆ ಮಾಡ್ತಾ ಮಾಡ್ತಾ ಯಾವುದದು ಸತ್ಯ? ನಮ್ಮ ಗುರುಗಳಾದ ಶ್ರೀ ಎಂ ಸರ್ ಹೇಳ್ತಿರ್ತಾರೆ, ಅವರ್ ಸರ್ಚ್ ಇಸ್ ಆಲ್ವೇಸ್ ಆನ್ ದಿ ಔಟ್ಸೈಡ್. ಎವ್ರಿಥಿಂಗ್ ದಟ್ ವಿ ನೀಡ್ ಇಸ್ ಇನ್ಸೈಡ್ ಅಸ್, ದೇರ್ ಇಸ್ ನಥಿಂಗ್ ಔಟ್ಸೈಡ್. ಯಾವುದು ಹೊರಗಡೆ ಇಲ್ಲ, ಆದ್ರೂ ನಮ್ಮ ಹುಡುಕಾಟ ಹೊರಗಡೆ. ಪರಮಾನಂದ ಸ್ಥಿತಿ ಒಳಗಡೆ, ಖುಷಿ ಒಳಗಡೆ, ಎಲ್ಲ ಒಳಗಡೆ, ಆದ್ರೂ ಮನುಷ್ಯನ ಹುಡುಕಾಟ ಹೊರಗಡೆ. ಇದೇ ತಾನೇ ಶರಣರು ಹೇಳಿದ್ದು. ಲಿಂಗ ಪೂಜೆ ನೋಡ್ತಾ ನೋಡ್ತಾ ಲಿಂಗನು ಮಾಡ್ತಾ ಮಾಡ್ತಾ ಒಳಗಾಗ್ಬಿಡು, ಏಕಾಗ್ಬಿಡು, ಮುಗಿದು. ಯಾವಾಗ ಏಕಾಗ್ತೀಯ, ಒಂದಾಗ್ತೀಯ, ಅಲ್ಲಿ ಸಲ್ಲುವ ಪೂಜೆ ತಂದೆ ನೀನು, ತಾಯಿ ನೀನು, ಬಂದು ನೀನು, ಒಳಗ ನೀನು, ಅಲ್ಲಿ ಸಲ್ಲಬೇಕು. ಆ ಸ್ಥಿತಿಗೆ ನಮಗೆ ಶರಣರು ಒಯ್ತಾರೆ. ಸೊ ಇದು ಎಲ್ಲ ಅಲ್ಲಿ ಹೇಳ್ತಾರೆ, ಅಹಂಕಾರ ಎಂಬ ಹಂತ ಇಂತ ಗಜ ಅಲ್ಲ, ಸದಾ ಗಜ ಮಜವನೇರಿ. ಅಂದ್ರೆ ಅಷ್ಟೊಂದು ಅಹಂಕಾರ ಇದ್ದ ಆನೆಯನ್ನು ಏರು ಹೋದೆಲ್ಲ, ಸದ್ಗುಣ ಎಂಬ ಫಲ ಬಿತ್ತದೆ ಬೆಳೆಯದೆ ಹೋದಿರಲ್ಲ ಅಂತ ಅವ್ರು ಪ್ರಶ್ನೆ ಹಾಕ್ತಾರೆ. ಬಸವಣ್ಣವ್ರ ವಚನ ಎಂತ ಅದ್ಭುತ ಅದು! ಆ ಸಾಲನ್ನು ಓದಿ ಮತ್ತೊಮ್ಮೆ ಓದಿ, ಅಸತ್ಯದ ನಿಲುವು ಅರಿಯದೆ ಹೋದಿರಲ್ಲ. ಕೊನೆಗೆ ಏನ್ ಹೇಳ್ತಾರೆ? ಕೂಡಲ ಸಂಗನ ಶರಣ ಅರಿಯದೆ ಹೋದರೆ ನರಕಕ್ಕೆ ಭಾಜನಾದಿರಲ್ಲ. ಈ ಸ್ವರ್ಗ ನರಕ ಕಾನ್ಸೆಪ್ಟ್ ಅಂದ್ರೆ ಅಲ್ಲಿ ಒಯ್ಬೇಡ್ರಿ. ನರಕ ಅಂದ್ರೆ ನಮ್ದು ಲೈಫೇ ಒಂದು ಹಾಳು ಮಾಡ್ದಂಗ ಅಂತ. ಯಾಕಂದ್ರೆ ಎದಕ್ ಬಂದೀವಿ ನಾವು? ವೈ ಆರ್ ವಿ ಬಾರ್ನ್? ಏನ್ ನಂದು ಆಕ್ಟಿವಿಟಿ ನಡಿಬೇಕ ನನ್ನ ಕಡೆಯಿಂದ? ಏನಿದೇನಾ? ನಿತ್ಯ ಅಡಿಗೆ ಮಾಡೋದು, ಊಟ ಮಾಡೋದು, ಬಡಿಸೋದು ಇದೇನಾ? ಅಭ್ಯಾಸ ಮಾಡೋದು, ದುಡಿಯೋದು ಇದೇನಾ? ಮುಂದೆ ಸಮಾಜ, ಆ ಸಮಾಜದ ಪ್ರಜ್ಞೆ, ಆ ಜಂಗಮ ಶಬ್ದ, ಇದು ಬಹಳ ದೊಡ್ಡದು. ಸೊ ಇದು ನಮ್ ಪುಣ್ಯ ಮಾಡಿವಿ ನಾವು ಇಂಥವೆಲ್ಲ. ಮತ್ತೆ ವಿಜಯ್ ಕುಮಾರ್ ಕಮ್ಮಾರ್ ಆಗ್ಲಿ, ಶಂಭು ಹಿರೇಮಠಗಾಗ್ಲಿ, ತಮ್ಮೆಲ್ಲರಿಗೂ ಕೂಡ ನಾನು ಬಹಳ ಅಭಿನಂದಿಸ್ತೀನಿ. ಯಾಕಂದ್ರೆ ಅಂತರ್ಜಾಲದ ಮೂಲಕ 113ನೇ ಪ್ರಯೋಗ ಇದು, 113th ಟಾಕ್. 113 means roughly 2 years, 56 weeks into 2. So that's really great. 2 ವರ್ಷ ನಿರಂತರ ಮಾಡೋದು. ಈ ನಿರಂತರತೆ ಕಳೆಕೊಂಡುವ ಯುಗದಲ್ಲಿ ತಾವು ನಿರಂತರವಾಗಿ 2 ವರ್ಷ ಮಾಡ್ತಾ ಇದ್ದೀರಿ ಅಂದ್ರೆ ನಿಜವಾಗ್ಲೂ hats off to you. ಹಡದ ಒಡೆಯ ವಸ್ತುವನ್ನು ಮುಡು ಭಕ್ತರಿಗಲ್ಲದೆ ಕೆಡಬಡ್ಡಿ ಹೇಗೆ ಕೊಡಬಾರ್ದು, ಆ ಚಿಂತನೆಗೆ ಮುಗಿಸಿದ್ವಿ. ಲಾಭ ಕಾಬ ವ್ಯಾಪಾರಿ ಆ ಚಿಂತನೆ ಮುಗಿಸಿದೆ. ಅರ್ಥ ಸನ್ಯಾಸಿ ಆದಳು ಮುಗಿಸಿದೆ. ಬಾಂಡವ ತುಂಬಿದ ಬಳಿಕ ಇನ್ನೊಂದು 2-3 ವಚನ ತಗೋಬೇಕು. ಬಸವಣ್ಣವ್ರ ವಚನ ಜಾಸ್ತಿ, ಯಾಕಂದ್ರೆ ಅವರು ಎಲ್ಲ ಕ್ಷೇತ್ರದಲ್ಲಿ ಸೋಷಿಯಲ್ ಕಾಸ್ ಜಾಸ್ತಿ. ಸ್ಪಿರಿಚುವಲ್ ಇಲ್ಲ ಅಂತಿಲ್ಲ, ಆಧ್ಯಾತ್ಮ ಚಿಂತನೆಗಳಿಲ್ಲ ಅಂತಿಲ್ಲ. ಬಸವಣ್ಣವ್ರ ವಚನ ಬರಂಗಿಲ್ಲ. ಎನಗೆ ಜನನವಾಯಿತೆಂಬೋರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತೆಂಬೋರು ಎನಗೆ ಮರಣವಿಲ್ಲವಯ್ಯ. ಸೊ ಯಾವ್ದು ಜನನ ಯಾವ್ದು ಮರಣ, ಇದು ಚಿಂತೆ ಏನೇ. ಅದು ಆಧ್ಯಾತ್ಮ ಮಾತಾಡೋದು ಬರೋಣ. ಇವತ್ತು ಆರ್ಥಿಕತೆ ಚಿಂತನೆ ಕೊಟ್ಟಿದ್ದಾರೆ, ಅದರ ಸಾರ್ಥಕತೆ ಕುರಿತು ಕೊಟ್ಟಿದ್ದಾರೆ. ಬಜೆಟ್ ಬರ್ತದೆ. ಬಜೆಟ್ ಸಾಮಾನ್ಯ ಭಾಷೆಯಲ್ಲಿ ಏನು? ಪ್ರಿಪೇರಿಂಗ್ ಫಾರ್ ಎಕ್ಸ್ಪೆಂಡಿಚರ್ ಅಂಡ್ ಗೆಟಿಂಗ್ ಟೆನ್ಸ್ ನೌ ಇಟ್ ಸೆಲ್ಫ್. ಖರ್ಚು ಮಾಡೋಕ್ಕಿಂತ ಮುಂಚೆನೆ ಬಜೆಟ್ ಹಾಕಿ ಏನ್ ಟೆನ್ಷನ್ ಮಾಡ್ಕೊಂತೀವಲ್ಲ, ಅದೇ ಬಜೆಟ್. ಅಯ್ಯೋ ನನ್ನ ರೊಕ್ಕ ಇಷ್ಟ ಬರತೈತಿ, ನನ್ನ ಖರ್ಚು ಇಷ್ಟ ಟೆನ್ಷನ್ ಅವಾಗನ, ಖರ್ಚು ಮಾಡೋಕ್ಕಿಂತ ಮುಂಚೆ. ಇದೇ ಬಜೆಟ್. ನಡಕ್ಕೆ ಸುಮ್ಮನೆ ಹಾಸ್ಯ ಇರ್ಲಿ ಅಂತ. ಈಗ ಇನ್ನೊಂದು ವಿಷಯ, ನಾವೆಲ್ಲರೂ ನೋಡ್ತೀವಿ ಎಷ್ಟೋ ಸಲ. ಈಗ ನಾವು ಜಾಗ ತಗೊಂಡಿರ್ತೀವಿ, ಭೂಮಿ ಅಗದಾಗ ಏನೋ ಒಂದು ಸಿಗ್ತದೆ, ಹುಂಡಿ ಸಿಗ್ತದೆ. ಏನಾಗಿರ್ಬೋದು ಇದು? ಯಾರು ಹೋಗದಿಟ್ಟು ಹೋಗಿರ್ಬೋದು? ಯಾವ್ದೋ ಪ್ಲಾಟ್ನಾಗ ನಮ್ಗೇನೋ ಸಿಗ್ತದಲ್ಲ. ಈಗ ಸಿಕ್ಕರೆ ಮಾತ್ರ ನಾವು ಸರ್ಕಾರಕ್ಕೆ ಹೇಳಲೇಬೇಕು, ಲಕ್ಷ ಇರ್ಲಿ, ಅದು ನಮ್ ರೊಕ್ಕ ಅಲ್ಲ ಅಂತಾರ. ಯಾಕಂದ್ರೆ ಯಾವ್ದು ನಮ್ದಲ್ಲ, ನಾವು ಭೂಮಿ ತಗೊಂಡಿವಿ ಅಷ್ಟೇ. ಭೂಮಿ ತಳಗಿನ ಸಂಪತ್ತು ಸರ್ಕಾರದ್ದು. ಸೊ ನಮಗೇನಾದ್ರೂ ಹುಂಡಿ ಸಿಕ್ಕರೆ ಸರ್ಕಾರಕ್ಕೆ ನೇರವಾಗಿ ಹೇಳ್ಬೇಕು, ತಿಳಿಸ್ಬೇಕು. ತಿಳಿಸ್ತಾರೋ ಬಿಡ್ತಾರೋ ಬೇರೆ ವಿಷಯ, ಬಟ್ ಅದು ನಿಯಮ ಹೀಗಿದೆ. ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಬಸವಣ್ಣವರು ಪದವನ್ನು ಬಳಸ್ತಾರೆ. ಆಯುಷ್ಯ ಉಂಟು ಪ್ರಳಯ ಇಲ್ಲ ಅಂತೂ ತಿಳ್ಕೊಂಡು
ಹಣವನ್ನು ಅರ್ಥವನ್ನು ಮಡಗಿದಿರಾ? ಆಯುಷ್ಯ ಉಂಟಪ್ಪ, ಏನು ರಗಡೈತಿ ಆಯುಷ್ಯ. ಪ್ರಳಯ ಇಲ್ಲ ಅಂತ ತಿಳ್ಕೊಂಡು ಹಣವನ್ನು ಅರ್ಥವನ್ನು ಮಡಗಿದಿರ. ಆಯುಷ್ಯವು ತೀರಿ ಪ್ರಳಯ ಬಂದಡೆ ಆ ಅರ್ಥವನ್ನು ಉಂಬೋರಿಲ್ಲ. ದ ಫಸ್ಟ್ ಲೈನ್ ಎಂಫಸಿಸ್ ದ ಸ್ಟೇಟ್ ಆಫ್ ಮೈಂಡ್. ನಂದೊಂದು ಅಂದ್ರೆ ಒಂದು ಈಗೋ, ನನಗೇನ್ ಆಕೇತಿ, ಸಾವು ನಿಶ್ಚಿತ ಅಂತ ಗೊತ್ತಿದ್ದಾಗ, ಸಾವು ಪಕ್ಕ ಅಂತ ಗೊತ್ತಿದ್ದಾಗ ಆ ದುಡ್ಡನ್ನು ಸಂಗ್ರಹ ಮಾಡ್ತಾ ಮಾಡ್ತಾ ನನಗೇನೂ ಆಗಂಗಿಲ್ಲ, ಪ್ರಳಯ ಬರಂಗಿಲ್ಲ. ಆ ಲೈನ್ ಅದು. ಆಯುಷ್ಯ ಉಂಟು ಪ್ರಳಯ ಇಲ್ಲ ಅಂತ ತಿಳ್ಕೊಂಡು ಅರ್ಥವ ಮಡಗುವಿರ. ಆಯುಷ್ಯವ ತೀರಿ ಪ್ರಳಯ ಬಂದಡೆ ಆ ಅರ್ಥವ ಉಂಬೋರು ಯಾರು? ಯಾರು ಉಣ್ಣಲಿಲ್ಲ. ಹಾಗೆ ಮುಂದಿನ ಲೈನ್ ಬಹಳ ಚಂದ. ಅವ್ರು ಹೇಳ್ತಾರೆ, ನೆಲನಗದು, ನೆಲ ಅಗಿತೀವಿ, ನೆಲವನಗದು ಅಲ್ಲಿ ಮಡುಗ್ತೀರಿ, ಅಲ್ಲಿ ಮಡಗಿರಿ. ನೆಲ ಅಂದ್ರೆ ಭೂಮಿ ತಾಯಿ ಬುಡುಕ್ ಮಡಗಿರಿಪಾ. ಆ ಲೈನ್ ಯಾಕೆ ಗಮ್ಮತ್ ಅಂದ್ರೆ, ಆ ಲೈನ್ ನೋಡ್ರಿ, ನೆಲವನಗದು ಮಡಗುವಿರಿ, ನೆಲ ನುಂಗಿದ್ದು ಉಗುಳುವುದೇ. ನೆಲ ನುಂಗಿದ್ದು ಉಗುಳುವುದೇ. ಟಂಗ ಗುಳು ಮಾಡ್ಬಿಟ್ರ ಹೆಂಗದು? ಎಷ್ಟೋ ಸಲ ಸಿಗಂಗನೇ ಇಲ್ಲ. ಅಯ್ಯೋ ನಾ ಇಲ್ಲೇ ಇಲ್ಲಿಟ್ಟಿದ್ದೆ, ಹೌದು ಅಲ್ಲಿ ಇಲ್ಲೇ ಇಲ್ಲ, ಎಲ್ಲಿ ಹೋತಿ ಅಲ್ಲಿ ಹೋಗ್ತದೆ. ಅದು ಮುಂದೆ ಯಾವಾಗಾರ ನಾವು ಯಾರ ತಗೊಂಡಾಗ ಈಗ ನಮಗೆ ಸಿಗ್ಬೋದು. ನೆಲ ಒಳಗೆ ನೆಲ ಹುಗ್ಗಿ ಅಲ್ಲಿ ಮಡಗ್ತೀರಿ, ನೆಲ ನುಂಗಿದ್ದು ಉಗುಳ್ತೈತೇನು. ಎಷ್ಟು ಸರಳ್ರಿ, ಎಷ್ಟು ಸರಳ. ಅದು ಯಾರಿಗೆ ತಿಳಿಯಾಗಿಲ್ಲ ಹೇಳ್ರಿ ಇದು. ಇಷ್ಟು ಆದ್ಮೇಲೂ ನಾವು ಸಂಗ್ರಹಣೆ ಹೋಗ್ಬೇಕಾ? ಆ ಸಂಗ್ರಹ ತತ್ವ ಮಾಡ್ಬೇಕಾ? ಆ ತತ್ವಕ್ಕೆ ನೇರವಾಗಿ ಚಾಲೆಂಜ್ ಮಾಡಾಕತ್ತಿಲ್ಲ ಬಸವಣ್ಣವ್ರ ವಚನದಲ್ಲಿ. ಕಣ್ಣಲ್ಲಿಯೇ ನೋಡಿ ಮನದಲ್ಲಿಯೇ ನೆರೆದು ಹಾಗೆ ಹೋಗ್ಬಿಟ್ರಲ್ಲ, ಉಣ್ಣದೇ ಹೋಗು. ಯು ನೆವರ್ ಎಕ್ಸ್ಪೀರಿಯನ್ಸ್ಡ್ ಇಟ್, ನೆವರ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಹೇಳ್ತಾರ, ಕಣ್ಣಲ್ಲಿಯೇ ನೋಡಿ ಮನದಲ್ಲಿಯೇ ನೆನೆದು ಉಣ್ಣದೆ ಹೋಗದಿರ. ಮಾಡ್ಬೇಡ್ರಿಪ್ಪ. ನೀವು ದುಡ್ದಿರಿ, ನಿಮ್ಮ ಸಂಪತ್ತದು, ಕಷ್ಟಪಟ್ಟಿರಿ. ನೆಲ್ದಾಗ ಹೋಗುದಿಟ್ನೆ ಮುಂದಿನವ್ರಾಗ ಆಕೇತಂತ ಹೇಳಿ ಬೇರೆ ಎಲ್ಲರ ತೆಗೆದಿಟ್ನೆ ಮಾಡೋಕ್ಕಿಂತ ನೀವು ಒಂದ್ ಸ್ವಲ್ಪ ಅನುಭವಿಸ್ರಿ. ನಿಮ್ಮ ಸುತ್ತಮುತ್ತಲು ಇದ್ದವ್ರಿಗೂ ಕೊಡ್ರಿ, ಖುಷಿ ಪಡ್ತಾರ. ಯಾರ ನಿಜವಾಗ್ಲೂ ಬಡವರದಾರ, ಯಾರಿಗ್ ಸಹಾಯ ಬೇಕಾಗಿದೆ ಕೊಡ್ರಿ. ಅವ್ರು ನೆನೆಸ್ತಾರೋ ಬಿಡ್ತಾರೋ ವಿಚಾರ ಮಾಡೋದು ಬೇಡ. ಆದ್ರೆ ನಾವೆಲ್ಲರೂ ಹೆಂಗಾಗಿ ಒಂದು ಥ್ಯಾಂಕ್ ಯು ಅವ್ರು ಹೇಳ್ಬೇಕು. ನಾ ಯಾರಿಗೋ ಒಬ್ರಿಗೆ ಹೆಲ್ಪ್ ಮಾಡ್ತೀನಿ, ಮುಂಜಾನೆ ಹೆಲ್ಪ್ ಮಾಡೀನಿ ಅವರಿಗೆ, ಆಗ ಥ್ಯಾಂಕ್ ಯು ಅಂತಾರಂತ ಅನ್ಕೊಂಡಿದ್ದೆ, ಅನ್ಲಿಲ್ಲ, ಸ್ವಲ್ಪ ಬೇಜಾರಾಗ್ತದೆ. ಮಧ್ಯಾಹ್ನ ನಂತರ ನಾನು ವಾಟ್ಸಪ್ ಪದೇ ತೆಗಿತೀನಿ. ಮೋಸ್ಟ್ಲಿ ಮೆಸೇಜ್ ಹಾಕ್ತಾರೆ ಇವಾಗ ಥ್ಯಾಂಕ್ ಯು ನಟರಾಜ್ ಅಂತ, ಅಲ್ಲಿಯೂ ಹಾಕಲ್ಲ. ಆಯ್ದು ಬಿಡು, ಬಿಸಿ ಇರ್ಬೇಕು ಆಸಾಮಿ ಅಂತ ಹೇಳಿ ರಾತ್ರಿ ಏನಾದ್ರೂ ಒಂದು ಫೋನ್ ಮಾಡಿ ಹೇಳ್ತಾರ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ. ರಾತ್ರಿ ಕೂಡ ಆದ್ಮೇಲೆ ಯಾವಾಗ ಥ್ಯಾಂಕ್ ಯು ಹೇಳಲ್ಲ, ಆ ಕ್ಷಣ ನನಗೆ ಸಿಟ್ಟು ಬರಕ್ ಶುರು ಆಗ್ತದೆ. ಏನಿದು, ಹೆಲ್ಪ್ ಮಾಡೋದಕ್ಕೆ ಒಂದು ಥ್ಯಾಂಕ್ಸು ಹೇಳಲಿಲ್ಲ ಅಂತ ಹೇಳಿ ಒಂದು ಕನ್ಕ್ಲೂಷನ್, ಪ್ರೊಬಬ್ಲಿ ರಾಂಗ್ ಕನ್ಕ್ಲೂಷನ್, ಜಗತ್ನಾಗ ಯಾರಿಗೂ ಹೆಲ್ಪ್ ಮಾಡೋದು ಬೇಡಪ್ಪ. ಯಾಕೆ ಥ್ಯಾಂಕ್ ಯು ಎಕ್ಸ್ಪೆಕ್ಟ್ ಮಾಡಬೇಕು ನಾವು? ಖುಷಿಲೇ ಇದ್ಬಿಡುತ್ತಷ್ಟೇ. ಬಂದರೆ ಒಂದಲೇಸು, ಬಾರದಿದ್ದರೆ ಒಂದಲೇಸು. ಬರ್ತೈತೆಂಬ ಪರಿಣಾಮವಿಲ್ಲ, ಬಾರದೆಂಬ ದುಃಖವಿಲ್ಲ. ಇದು ಇದ್ದಾಗ ಎಲ್ಲಿ ಥ್ಯಾಂಕ್ ಯು ಅಲ್ಲ? ಇದು ಹಿಂಗೆ ನಮ್ಮ ವಚನಗಳು ನಮ್ಮ ಜೀವನದಾಗ ನಾವು ಅಳವಡಿಸ್ಕೊಂಡ್ಬಿಟ್ರ ಬದುಕು ಸುಂದರ. ಇದು ಅದ್ಭುತ. ಖುಷಿ ಇರುವುದ್ರಿ. ಸೆಲೆಬ್ರೇಟ್ ಲೈಫ್. ಎಲ್ಲವನ್ನು ಓದ್ರಿ, ಎಲ್ಲವನ್ನು ತಿಳ್ಕೋರಿ, ಎಲ್ಲ ಕಡೆ ಜ್ಞಾನವನ್ನು ಪಡೀರಿ. ನನಗ್ ಬರ್ತೈತಿ ಅಂದ್ರೆ ಅಲ್ಲಿಗೆ ಎಂಡ್. ನನಗ್ ಬರಂಗಿಲ್ಲ ಅಂತ ನಾವು ಪ್ರಾರಂಭ ಮಾಡಿದ್ರೆ ನಮ್ಮ ಶುರುವಾತ ಮಸ್ತ್ ಆಗ್ತದೆ. ಎಲ್ಲ ಕಡೆ ಕಲಿಯೋಣ. ದೇರ್ ಇಸ್ ಲರ್ನಿಂಗ್ ಫ್ರಮ್ ಎವ್ರಿ ಸೋರ್ಸ್. ಲೆಟ್ ಅಸ್ ವೆಲ್ಕಮ್ ಎವ್ರಿ ಲರ್ನಿಂಗ್. ಇನ್ನೊಂದು 2 ವಚನ ಇವತ್ತಿಗೆ ಬಹು ದೊಡ್ಡ ಪ್ರಸ್ತುತ ಚಾಲೆಂಜ್ ನಮಗೆಲ್ಲ ಕಡೆ ಅಂದ್ರೆ ಕರಪ್ಷನ್, ಬ್ರೈಬರಿ. ತಮಗೆ ಗೊತ್ತಿರಲಿ, among the financial crimes that is happening, bribery is having a very top position. ಬಹಳ ಎತ್ತರ ಸ್ಥಾನ ಇದೆ ಅದಕ್ಕೆ bribery. One of the surveys connected recently in one of the states, I will not name because again, but I'll tell you it is a survey done by one of my colleague where it says that they surveyed a small group, 160 ಜನಕ್ಕೆ ಸರ್ವೆ ಮಾಡಿದ್ರೆ 66% admitted of having made the payment, bribe ಕೊಡ್ತಾರೆ. 66% ಕೊಡ್ತಾರೆ. ಬ್ರೈಬ್ ಕೂಡ ಗಮ್ಮತ್ತೆ ಅದು.
ವಿದ್ಯಾರ್ಥಿಗಳಿಗೆ ನಾನು ಮಾತಾಡ ಮುಂದೆ ಹೇಳ್ತಿರ್ತೀನಿ, ನಾವು ಡಬಲ್ ರೈಡಿಂಗು ಟ್ರಿಪ್ಸಿ ಅಂತೀವಿ ನಾವು. ಅವ್ರು ಹೊಡಿತಾರೆ, ಹೆಲ್ಮೆಟ್ ಹಾಕೊಳ್ಳಲ್ಲ. ಹೆಲ್ಮೆಟ್ ಹಾಕೊಳ್ಳಾರ್ದಾಗ ಪೊಲೀಸರು ಹಿಡಿತಾರೆ, ದಂಡ ಹಾಕಾಕ ಪಾವತಿ ಬರೆಯಕ್ ಹೋದ್ಮೇಲೆ ಇಲ್ರಿ ಸರ್ ತಪ್ಪಾತು ಅಂತಾರ. ಸೊ ದಂಡ ತಪ್ಸಕ ಕೊಟ್ರೆ ಅದು ಪ್ರಾರಂಭ. ದಿಸ್ ಇಸ್ ಹೌ ಇಟ್ ಸ್ಟಾರ್ಟ್ಸ್. ಸೊ ಕೊಡುವ ಕೈ, ಇಸ್ಕೊಳ್ಳುವ ಕೈ ಎರಡು. ಇಂಥ ಸಮಯದಲ್ಲಿ 12ನೇ ಶತಮಾನದಲ್ಲಿ ಪ್ರಪಂಚವನ್ನು ಸ್ವಚ್ಛ ಮಾಡುವ ಕಾಯಕ, ನಾವು ಅವರಿಗೆ ಕಸ ಗುಡುವ ಕಾಯಕ ಅನ್ನುವಕ್ಕಿಂತ ಸ್ವಚ್ಛ ಮಾಡುವ ಕಾಯಕದಲ್ಲಿ ತೊಡಗಿದ ಸತ್ಯಕ್ಕ ಅನ್ಬೇಕು. ಅವ್ರ ವಚನ ಬರ್ತದೆ, ಲಂಚ ವಂಚನೆಗೆ ಕೈಯಾಣದ ಭಾಷೆ. ಹಿಂಗ್ ಕೈ ಮ್ಯಾಲ್ ಮಾಡಿ, ಲಂಚ ವಂಚನೆಗೆ ಕೈಯಾಣದ ಭಾಷೆ. ಹೆಂಗೆ ಇಸ್ ಇಟ್ ಪಾಸಿಬಲ್ ನಮಗೆ? ಆ ಭಾಷೆ ಡಿಕ್ಲರೇಷನ್ ಅಂತಾರೆ, ಲಂಚ ವಂಚನೆ ಕೈಯಾಣ ಭಾಷೆ. ಬಟ್ಟೆ ಅಂದ್ರೆ ರಸ್ತೆ, ರೋಡ್. ಬಟ್ಟೆಯಲ್ಲಿ ಹೊಣ್ಣು ವಸ್ತ್ರ ಬಿದ್ದಿಡರೆ ನಾನು ಕೈ ಮುಟ್ಟಿ ಎತ್ತಿಡರೆ ನಿಮ್ಮಣೆ. ರಸ್ತೆ ಮೇಲೆ ಒಡವೆ ಇರ್ಲಿ, ರೊಕ್ಕ ಇರ್ಲಿ, ಅದು ಏನಾದ್ರೂ ಬಿದ್ದಿತ್ತು, ಅದು ನಾನು ಕೈ ಮುಟ್ಟಿ ಎತ್ತಿ ತಗೊಂಡ್ರೆ ನಿಮ್ಮಾಣೆ ಅಂತ. ನಿಮ್ಮಾಣೆ ಆತ್ಮಸಾಕ್ಷಿ, ನಿಮ್ಮ ಪಾದ ಸಾಕ್ಷಿ, ಏನ ಮನಸ್ಸಾಕ್ಷಿ. ಯಾರಿಗೆ ಪ್ರಮಾಣ? ಭಗವಂತಗೆ, ಅವರ ಆರಾಧ್ಯ ದೇವರಿಗೆ. ಲಂಚದ ವಿರುದ್ಧ ಹೋರಾಟ, ಲಂಚ ವಂಚನೆಗೆ ಕೈಯಾಣದ ಭಾಷೆ. ಚಾಲೆಂಜ್ ಯಾರು ಕೊಡ್ತಾ ಇದ್ದಾರೆ? ಆ ಇಡೀ ಭಾಗವನ್ನು ತಮ್ಮ ಕಸ ಹುಡುಗುತ್ತಾ ಆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿರುವ ಇದೇ ಸ್ವಚ್ಛ ಭಾರತವನ್ನು ಈ ಹಿನ್ನೆಲೆಯಲ್ಲಿ ನೋಡೋಣ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳ್ತಾರಲ್ಲ ಬಸವಣ್ಣವ್ರು ಹೇಳೋಣ ವಚನದಲ್ಲಿ. ಇದು ಈ ಸ್ಟೇಟ್ ಬರ್ಬೇಕು. ಕೊಡಂಗಿಲ್ಲ ಅಂತ ಒಮ್ಮೆ ನಿರ್ಧಾರ ತಗೋರಿ, ಏನಾಗ್ತದೆ? ಕೆಲಸ ಸ್ವಲ್ಪ ಲೇಟ್ ಆಗ್ಬೋದಷ್ಟೇ, ಅಥವಾ ಆಗಾಕೂ ಇಲ್ಲ ಕೆಲವು ಕೆಲಸ. ಅವಾಗ ಸತ್ಯಕ್ಕ ಅಂತಾರೆ, ಹೌದಪ್ಪ ಹೌದು, ನಿಜವಾಗ್ಲೂ ಇವ್ರು ನನ್ನ ಲೆಗಸಿ ಅವ್ರಂತ, ಹೌದು ನನ್ನ ವಾರಸ್ದಾರ ಅಂತ. ಅವರು ವಾ ಬೇಷ್ ಅಂತಾರ. ಇಲ್ಲಾಂದ್ರೆ ವಚನಗಳು ಕೇವಲ ಓದಕ್ಕಲ್ಲ, ಕೇವಲ ವಚನ ಮಾಡೋದಕ್ಕಲ್ಲ, ಪಾಲನೆ ಮಾಡ್ಬೇಕಾಗ್ತದೆ. ಡಿಫಿಕಲ್ಟ್ ಅದಾವ ಈಗಿನ ಕಾಲದಲ್ಲಿ, ಬಹಳ ಡಿಫಿಕಲ್ಟ್. ಯಾಕಂದ್ರೆ ನಾನು ಸರಿಸಾಟಿಯಾಗಿ ಒಬ್ಬ ಮ್ಯಾಲ ಹೋಗ್ತಿರ್ತಾನ, ಅವ ಕೊಟ್ಟ ಮ್ಯಾಲ ಹೋಗ್ತಾನ, ನಾ ಕೊಳ್ಳಾರ್ದಕ್ಕೆ ಹಿಂದೆ ಉಳಿತೀನಿ. ಸೊ ಡಿಫಿಕಲ್ಟ್, ಬಟ್ ಎಸ್, ನಾಟ್ ಇಂಪಾಸಿಬಲ್. ಒಳ್ಳೆಯವರು ಇದ್ದಾರೆ. ಒಬ್ಬ TN ಸೇಷನ್ ಸಾಕಾಗಿತ್ತು ಎಲೆಕ್ಷನ್ ರಿಫಾರ್ಮ್ ಮಾಡಕ್ಕೆ. ಒಬ್ರು ಚೀಫ್ ಜಸ್ಟಿಸ್ ಬಂದ್ರೆ ಪೂರಿ ಒಂದು ಸಿಸ್ಟಮ್ ಚೇಂಜ್ ಮಾಡ್ಬಿಡ್ತಾರೆ. ಸೊ ಹೀಗಿರ್ತಾರೆ ಎಲ್ಲ ಕಡೆ. ಒನ್ ಮ್ಯಾನ್. ಹಿಸ್ಟ್ರಿ ಇಸ್ ಆಲ್ವೇಸ್ ಕ್ರಿಯೇಟೆಡ್ ಬೈ ಒನ್ ಪರ್ಸನ್. ರಿಮೆಂಬರ್ ದಟ್ ಇನ್ ಮೈಂಡ್. ನಮ್ಮ ಭವಿಷ್ಯದ ಶಿಲ್ಪಿ ನಾವೇ. ಐ ಹ್ಯಾವ್ ಟು ಡಿಸೈಡ್ ನಾ ಹೆಂಗ್ ಮಾಡ್ಕೋಬೇಕು ನನ್ನ ಫ್ಯೂಚರ್ ಅಂತ. ಈ ತಲಹಾದಿ ಮೇಲೆ ಕೂಡ ಬದುಕಬಹುದು. ಒಂದು ವಿದ್ಯಾರ್ಥಿ ನನ್ನ ಪ್ರಶ್ನೆ ಕೇಳ್ತದೆ, ನೀವು ಸುಳ್ಳು ಹೇಳಬೇಡ್ರಿ ಅಂತೀರಿ ಸರ್, ಸುಳ್ಳು ಹೇಳಕ್ಕೆ ಕೆಲಸ ಆಗಂಗಿಲ್ಲ ಅಂತ. ಹೌದು, ಆಗಂಗಿಲ್ಲ. ಎಷ್ಟೋ ಸಲ ನೋವು ಕೂಡ ಹೋಗ್ತದೆ. ಕ್ಲಾಸ್ನಾಗೆ ನಾವು ಸತ್ಯ ಹೇಳಿದ್ರೆ ಟೀಚರ್ ಕಡೆ ಹೊಡ್ಸ್ಕೊಂಡಿದ್ದ ಉದಾಹರಣೆಗಳು ಕೂಡ ಉಂಟು. ಪ್ರಾರಂಭ ಹಂತದಲ್ಲಿ ಸಣ್ಣವರಿದ್ದಾಗ ನಾವು ಸತ್ಯವನ್ನೇ ಹಿಡಿದಿದ್ದೀವಿ. ತದನಂತರ ಮನ ಕಲುಷಿತ ಆದ್ಮೇಲೆ ನಾವು ಸುಳ್ಳನ್ನು ಶುರು ಮಾಡೀವಿ, ಸುಳ್ಳನ್ನು ಜೋತ್ ಬೀಳಾಕದೀವಿ. ಈ ಸುಳ್ಳು ಎಲ್ಲ ಕಡೆ ಪ್ರವೇಶ ಆಗ್ತಾ ಇದೆ. ಎಲ್ಲಿ ಮಠ ಅಂದ್ರೆ ಗಂಡ ಹೆಂಡತಿ ನಡು ಕೂಡ ಸುಳ್ಳು ಮಾತಾಡ್ತೀವಿ. ಅಲ್ಲಿ ಹೋಗ್ಬಂದ್ವಿ, ಇಲ್ಲಿ ಹೋಗ್ಬಂದ್ವಿ ಅಂತ ಅಂತೀವಿ. ಯಾಕ್ರಿ? ಸುಳ್ಳು ಹೇಳಿದ್ರೆ ಬಹಳಷ್ಟು ವಿಷಯಗಳು ನೆನ್ಪಿಟ್ಕೋಬೇಕಾಗ್ತದೆ. ಸತ್ಯ ಹೇಳಿದ್ರೆ ಏನು ನೆನ್ಪಿಟ್ಕೋಬೇಕಾಗಿಲ್ಲ. ಅದಕ್ಕಾಗಿ ಸತ್ಯ ಹೇಳಬೇಕು. ಸತ್ಯ ಹೇಳ್ಬಿಡೋಣ, ಏನ್ ನೆನ್ಪಿಟ್ರಿ. ಇಲ್ಲಿಕಂದ್ರೆ ಕಮ್ಮಾರ್ ಅವ್ರಿಗೆ ಏನ್ ಹೇಳ್ದೆ, ಸಕ್ರಿ ಮೇಡಮ್ ಅವ್ರಿಗೆ ಏನ್ ಹೇಳ್ದೆ, ಸುನೀತಾ ಅವ್ರಿಗೆ ಏನ್ ಹೇಳ್ದೆ, ನಮ್ಮ ಅಪ್ಪಗೆ ಏನ್ ಹೇಳ್ದೆ ಅಂತ ನೆನ್ಪಿಟ್ಕೋಬೇಕಲ್ಲ ಒಂದೇ ವಿಷಯಕ್ಕೆ. ಯಾಕೆ ಇವತ್ತು ನೀವು ಬರ್ಲಿಲ್ಪ ಅನ್ನೋ ತಲಾ 4 ಮಂದಿಗೆ 4 ಬೇರೆ ವಿಷಯ ಹೇಳೋಕ್ಕಿಂತ ಇದ್ದಿದ್ದು ಹೇಳ್ಬಿಡುದ. ಇದು ಶರಣರು ನಮಗ್ ಗಟ್ಟಿತನ ಕೊಡ್ತಾರೆ. ಒಂದ್ ವಚನ, ಕಾಂಚನೆಂಬ ನಾಯನಚ್ಚಿ ನಿಮ್ಮೆ ನಾನು ಮರೆದೆನಯ್ಯ. ರೊಕ್ಕಕ್ಕೆ ಬೆನ್ನತ್ ಬಿಟ್ಟನ. ರೊಕ್ಕಿದ್ರೆ ಜೀವನ, ರೊಕ್ಕಿಲ್ಲ ಅಂದ್ರೆ ಏನೂ ಇಲ್ಲ. ರೊಕ್ಕಕ್ಕೆ ಬೆನ್ನ ಹತ್ತಿ ನಿಮ್ಮನ್ನು ನಾ ಮರ್ತೆ ಅಲ್ಲಪ್ಪ. ಕೂಡಲ್ ಸಂಗಂಧ ಬಸವಣ್ಣವ್ರ ವಚನನೇ ಇದು. ಅದು ಎದಕ್ ಹೋಲ್ಸ್ಯಾರ ನೋಡ್ರಿ, ನಾಯಿಗೆ ಹೋಲ್ಸ್ಯಾರ. ಆದ್ರೆ ಒಂದ್ ಕಡೆ ನಾಯಿ ಫೇತ್ಫುಲ್ ಅನಿಮಲ್ ಅಂತೀವಿ, ನಾವು ಫೇತ್ಫುಲ್ ಆಗಿ ಅದಕ್ಕೆ ಬೆನ್ನ ಹತ್ ಬಿಟ್ಟಿವಲ್ಲ ಅಂತ. ಸೊ ಅದಕ್ಕೆ ಬೆನ್ನ ಹತ್ತಿದ್ಮೇಲೆ ಮತ್ತೇನು ಕಣ್ಣಿಗೆ ಕಾಣಲ್ಲ, ಕಣ್ಣು ಮುಂದೆ ಪಟ್ಟಿ ಕಟ್ಕೊಂಡಂಗ. ಮತ್ತೆ ಆಸೆಗಳು, ದ ಡಿಸೈರ್ಸ್ ಆರ್ ನೆವರ್ ಎಂಡಿಂಗ್. ಇವತ್ತು ನಾವು ಎಲ್ಲರೂ ಡಿಜಿಟಲ್ ಸ್ಕ್ಯಾಮ್ ಅನ್ನು ನೋಡ್ತಾ ಇದ್ದೀವಿ.
ನಿಮ್ಮಲ್ಲಿ ಕುಂತವ್ರಿಗೆ ಎಷ್ಟು ಮಂದಿಗೆ APK ಫೈಲ್ ಬಂದಿರಬಹುದು, ಅಥವಾ ನಿಮ್ಮ ಪಾಯಿಂಟ್ಸ್ ಇವತ್ತು ಮುಗಿತಾವ, ಲಘುನ ಲಾಗಿನ್ ಆಗಿರಿ ಅಂತ ಬಂದಿರ್ತೈತಿ, ಅದ ನಿಮ್ದು ಅಕೌಂಟ್ ಇವತ್ತಿಗೆ KYC ಇಲ್ಲ ಅಂತ ಬಂದಿರ್ತೈತಿ. ಇವೆಲ್ಲಾನು ಪಟಕ್ನ ನಾವು ಲಾಗಿನ್ ಆಗ್ತೀವಲ್ಲ, ಅದು ಡಿಸೈರ್ ನಮಗಿರ್ಬೋದಲ್ಲ, ಹೌದು ನಮ್ಮ ಪಾಯಿಂಟ್ಸ್ ಮುಗಿತಾವ ಅಂತ ಹೇಳಿ. ಆ ಡಿಸೈರ್ ಅನ್ನೇ ಮ್ಯಾನಿಪುಲೇಟ್ ಮಾಡ್ತಾ ಮಾಡ್ತಾ ಇವತ್ತು ಡಿಜಿಟಲ್ ಕ್ರೈಮ್ಸ್, ಫೈನಾನ್ಷಿಯಲ್ ಫ್ರಾಡ್ದಲ್ಲಿ ಇವತ್ತು ಡಿಜಿಟಲ್ ಕ್ರೈಮ್ಸ್ ಬಹಳ ಜಾಸ್ತಿ ಆಗಿದ್ದಾವೆ. ಅದಕ್ಕೆ ಎಚ್ಚರ ಇರಬೇಕು. ಕಂಚನಕ್ಕೆ ವೇಳೆ ಇಲ್ಲದೆ ನನಗೆ ವೇಳೆ ಇಲ್ಲ ಅಂತಾರೆ. ಎಲ್ಲಾದ್ರೂ ಮತ್ತು ಆ ಮುಸ್ರಿ ಕಡೆನೂ ಹೋಗಿ ಅದು ನಾಯಿ ಉಣ್ಣುದಲ್ಲ. ಗದಾ ಕ್ಯಾ ಜಾನೆ ಜಾಫ್ರಾನ್ ಕ್ಯಾ ಚೀಸ್ ಹೇ ಅಂತಾರ ಅವರು. ಅದೇ ತರ ನಾಯಿ ಮತ್ತು ಮುಸ್ರಿಗೆನ ಬೆನ್ನತ್ತದ ಅಲ್ಲಿ ಹೋದ್ರದು ಹೋಗೇ ಹೋಗ್ತೈತಿ. ಅದಕ್ಕೆ ಅಮೃತದ ರುಚಿ ಅದಕ್ಕೆ ಎಲ್ಲಿ ಗೊರ್ತು ಅಂತ ಹೇಳ್ತಾರ ನೋಡ್ರಿ. ಬಸವಣ್ಣವ್ರು ಎಲ್ಲಿಂದ ಎಲ್ಲಿಗೆ ಒಯ್ತಾರೆ. ಕಾಂಚನೆಂಬ ನಾಯ ನೆಚ್ಚಿ ನಿಮ್ಮೆ ನಾನು ಮರೆದೇನಯ್ಯ. ಕಾಂಚನಕ್ಕೆ ವೇಳೆ ಇದ್ರೆ ನಿಮಗ್ ವೇಳೆ ಇಲ್ಲ, ನಿಮಗ್ ಕೊಡಲಿಲ್ಲ, ನಿಮಗ್ ಟೈಮ್ ಕೊಡ್ಲಿಲ್ಲ. ಆರ್ಗ್ಯುಮೆಂಟ್ ಒಂಥರ ಇರ್ಬೋದು, ಕಾಯಕ ಕಾಯಕ ಕಾಯ ಹೌದು, ಕಾಯಕ ಮಾಡಬೇಕು. ಆದ್ರೆ ಲಿಂಗ ಪೂಜೆ ಕೂಡ ಒಂದು ಕಾಯಕ ಅಂತ ಭಾವಿಸ್ಬೇಕಲ್ಲ. ಶರಣರ ಸ್ಮರಣೆ ಕೂಡ ಒಂದು ಕಾಯಕ ಅಂತ ಭಾವಿಸ್ಬೇಕಲ್ಲ. ಕಾಯಕ ಅಂದ್ರೆ ಬರೇ ದುಡಿಯೋ ರೊಕ್ಕ ಮಾಡು ಯಂತ್ರ ಅಷ್ಟಕ್ಕೆ ಬಸವಣ್ಣವರು ಶರಣರು ಕಾಯಕ ಅಂದಿದ್ದಾರೇನು? ಆ ಕಾಯಕ ಮಾಡು ಮುಂದೆ ಆ ಸಮಯದಲ್ಲಿ ಯಾರಾದ್ರೂ ಬಂದ್ರೆ ಬೇಡ ಅಂತಾರೆ. ಆದ್ರೆ ಅವ್ರು ಪೂಜೆಗಾಗಿ ಸಮಯ ತೆಗೆದುಕೊಂಡಿದ್ರು, ಅವ್ರು ತಮ್ಮದೇ ಆದ ಸ್ವಂತಕ್ಕಾಗಿ ಸಮಯ ತೆಗೆದುಕೊಂಡಿದ್ರು. ಸೊ ಆ ಸಮಯ ಕೂಡ ಆ ಸ್ಪೇಸ್ ನಮಗೇನಿದೆ, ಆ ಸ್ಪೇಸ್ ಬೇಕಾಗ್ತದೆ. ಬಹುಶಃ ಇಷ್ಟು ಐ ಥಿಂಕ್ ಇನ್ನೊಂದು ವಚನ ನಾನು ಓದಿಲ್ಲ, ಬಟ್ ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲ್ ಪ್ರಾಬಬ್ಲಿ ಆದಾಯ ಶರಣರದ್ದು. ಹಣ ಬಂಗಾರ ವಸ್ತ್ರ ಕಪ್ಪಡ ಬಟ್ಟೆಯಲ್ಲಿ ನೆಟ್ಟನೆ ಬಿದ್ದಿರಲು. ಅಂದ್ರೆ ಹಣ ತಗೊಂತಾರ, ಬಂಗಾರ ತಗೊಂತಾರ, ವಸ್ತ್ರ ತಗೊಂತಾರ, ಬಟ್ಟೆಯಲ್ಲಿ ನೆಟ್ಟ ಬಿದ್ದರು ಕಂಡ ಕಾತರಿಸಿ ಕೈ ಮುಟ್ಟಿ ಎತ್ತದ ಭಾಷೆ. ನೋಡಿದ್ರು ಕೂಡ ಕೈ ಮುಟ್ಟಂಗಿಲ್ಲ ಈ ಭಾಷೆ. ಕೊಟ್ಟದೆ ಮುಟ್ಟಂಗಿಲ್ಲ. ನನಗೆ ಕೊಡಾಕ್ ಬರ್ತೀರಂದ್ರ ಮುಟ್ಟಂಗಿಲ್ಲ. ಅದನ್ನು ಒಂದು ಭಾಷೆ, ಪ್ರಮಾಣ. ಪರಧನ ಪರಸ್ತ್ರೀ ಅಳಪದ ಭಾಷೆ. ಮತ್ತೊಂದಕ್ಕೆ ನಾನು ಹೋಗಂಗಿಲ್ಲ. ಮತ್ತೊಂದು ಸ್ತ್ರೀ, ಮತ್ತೊಂದು ಧನ, ಪರ ದೈವ ಯಾವ ಬೇಡ ಅಂತಾರೆ. ನಿಮ್ಮ ಆಣೆ, ನಿಮ್ಮ ಪ್ರಮಥನ ಆಣೆ. ಇದು ಆದಾಯ ಶರಣರ ವಚನ. ಸೋಮೇಶ್ವರದಲ್ಲಿ ಅವರು ಏನು ಬಹಳ ಇತ್ತಿತ್ತಲಾಗೆ ನಮ್ದು ಯೂಟ್ಯೂಬ್ ನಲ್ಲಿ ಕೂಡ ಮಗಳು ಹಾಡಿದ್ದ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಈ ವಚನವನ್ನು ಹಾಕಿದೀವಿ. ಇದು ಕೂಡ ಆದಾಯ ಶರಣರದ್ದೇ. ತಾವೆಲ್ಲರೂ ನೋಡಿ. ಈ ಇನ್ನೊಂದೆರಡು ಹಂಗೆ ಸುಮ್ಮನೆ ಮಾತಾಡ್ತಾರೆ. ಈಗ ಬ್ಯಾಂಕ್ ನಮ್ದು ಅಂತಾರೆ, ಎಲ್ಲ ಬ್ಯಾಂಕ್ನವರು ನಮಗೆ ಸಾಲ ಕೊಡಕ್ ಮುಂದೆ ಬರ್ತಾರ, ವಿಶ್ವಾಸ ಇರ್ಬೇಕಂತಾರ. ಆದ್ರೂ ನಾವು ಬ್ಯಾಂಕಿಗೆ ಹೋದಾಗ 10 ರೂಪಾಯಿ ಪೆನ್ನು ದಾರಕ್ಕೆ ಕಟ್ಟಿರ್ತಾರ. ಇವು ಸಣ್ಣ ಸಣ್ಣ ವಿಷಯ. ಹಾಗೆ ನಾವೆಲ್ಲರೂ ಹೋದಾಗ ಯಾರೋ ನಾವು ಪೆನ್ ಕೇಳ್ತಾರ, ನಾವೇನ್ ಮಾಡ್ತೀವಿ, ಟಾಪನ್ ಇಟ್ಕೊಂತೀವಿ, ಪೆನ್ ಕೊಡ್ತೀವಿ. ಅವ ಪೆನ್ ಒಯ್ದ್ಗಿದಾನ ಅಂತ ಹೇಳಿ. ಶರಣರು ಹೇಳ್ತಾರ ಅರಿವಿನಲ್ಲಿ ಇರ್ಬೇಕಂತ. ಅವ ಪೆನ್ ಒಯ್ದ್ರ ವಿದೌಟ್ ಟಾಪನ್ ಅವ್ನ್ ಯೂಸರ್ ಆಗ್ತೈತಿ. ನಮಗ್ ಟಾಪನ್ ಏನ್ ಯೂಸ್ ಆಗ್ಬೇಕು? ಸೊ ಯಾರಾದ್ರೂ ಪೆನ್ ಕೇಳಿದ್ರೆ ಪೂರ್ತಿ ಪೆನ್ ಕೊಟ್ಬಿಡೋಣ, ಇಲ್ಲ ಉಪಯೋಗ ಆಗ್ತದೆ. ಹೆನ್ರಿ ಫೀಲ್ಡಿಂಗ್ ಹೌದು, ಅವರೊಬ್ರು ಶ್ರೇಷ್ಠವಾದ ರೈಟರ್ ಮತ್ತು ಮೆಜಿಸ್ಟ್ರೇಟ್. ಅವರು ಒಂದು ವಾಕ್ಯ ಹೇಳ್ತಾರೆ, ಮೇಕ್ ಮನಿ ಯೋರ್ ಗಾಡ್ and it will plague you like a devil. Make money your God and it will plague you like a devil. ಬಹಳ ಸ್ಪಷ್ಟವಾದ ಶರಣ ಚಿಂತನೆ ಇವರಲ್ಲಿ ಕಾಣ್ತದೆ. ಇವರು ಕೂಡ 1707ರಿಂದ 1757 ಮಠ ಇದ್ದವರು, ಮೆಜಿಸ್ಟ್ರೇಟ್ ಕೂಡ ಆದವರು. ಒಬ್ಬರ ಹಾಸ್ಯ ಬರಗಾರ, ಅದರಲ್ಲಿ ಹಾಸ್ಯ ಬಹಳ ಇವ್ರು ಇದರಲ್ಲಿ. ಅವ್ರು ಹೇಳ್ತಾರೆ, ಹಣವನ್ನೇ ದೇವರನ್ನ ಮಾಡ್ಕೊಂಡ್ಬಿಟ್ರೆ ನಿಮಗೆ ಪಿಶಾಚಿಯಾಗಿ ಕಾಡ್ತದೆ ಅದು ಅಂತ. ಸೊ ನಮಗೆ ಎಷ್ಟು ಬೇಕು ಅಷ್ಟು ಹಣ, ಸುತ್ತಲೂ ಮುತ್ತಲು ಅನುಕೂಲ ಆಗುವಷ್ಟು ಆರಾಮ್ ಇರೋಣ. ಎಲ್ಲೂ ದುಡಿಬೇಡ ಅಂತ ಎಲ್ಲೂ ಶರಣರು ಹೇಳೇ ಇಲ್ಲಲ್ಲ. ದುಡಿಬೇಕು, ಗಟ್ಟಿ ಕಾಯ ಶ್ರಮಿಸ್ಬೇಕು. ಕಾಯವೇ ಕೈಲಾಸನು ಹೇಳ್ಯಾರ, ಕಾಯಕವೇ ಕೈಲಾಸನು ಹೇಳ್ಯಾರ. ಎರಡು ಹೇಳ್ಯಾರ. ಈ ಎರಡರ ಮಧ್ಯೆ ನಮ್ಮ ಬದುಕು ಹೆಚ್ಚು ಕಡಿಮೆ. ನಾನು ಆಲ್ಮೋಸ್ಟ್ ಐ ಬಿಲೀವ್ 50 ಮಿನಿಟ್ಸ್ ಆಗಿದೆ. ನಾನು ಪ್ರಶ್ನೆ ಕೂಡ ಕೇಳಿದ್ದೆ ತಮಗೆ ಆರಂಭದಲ್ಲಿ, ಬೆಕ್ಕು ಯಾಕೆ ರೋಡ್ ಕ್ರಾಸ್ ಮಾಡ್ತು ಅಂತ. ಇದ್ರ ಬಗ್ಗೆ ಯಾರಾದ್ರೂ ಉತ್ತರ ಕೊಡ್ತೀರಾ? You can switch on, sir. Kamar sir, if the audios are muted at the admin end, you can switch them on. Otherwise, individually ತಾವೆಲ್ಲರೂ ಸ್ವಿಚ್ ಆನ್ ಮಾಡ್ಕೊಳ್ಳಿ. ಅಂದ್ರೆ ವಿಷಯಗಳು ಮುಗಿಯಂಗಿಲ್ಲ. ಒಂದ್ ಹೇಳ್ತೀನಿ ನಾನು,
ಆರ್ಥಿಕ ಚಿಂತನೆ ಬಹಳ ವಾಸ್ತವಾದ ಟಾಪಿಕ್. ಇದರಲ್ಲಿ ಫೈನಾನ್ಸ್ ಬರ್ತದೆ, ಎಕನಾಮಿಕ್ಸ್ ಬರ್ತದೆ, ಟ್ಯಾಕ್ಸೇಷನ್ ಬರ್ತದೆ. ನನಗೆ ಅವರು ಕಮ್ಮರ್ ಅವರ ಆರ್ಟಿಕಲ್ ಬರೆದಿದ್ದು ಒಂದಿದೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ ಅವರು, ಈ ಸುದ್ದಿಯಲ್ಲಿ ಕೊಟ್ಟಿದ್ದಾರೆ ಅವರು. ಸೊ ಇಂಗ್ಲಿಷ್ ಅವ್ರು ಎಲ್ಲೆಲ್ಲಿ ನನ್ನಲ್ಲಿ ಇಂಗ್ಲಿಷ್ ಬಂದೈತಿ ಆ ಸಮಯದಲ್ಲಿ ಕಮ್ಮಾರ ಪ್ರವೇಶ ಅಂತ ಅನ್ಕೊಂಡ್ಬಿಟ್ರು. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನೀವು, ಯಾಕಂದ್ರೆ ಬಹಳ ಗಮ್ಮತ್ತಿದೆ. ಇಲ್ಲಿದ್ದ ಬೆಕ್ಕು ರೋಡ್ ಯಾಕೆ ಕ್ರಾಸ್ ಮಾಡ್ತು? ಒಂದು ಅದು ಸೂಪರ್ಸ್ಟಿಷಿಯಸ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಹ್ಮ್ ಮೊದಲಿನ ಕಾಲದಲ್ಲಿ ಪ್ಲೇಗ್ ಬಂದಿತ್ತು. ಹಾ ಹಾ ಪ್ಲೇಗು ಇಲಿಂದ ಬರ್ತಾ ಇತ್ತು. ಹ್ಮ್ ಆ ಬೆಕ್ಕು ಇಲಿನ ಹಿಡ್ಕೊಂಡು ಕ್ರಾಸ್ ಮಾಡ್ಬೇಕಾದ್ರೆ ಆ ರಕ್ತ ಎಲ್ಲ ಬೀಳ್ತಿತ್ತಲ್ಲ, ಓಕೆ ಆ ರಕ್ತ ಬಿದ್ದಿದ್ರ ಇದರಿಂದ ಪ್ಲೇಗ್ ನಮಗ್ ಬರ್ಬೋದೇನೋ ಅನ್ಕೊಂಡು ಸ್ವಲ್ಪ ದೇ ಯೂಸ್ ಟು ಸ್ಟಾಪ್ ಫಾರ್ ಎ ವೈ. ಓಕೆ, ಅದಕ್ಕೆ ರೋಡ್ ಕ್ರಾಸ್ ಮಾಡಬೇಕು. ಸರಿ, ಡಾಕ್ಟರ್ ಸರ್ವಮಂಗಲ ಸಕ್ರಿ ಅವರಿದ್ರೆ ಅವರು ಕೂಡ ಉತ್ತರ ಕೊಡ್ಬೇಕು. ಪುಷ್ಪ ಅವರಿದ್ದಾರೆ ಇಲ್ಲಿ, ರಾಜೇಶ್ವರಿ ಭೂಸ್ನೂರ್ ನನಗೆ ಕಾಣ್ತಾ ಇದ್ದಾರೆ. ಅಲ್ಲಿ ಆ ಬೆಕ್ಕಿಗೆ ಇಷ್ಟ ಆಗೋದೊಂದು ಏನಾರು ಇರಬಹುದು. ಅನುಪಮ ಅವರು ಉತ್ತರ ಹಾಕಿದ್ದಾರೆ ಇಲ್ಲಿ. ಥ್ಯಾಂಕ್ ಯು ಅನುಪಮ. ಇವರು ಪ್ಲೇಗು ಬೇರೆ ರೋಗಗಳು ಇದಂದ್ರು. ಅನುಪಮ ಅವರು ಅಲ್ಲಿ ಇಷ್ಟವಾದ ಊಟ. ಈಗ ನನ್ನ ಧರ್ಮಪತ್ನಿ ಸುನೀತಾ ಕೂಡ ಈಗ ವಿಡಿಯೋನಲ್ಲಿ ಕಾಣ್ತಾ ಇದ್ದಾರೆ, ತಾವು ಕೂಡ ಉತ್ತರ ಕೊಡ್ಬೋದು. ಆನ್ ಮಾಡಿ ಅವ್ರ ಕೈ ಮುಗಿದ್ಬಿಟ್ರು. ಈ ಕೈ ಮುಗಿದ ತಕ್ಷಣ ನನಗೆ ನೆನಪು ಬರ್ತದೆ, ನಾವು ಎಂತ ಚಲೋ ಮೆಸೇಜ್ ಹಾಕಿದಾಗ ಕೂಡ ಕೆಲವರು ಉತ್ತರ ಕೊಡದೆ ಹಿಂಗ್ ಮಾಡ್ಬಿಡ್ತಾರೆ. ಅಂದ್ರೆ ಸಾಕಪ್ಪ ಮರ ಕೈ ಮುಗಿತೀನಿ ಅಂದಂಗ ಅರ್ಥ ಏನು ಅಂತ ಗೊತ್ತಾಗ್ಲಿಲ್ಲ ನನಗೆ. ಮತ್ತೆ ಯಾರಾದ್ರೂ ಉತ್ತರ ಕೊಡ್ತೀರಿ? ಅನುಪಮ ಅವರೇ, ಹಾಗೆ ನಿಮಗೆ ಕೇಳ್ತೀನಿ, ನಿಮಗೆ ಆಹಾರ ಇಷ್ಟನಾ? ಯು ಕ್ಯಾನ್ ಚಾಟ್, ಯು ಕ್ಯಾನ್ ಆನ್ಸರ್ ಆನ್ ದ ಚಾಟ್ ಬಾಕ್ಸ್. ಡು ಯು ಲೈಕ್ ಫುಡ್? ಅಲ್ಲ ಸರ್, ಆಹಾರ ಅಂತ ಅಷ್ಟೇ ಅಲ್ಲ, ಬಟ್ ಬೆಕ್ಕಿಗೆ ಏನಾರು ಅಟ್ರಾಕ್ಷನ್ ಅಲ್ಲ, ಬಟ್ ನಾನ್ ನಿಮಗ್ ಪರ್ಸನಲಿ ಕೇಳ್ತಾ ಇದ್ದೇನೆ ಅನುಪಮ, ನಿಮಗೆ ಚಲೋ ಊಟ ಪದಾರ್ಥ ಲೈಕ್ ಆಗ್ತದೆ? ಎಸ್, ಅನುಪಮ ಲವ್ಸ್ ಇಟ್. ಎನಿಬಡಿ ಎಲ್ಸ್ ಹೂ ಕ್ಯಾನ್ ಆನ್ಸರ್? ನಮ್ಮ ಅತ್ತಿಯವರು ಬಂದಿದ್ದಾರೆ, ಬಹಳ ಖುಷಿ ಆಯ್ತು. ಸುಕನ್ಯಾ ಭೂಸ್ನೂರ್ ಅವರು ಕಾಣ್ತಾ ಇದ್ದಾರೆ. ಶ್ರದ್ಧಾ ಇದ್ದಾಳೆ. ಶ್ರದ್ಧಾ, ನೀವು ಉತ್ತರ ಕೊಡ್ತೀಯಾ? ಮಗಳಿದ್ದಾಳೆ. somebody else, one or two more answers, then we can conclude. ಸರ್, ನನ್ನ ಪ್ರಕಾರ ಚಲನೆ ಮಾಡೋದು ಪ್ರಾಣಿಗಳದ್ದು ಸಹಜ ಗುಣ. ಅದು ಕ್ಯಾಜುವಲಿ ಎಡದಿಂದ ಬಲಕ್ಕೆ ಹೋಗ್ಬೋದು, ಬಲದಿಂದ ಎಡಕ್ಕೆ ಹೋಗ್ಬೋದು. ಇದ್ರಲ್ಲಿ ಏನಂತ ವಿಶೇಷತೆ ಇಲ್ಲ, ಅದು ಸಹಜತೆ ಅಂತ ನನ್ನ ವಿಚಾರ ಸರ್. ಪುಷ್ಪ ಅವ್ರ ನಿಮ್ ಹೆಸರು ಡಿಸ್ಪ್ಲೇ 2 ಸಲ ಬರ್ತದಲ್ಲ, ಪುಷ್ಪ 2 ಅಂತ ಅನ್ಬೋದು, ರೈಸ್ ಅಂತ. ಪುಷ್ಪ ಅಂತ ಬರ್ತದೆ. ಹೊಸ ಫಿಲ್ಮದ ಹಾಡು ಕೂಡ ಹಾಗೆ ಶುರು ಆಗ್ತದಲ್ಲ, ಪುಷ್ಪ ಪುಷ್ಪ ಅಂತ ಶುರು ಆಗ್ತದೆ. ಸರಿ, ಸೊ ಡೂ ಯು ಲವ್ ಟ್ರಾವೆಲಿಂಗ್ ಪುಷ್ಪ ಅವರೇ? ಯು ಆರ್ ಫ್ರೀ, ಬೇಸಿಕಲಿ ಯುವರ್ ನೇಚರ್. Yes, sir. Yes. Yeah, there is one more answer since it's very small. No from Shraddha ಅಂತ valle. Yes, okay, so we have got 3 answers and I'll just try to sum up in this. ಕಮ್ಮಾರ್ ಸರ್ ಹೇಳಿದ್ರು ಆ ಪ್ಲೇಗ್ ಎಲ್ಲ ಬಂತು, ಅದು ಸೊ ಬೆಕ್ಕಿಗೆ ಸೂಪರ್ಸ್ಟಿಷನ್ ಇರ್ತದೆ, ಅದಕ್ಕೆ ಒಂದು ಆ ಕಾರಣ. ಸೊ ಈ ಡೀಪ್ ಡೌನ್ ಸಮ ಎಲಿಮೆಂಟ್ ಸ್ಪ್ರೆಡ್ ಆಗ್ಬೋದು ಅಂತ ಅವ್ರದ್ದು. ಅನುಪಮ ಅವರು ಆಹಾರ ಇಷ್ಟ ಆಗ್ತದೆ, ಪುಷ್ಪ ಅವರಿಗೆ ಫ್ರೀ ಬರ್ಡ್ ಆಗ್ಲಿ ಇದು ಆಗ್ಲಿ, ದಟ್ ಶಿ ಲವ್ಸ್ ಇಟ್. ಸೊ ಆ ತರ ಆನ್ಸರ್. ಎಸ್ ಶ್ರದ್ಧಾ, ಯು ವಾಂಟ್ ಟು ಆನ್ಸರ್? ಏನಿಲ್ಲ. ಮತ್ತೆ ಯಾರಾದ್ರೂ ಉತ್ತರ ಕೊಡ್ತೀರಿ? ಸರ್ವಮಂಗಲ ಸಕ್ರಿ ಇದಾರ ಅಲ್ಲಿ? ಮೇಡಮ್, ತಾವೇನ್ ಹೇಳ್ತೀರಿ ಇದಕ್ಕೆ? ಸರ್ ನಮಸ್ಕಾರ. ಕನ್ಫ್ಯೂಷನ್ ಬರೋದಿಲ್ಲ. ನಿಮ್ಮ ಒಂದು ಸಂವಾದ ಕೇಳ್ತಾ ಇದ್ದೀನಿ. ಆದ್ರೆ ನಾವು ಆರ್ಥಿಕತೆಯ ಬಗ್ಗೆ ಅಷ್ಟು ಒಂದು ನಿಖರವಾದಂತ ಉತ್ತರ ಕೊಡಕ್ ಆಗಲ್ಲ ನಮ್ಗೆ. ಇಲ್ಲ, ಆರ್ಥಿಕತೆ ಬೇಡ, ಬೆಕ್ ಇಲ್ಲಿದ್ದ ಬೆಕ್ ಅಲ್ಲಿ ಯಾಕೆ ಹೋಯ್ತು ಅದ್ರ ಬಗ್ಗೆ. ಇಲ್ಲ ಸರ್, ಇಲ್ಲಿ ನನ್ಗೆ ಅದಷ್ಟು ಐಡಿಯಾ ಬರ್ತಾ ಇಲ್ಲ. ಇಲ್ಲ, ಏನ್ ನಿಮ್ ಮನಸ್ಸಿನಾಗ ಏನಿದ್ದು ಹೇಳ್ಬಿಡಕಷ್ಟೇ. ಏನಾದ್ರು ಅವರ್ ಹಾರ್ಟ್ ಸ್ಪೀಕ್ಸ್ ದ ಟ್ರೂತ್, ಬ್ರೈನ್ ಬಿಕಮ್ಸ್ ಮ್ಯಾನಿಪುಲೇಟಿವ್. ಓಕೆ ಸರ್. ಓಕೆ, ಸೊ ಅನುಪಮ ಅವರಿಗೆ ಆಹಾರ ಎಲ್ಲ ಇಷ್ಟ ಸರ್. ಇದು ನಾನ್ ಅದೇ ಸರ್. ಇಲ್ಲ ಸರ್, ಇಷ್ಟೊತ್ತಿನವರೆಗೆ ನಿಮ್ಮ ಒಂದು ಉಪನ್ಯಾಸ ಕೇಳ್ತಾ ಇದೀವಿ, ಬಹಳ ಒಂದು ವಿಶೇಷವಾಗಿತ್ತು. ಯಾಕಂತಂದ್ರೆ ವಾರದ ಮಲ್ಲಪ್ಪನವರ ಜೀವನದ ಒಂದು ಘಟನೆಗಳನ್ನು ಒಂದು ಎಕ್ಸಾಂಪಲ್ ಆಗಿಬಿಟ್ರಿ. ಆಮೇಲೆ ವಚನಕಾರರ ಒಂದು ಕಾಯಕದ ಒಂದು ಶ್ರೇಷ್ಠತೆಯ ಮಹತ್ವವನ್ನು ಅಲ್ಲಿ ಬಿಂಬಿಸಿ, ಅಲ್ಲಿ ಅಧ್ಯಾತ್ಮದ ಮೂಲಕ ನಮ್ಮ ಸ್ಪಷ್ಟೀಕರಣ ನೀಡಿದ್ರಿ. ಹೌದು. ಯಾಕಂದ್ರೆ ಇಲ್ಲಿ ಮನದ ಅವಸ್ಥೆಗಳನ್ನು ವಿಶೇಷವಾಗಿ ಹೇಳಿದ್ದು ಸಹಿತ ಒಂದು. ಆಮೇಲೆ ಈ ಜಮೀನ್ದಾರ ಪದ್ಧತಿ, ಜೀತ ಪದ್ಧತಿ, ಸತಿ ಇದೆಲ್ಲ ನಾವು ಶಾಸನಗಳೆಲ್ಲ ಕಾಣ್ತಾ ಇದ್ದೀವಿ ಅಂತ, ಹೌದಿಲ್ಲ ಸರ್? ಆಮೇಲೆ
ಸರ್ವಜ್ಞರ ಒಂದು ವಚನ ಇಲ್ಲಿ ಹೇಳ್ಬೋದು. ಸಾಲವನು ಕೊಂಬೋಗ ಹಾಲೋಗರ ಉಂಬಂತೆ ಸಾಲಿಗನು ಬಂದು ಎಳೆದಾಗ ಕಿಬ್ಬದಿಯ ಕೀಲು ಮೆರೆದಂತೆ ಅಂತ. ಯಾಕಂದ್ರೆ ಇಲ್ಲಿ ಯಾಕಂದ್ರೆ ವಚನಗಳಲ್ಲಿ ಅರ್ಥದ ಸಾರ್ಥಕತೆ ಅನ್ನುವುದಕ್ಕಿಂತ ಇಲ್ಲಿ ವಚನಗಳಲ್ಲಿ ಒಂದು ಆರ್ಥಿಕತೆ ಅಂತಂದ್ರೆ ಬಹಳ ಒಂದು ಸಮಂಜಸ ಅನ್ಬೋದು ಅಂತ. ಯಾಕಂದ್ರೆ ವಚನಗಳ ಅರ್ಥದ ಸಾರ್ಥಕತೆ ಅಂತಂದು ಇಲ್ಲಿ ನಮ್ಗ ಕಮ್ಮರ್ ಅವರು ಕೊಟ್ಟಿದ್ದು. ಹೌದು, ಅದಕ್ಕೆ ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ಲಿ, ನಾನು ಅದು ಹೌದಲ್ರಿ. ಅದು ನಾವು ಏನ್ ಅನ್ಕೊಂಡಿದ್ವಿ, ಏನ್ ಮಾತಾಡ್ಬೋದು ಅನ್ನೋದು ಒಂದು ನಮ್ಗಲ್ಲಿ ಒಂದು ಗೊಂದಲ ಇತ್ತು ನಮ್ಗೆ. ಅದಕ್ಕೂ ಸಹಿತ ನೀವೊಂದು ಸುಂಕದ ಬಗ್ಗೆ ಒಂದು ವಿಶೇಷತೆ ಹೇಳಿದ್ರಿ, ಜೇಡ್ರ ದಾಸಿಮಯ್ಯನ ಒಂದು ಉದಾಹರಣೆಯನ್ನು ಕೊಟ್ರಿ. ಬಹಳ ಒಂದು ವಿಶೇಷವಾದಂತ ಒಂದು ಉಪನ್ಯಾಸ ತಮ್ಮದು. ಆಮೇಲೆ ನಾವು ಬಹಳಷ್ಟು ಒಂದು ಸದ್ಗುಣದ ಫಲ ಬಿತ್ತದೆ ಬೆಳೆಯದೆ ಓದಿರಲ್ಲ. ಈ ವಚನ ನಮಗ ಒಂದು ಸ್ವಲ್ಪ ಪೂರ್ಣವಾಗಿ ಹೇಳಿದ್ರೆ ಬಹಳ ಚಂದ ಇತ್ತು ನಮ್ಗ. ನಾವ್ ಯಾಕಂದ್ರೆ ಆ ವಚನ ಹೇಳ್ಬಿಡ್ತೀನಿ ಮೇಡಮ್, ಅದೇ ವಚನ ಹೇಳ್ತೀನಿ. ಹೌದು ಹೌದು, ಆಯ್ತು ನಾನು ಕೆಲವು ಮಾತು ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಹೇಳ್ಬಿಡಿ. ಯಾಕಂದ್ರೆ ಈ ಆರ್ಥಿಕತೆಯ ಬಗ್ಗೆ ಸಾಕಷ್ಟು ಸಲ ನಮ್ಗ ಕಮ್ಮರ್ ಸರ್ ತಮ್ಮ ಲೇಖನದಲ್ಲಿ ಉಪನ್ಯಾಸದಲ್ಲಿ ನಮ್ಮ ಮುಂದೆ ಹಂಚ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಮ್ಗ ಅರಿವಾದ, ಒಂದು ಸ್ಪಷ್ಟತೆ ಆದ. ನಿಮ್ಮದ ಒಂದು ವಿಶೇಷತೆ ಬೇರೆ, ಡಿಫ್ರೆಂಟ್ ಅನಿಸ್ತೆ ನಮ್ಗ. ಹೌದಿಲ್ಲ? ಇಲ್ಲಿ ಬರ್ತದ, ನೇಮವ ಮಾಡಿಕೊಂಡು ಭಕ್ತರ ಭವನಗಳ ಹೊಕ್ಕು ಕಾಯಕ ಸತ್ತು ಹಣ ಹೊನ್ನ ಬೇಡೆಹೋನೆಂಬುದು ಕಷ್ಟವಲ್ಲದೆ ಸದ್ಭಕ್ತಂಗೆ ಆಗುಣ ಆಮುಗೇಶ್ವರ ಲಿಂಗಕ್ಕೆ ದೂರ ಅಂತಂದು ಇದು ಮರೈನ ವಚನ ಇದು ಅಂತ. ಅದಕ್ಕೆ ಮರೈನ ವಚನ ಇದು ಅಂತ. ಯಾಕಂದ್ರೆ ಅಂದಿನ ಒಂದು ಸಮಾಜದಲ್ಲಿ ಪೌರಹತ್ಯ ಉಳ್ಳಂತಹ ಒಂದು ಸಮಾಜ ಇದೆಯಲ್ಲ, ಒಂದು ಆ ಸಂದರ್ಭದಲ್ಲಿ ಸಮಾಜದ ಒಂದು ಸ್ವಾಸ್ಥತೆಯನ್ನು ಅಲ್ಲಿ ಕೆಡಿಸತಕ್ಕಂತ, ಅಲ್ಲಿ ಕಳೆದು ಹೋಗತಕ್ಕಂತ ಒಂದು ವೈಪರೀತ್ಯ ಅಂದಿತ್ತು ಅಂತ. ಯಾಕಂದ್ರೆ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳ ಒಂದು ನೆಪದಲ್ಲಿ ಸಾಮಾನ್ಯ ಜನರ ಹಣ ಕಿತ್ತಿಕೊಳ್ಳತಕ್ಕಂತ ವಿಪರೀತ ವರ್ತನೆ ಅಂದಿತ್ತು. ಆದ್ದರಿಂದ ಇವೆಲ್ಲ ನಮ್ಮ ಗಮನಕ್ಕೆ ಬರದೇ ಇರತಕ್ಕಂತ ಸಾಕಷ್ಟು ವಚನಗಳನ್ನು ನಾವು ಮುಂದೆ ಪ್ರಸ್ತಾಪ ಮಾಡಿದ್ರಿ. ನಟರಾಜ್ ಸರ್, ನಿಮಗೆ ಬಹಳ ಅಭಿನಂದನೆಗಳು ನಮ್ಮ ವೇದಿಕೆ ವತಿಯಿಂದ. ಥ್ಯಾಂಕ್ ಯು. ನನಗೆ ಏನಂದ್ರೆ ಕೇವಲ 12-21ನೇ ಶತಮಾನದಲ್ಲಿ ಕೂಡ ಅವ ನಡೆದವ. ಹೌದ್ರಿ, ಹೌದು. 21ನೇ ಶತಮಾನದಾಗೂ ನಾವು ಬಹಳ ಅಡ್ವಾನ್ಸ್ ಅಂತಿಲ್ಲ. ಅದೇ ನೀವು ಹೇಳ್ದಂಗೆ ಆ ವಚನವನ್ನು ಮತ್ತೊಮ್ಮೆ ತಮ್ಮ ಮುಂದೆ ಹೇಳ್ತೀನಿ. ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದ ವಚನ ಅಂದ್ರೆ, ಆನೆಯನ್ನು ಏರಿಕೊಂಡು ಹೋದಿರೆ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರೆ ನೀವು. ಇದು ಒಂದು ಶ್ರೀಮಂತಿಕೆಯ ಸಂಕೇತ. ಆ ಸಮಯದಲ್ಲಿ ಎಲ್ಲಾನು ನಾವು ಒಂದು ಬಿಜಾಪುರ ಕಡೆ ಬಂದ್ರೆ ಹಾಡೈತ್ ನೋಡ್ರಿ, ಆನೆ ಬಂದು ಆನೆ ಯಾವ ಊರಿನ ಆನೆ, ಹಾದಿಗೊಂದು ದುಡ್ಡು ಬೀದಿಗೊಂದು ದುಡ್ಡು. ಸೊ ಎಲ್ಲ ಚಲ್ಕೊಂತ ಹೋತು, ಪಿಕಪ್ ಮಾಡ್ಕೊಂತ ಹೋದ್ವಿ, ರೊಕ್ಕ ಎಲ್ಲ ಹೇಗಿತ್ತು. ಆದ್ರೆ ಇಲ್ಲಿ ಬಸವಣ್ಣವರು ಆ ಕಾಲದಲ್ಲಿ ಒಯ್ಯೋ ವಚನ, ಆನೆಯನ್ನು ಏರಿಕೊಂಡು ಹೋದಿರೆ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರೆ, ಕುಂಕುಮ ಕಸ್ತೂರಿಯ ಹೂಸಿಕೊಂಡು ಹೋದಿರೆ ಅಣ್ಣ, ಸತ್ಯದ ನಿಲುವ ಅರಿಯದೆ ಹೋದಿರಲ್ಲ. This line is a masterpiece of this ವಚನ. ನಿಜ ಸರ್. ಸತ್ಯದ ನಿಲುವ, ಯಾವುದು ಸತ್ಯ? ನಾನು ಜನಿಸಿದೀನಿ, ನನಗೆ ಸಾವು ಬರ್ತದೆ, ಎಷ್ಟು ಸತ್ಯನೋ ನಾನು ಬದುಕಿ ಹೇಗೆ ರೂಪಿಸ್ಕೋಬೇಕು, ನಾ ಹೇಗೆ ನಾವು ಅಕ್ಕ ಒಂದ್ ಕಡೆ ಹೇಳ್ತಾಳೆ, ಎಷ್ಟು ಕಡಿಮೆ ಸಮಯ ಆದ್ರೂ ಕೂಡ ನನಗೆ ಶರಣರ ಸಂಘವನ್ನು ಕೊಡುವಂತ ಬಯಸ್ತಾಳೆ. ಸದಾ ಒಳ್ಳೆಯವರುಗಳೇ, ಎದಕ್ಕಾಗಿ ಬಂದಿಯಾ ಅಲ್ಲಂ ಪ್ರಭು ಕೇಳಿದಾಗ ಆಡೋದು ಸರಸ ಸಮ್ಮೇಳನ ಇಪ್ಪೋದು ಅಂತ ಅಕ್ಕ ಹೇಳ್ತಾಳೆ. ಸೊ ಯಾವುದು ಸತ್ಯ? ವಿ ಶುಡ್ ಗೋ ಟು ದ ಟ್ರುತ್. ರಮಣ ಮಹರ್ಷಿ ಕಡೆ ನಾವು ಯಾರ್ಯಾರು ಹೋಗ್ತಿದ್ರು, ಅವ್ರು ರಮಣ ಒಂದೇ ಪ್ರಶ್ನೆ ಕೇಳ್ತಿದ್ರು, ಹೂ ಎಮ್ ಐ, ನಾನ್ ಯಾರು? ಸೊ ಇಡೀ ಶರಣ ತತ್ವದ ಹುಡುಕಾಟ ಒಳ ಪ್ರವೇಶ. ನನಗೆ ಜನನವಾಯಿತೆ ಅಂದ್ರೆ ನನಗೆ ಜನನವಿಲ್ಲ, ನನಗೆ ಮರಣವಾಯಿತೆ ಅಂದ್ರೆ ಮರಣವಿಲ್ಲ. ಈ ವಚನದ ಆಳಕ್ಕೆ ಹೋದ್ರೆ ಬಹುಶಃ ಸತ್ಯದ ನಿಲುವು ನಮಗೆ ಸ್ವಲ್ಪ ಆದ್ರೂ ಅರ್ಥ ಆಗಿತ್ತು ಏನು. ಅದು ಲೈನ್ ಹೇಳ್ತಾರೆ. ಅದಕ್ಕೆ ಯಾಕೆ ನಮಗ್ ಆಗ್ತಾ ಇಲ್ಲ ಅಂದ್ರೆ ಏನ್ ಹೇಳ್ತಾರೆ ಬಸವಣ್ಣ ನೆಕ್ಸ್ಟ್ ಲೈನ್ ನಲ್ಲಿ, ಸದ್ಗುಣ ಎಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ. ಹಂಗ ಹೋಗ್ಬಿಟ್ರಿ ನೀವು, ಬಂದ್ರಿ ಇದ್ರಿ ಸತ್ ಹೋಗ್ಬಿಟ್ರಿ, ಏನು ಮಾಡಲಿಲ್ಲಪ್ಪ. ಒಬ್ರು ಉಪಕಾರ ಮಾಡ್ಲಿಲ್ಲ, ಒಬ್ರು ಉದ್ಧಾರ ಮಾಡ್ಲಿಲ್ಲ, ಒಬ್ರಿಗೆ ಹೆಲ್ಪ್ ಆಗ್ಲಿಲ್ಲ. ನೀನು ನಿನ್ ಜೀವನ, ನಿನ್ ಗಂಡ ಹೆಂಡತಿ ತಗೊಂಡು ಏನ್ ಮಾಡೋದ ಅಂತಾರೆ. ಏನ್ ಮಾಡು? ಸದ್ಗುಣ ಎಂಬ ಫಲವ ಬಿತ್ತದೆ ಬೆಳೆಯದೆ ಹೋದಿರಲ್ಲ, ಅಹಂಕಾರ ಎಂಬ ಸದಮದ ಗಜನವನ್ ಏರಿ. ಅಂದ್ರ ಆನಿ ಕೂಡ ಡಿಸ್ಕ್ರಿಪ್ಷನ್ ಹೆಂಗಿದೆ ನೋಡ್ರಿ. ಆನಿಗೂ ಕೂಡ ಅಹಂಕಾರ ಇದೆ. ಅಹಂಕಾರ ಎಂಬ ಆ ಗಜವನ್ ಏರಿ ವಿಧಿಗೆ ಗುರಿಯಾಗಿ ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವರನ್ನ ಅರಿಯದೆ. ದಿಸ್ ಇಸ್ ದಿ ಫೈನಾಲಿಟಿ. ನಮ್ಮ ಕೂಡಲ ಸಂಗಮ ದೇವರನ್ನ ಅರಿಯದೆ ನರಕಕ್ಕೆ ಭಾಜನಾದಿರಲ್ಲ. ಬ್ಯೂಟಿಫುಲ್.
ಜಸ್ಟ್ ಟು ಸಮ್ ಅಪ್ ಸರ್, ಕುಮಾರ್ ಸರ್, ಈಗ ಅನುಪಮ ಅವರಿಗೆ ಆಹಾರ ಇಷ್ಟ ಆಯ್ತು, ಪುಷ್ಪ ಎಸ್ ಅವರಿಗೆ ಫ್ರೀ ಇರುವುದು ಅಥವಾ ಟ್ರಾವೆಲ್ ಆಗುದು ತಾವು ಇದು ಹೇಳಿದ್ರಿ. ಆದ್ರೆ ಬೆಕ್ ಯಾಕೆ ರೋಡ್ ಕ್ರಾಸ್ ಮಾಡ್ತು ಅನ್ನಕ ಆ ಬೆಕ್ಕಿಗೆ ಕೇಳ್ಬೇಕು ಸರ್ ಉತ್ತರ. ಅದು ನಾನಾಗ್ಲಿ, ನೀವಾಗ್ಲಿ, ಅನುಪಮ ಆಗ್ಲಿ, ಪುಷ್ಪ ಆಗ್ಲಿ ಏನ್ ಕೊಡ್ತೀವಿ, ಇದು ನಮ್ಮ ಗ್ರಹಿಕೆ, ಅವರ್ ಪರ್ಸೆಪ್ಷನ್. ಈ ಕಾರಣಕ್ಕಾಗಿ ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿದೆ, ಶರಣರ ದೃಷ್ಟಿಯಲ್ಲಿ ಆರ್ಥಿಕತೆ ಅನ್ನೋಕ್ಕಿಂತ ನನಗೆ ಹೇಗೆ ಅನಿಸ್ತದೋ ಅನ್ನೋದು ಹೆಚ್ಚು ಬಹುಶಃ ಕರೆಕ್ಟ್ ಆಗ್ತದೇನು. ಶರಣರ ದೃಷ್ಟಿ ಹೆಂಗಿತ್ತು, ನಾವು ಆ ಎತ್ತರಕ್ಕೆ ಹೋಗುವ ಮಟ್ಟ ನಮಗ ಅರ್ಥ ಆಗಲ್ಲ. ಆ ಎತ್ತರಕ್ಕೆ ಹೋದ್ಮೇಲೆ ನಮ್ಮ ಮಾತ ಬಂದಾಗ್ಬಿಡ್ತಾವ. ಇದು ಸುಮ್ಮನೆ ಜಸ್ಟ್ ಒನ್ ಥಾಟ್ ಫಾರ್ ಡಿಸ್ಕಷನ್, ವೇರ್ ಸಮ್ ಟೈಮ್ ಐ ಥಿಂಕ್ ವಿ ಕ್ಯಾನ್ ಹ್ಯಾವ್ ಓನ್ಲಿ ಅ ಡಿಸ್ಕಷನ್ ಇನ್ಸ್ಟೆಡ್ ಆಫ್ ಉಪನ್ಯಾಸ. 25 we can begin like this. Give us a topic. Anyway, ನನಗೆ ಇವತ್ತು ಬಹಳ ಆನಂದ ಆಯ್ತು ತಮ್ಮೆಲ್ಲ ಜೊತೆಗೆ ಇದ್ದು. ನನ್ನ ಪ್ರಯಾಣ ಸಾಧಾರಣ ಒಂದು 20 ವರ್ಷ. ನಾನು ಇಂಗ್ಲಿಷ್ ಮಾಧ್ಯಮದಿಂದ ಬಂದವ, ಸೊ ನನಗೆ ಕನ್ನಡ ಓದಾಕು ಬರಂಗಿಲ್ರಿ, ಬರಾಕು ಬರ್ತಿದ್ದಿಲ್ಲ ಆ ಸಮಯದಲ್ಲಿ. ಅವಾಗ ನನ್ನ ತಂದೆ ತಾಯಿ ಆಗ್ಲಿ, ನನ್ನ ಹೆಂಡತಿ ಆಗ್ಲಿ ಬಹಳ ಹೆಲ್ಪ್ ಮಾಡಿದ್ರು. ಇವತ್ತಿಗೆ ನೀವು ಬಹಳಷ್ಟು ಜನ ವಾಟ್ಸಪ್ ನಲ್ಲಿ ಏನ್ ಬರೀತಿರಲ್ಲ ಇಂಗ್ಲಿಷ್ ನಲ್ಲಿ ಕನ್ನಡ, ನಾನು ಅವಾಗ ಬರಿತಿದ್ದೆ ಅದು. ಯಾಕೆ ನನಗೆ ಕನ್ನಡ ಬರೆಯಕ್ ಬರ್ತಿದ್ದಿಲ್ಲ, ಬಟ್ ಹಾಗರ್ಗೆ ಕನ್ನಡ ಓದಾಕ್ ಕಲ್ತೆ, ಬರೆಯಕ್ ಕಲ್ತೆ. ಒಳ್ಳೆಯವರ ಸಂಘ, ಭಗವಂತನಿಗೆ ಶರಣರಿಗೆ ಯಾವಾಗ್ಲೂ ನಾನು ಕೃತಜ್ಞ ಭಾವನೆ ಇರ್ತೀನಿ, ಯಾಕಂದ್ರೆ ಸದಾ ಒಳ್ಳೆಯವ್ರ ಸಂಘದಲ್ಲೇ ಇಟ್ಟಿದ್ದಾನೆ. ಸೊ ಇವತ್ತು ಕೂಡ ಸೊ ಅದಕ್ಕೆ ಸರ್ ಮತ್ತೊಂದ್ಸಲ ನೀವು ನಮ್ಗ ಉಪನ್ಯಾಸ ಕೊಡ್ಬೇಕು. ನೀವು ಬರ್ತೀನಿ, ಖಂಡಿತ ಬರ್ತೀನಿ, ಖಂಡಿತ. ಥ್ಯಾಂಕ್ ಯು. ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿಗಳು. ಮಾನಸ ಅವರಿಂದ ಇನ್ನೊಂದು ಪ್ರಾರ್ಥನೆಯನ್ನು ಮಾಡಿಸ್ಬಿಡಿ. ಮಾನಸ ಅವರಿಂದ ಇನ್ನೊಂದು ಪ್ರಾರ್ಥನೆ. ಮಾನಸ ಅಂದಂಗ ಮಾನಸ ಬಹಳ ಚಂದ ಹಾಡಿದಮ್ಮ, ಎಲ್ಲದ ಬಂದ್ಲಾಕಿ ಇನ್ನೊಂದು ಹೇಳ್ತಾರೆ. ಇನ್ನೊಂದು ವಚನ ಹಾಡಿಸ್ರಿ. ಬಲ್ಲವನ ನುಡಿ ಸರ್ವವೆಲ್ಲಕ್ಕೂ ನನ್ನಿ, ಬೆಲ್ಲದ ಗಟ್ಟಿ ಸರ್ವವೆಲ್ಲಕ್ಕೂ ಮಧುರ ಅನ್ನುವಂಗ ಸರ್ ಇವತ್ತ ಅವ್ರ ಏನ ಮಾತಾಡಿದ್ರು ಎಲ್ಲಾ ನುಡಿಗಳು ಸಹ ಸರ್ವಕ್ಕೂ ಸರ್ವಕಾಲಕ್ಕೂ ನಿಜ. ವಚನಗಳ ಮೂಲಕ ಒಂದೊಂದು ಸಾಲಲ್ಲ, ಎಲ್ಲಾ ಶರಣರ ವಚನಗಳನ್ನ ತಗೊಂಡ್ರವ್ರು. ನಿಜವಾಗ್ಲೂ ಸರ್ ಸ್ಫೂರ್ತಿದಾಯಕ ಮಾತುಗಳು ತಮ್ಮ. ಧನ್ಯವಾದಗಳು ಸರ್. ಆತ್ಮೀಯ ಧನ್ಯವಾದಗಳು ತಮಗೆ ಶರಣಾರ್ಥಿ ಸರ್. ಈಗ ಕುಮಾರಿ ಮಾನಸ ಬಾದಾ ಅವರಿಂದ ವಚನ ಸಂಗೀತ. ಮಾನಸ ಮಾನ್ಸಾನು ಬಂದು ಅವಳಿಂದ ಪ್ರಭಾವಳಿನೂ ಬಂತು. ಮಾನಸ ಇದಾರೆಲ್ಲ ನೋಡ್ರಿ, ಬಂದಿದ್ದಾರೆ. ಹೇಳಮ್ಮ. ಗುರು ಬಸವಲಿಂಗಾಯ ನಮಃ. ಕಲ್ಲು ಹೊತ್ತು ಕಡಲೊಳಗೆ ಮುಳುಗಿದಡೆ, ಕಲ್ಲು ಹೊತ್ತು ಕಡಲೊಳಗೆ ಮುಳುಗಿದಡೆ, ಎಡರಿಂಗೆ ಕಡೆಯುಂಟೆ ಅವ್ವ. ಕಲ್ಲು ಹೊತ್ತು ಕಡಲೊಳಗೆ ಮುಳುಗಿದಡೆ, ಕಲ್ಲು ಹೊತ್ತು ಕಡಲೊಳಗೆ ಮುಳುಗಿದಡೆ, ಎಡರಿಂಗೆ ಕಡೆಯುಂಟೆ ಅವ್ವ, ಎಡರಿಂಗೆ ಕಡೆಯುಂಟೆ ಅವ್ವ. ಉಂಡು ಹಸಿವಾಯಿತೆಂದಡೆ ಭಂಗವೆಂಬೆ, ಉಂಡು ಹಸಿವಾಯಿತೆಂದಡೆ ಭಂಗವೆಂಬೆ, ಕಂಡ ಬಂದಡೆ ಕಂಡ ಮನ ಬಂದಡೆ, ಗಂಡ ಚೆನ್ನ ಮಲ್ಲಿಕಾರ್ಜುನ ನಿಂತೊಲಿವ ನವ್ವ, ಗಂಡ ಚೆನ್ನ ಮಲ್ಲಿಕಾರ್ಜುನ ನಿಂತೊಲಿವ ನವ್ವ, ಗಂಡ ಚೆನ್ನ ಮಲ್ಲಿಕಾರ್ಜುನ ನಿಂತೊಲಿವ ನವ್ವ. ಕಲ್ಲು ಹೊತ್ತು ಕಡಲೊಳಗೆ ಮುಳುಗಿದಡೆ, ಕಲ್ಲು ಹೊತ್ತು ಕಡಲೊಳಗೆ ಮುಳುಗಿದಡೆ, ಎಡರಿಂಗೆ ಕಡೆಯುಂಟೆ ಅವ್ವ, ಎಡರಿಂಗೆ ಕಡೆಯುಂಟೆ ಅವ್ವ.
ಎಡರಿಂಗೆ ಕಡೆಯುಂಟೆ ಅವ್ವ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಕುಮಾರಿ ಮಾನ್ಸಾ ಅವರಿಗೆ. ಥ್ಯಾಂಕ್ ಯು. ಪ್ರಶ್ನೋತ್ತರ ಸಂವಾದಕ್ಕೆ ಹೋಗ್ರೇನು? ಎಸ್. ಮೊದಲನೇದಾಗಿ ಗುರುಪ್ರಸಾದ್ ಕುಚ್ಚಂಗಿ ಅವರು ಏನೋ ಪ್ರಶ್ನೆ ಕೇಳ್ಬೇಕಂತಿದ್ರು. ಸರ್ ಪ್ಲೀಸ್ ಗೋ ಅಹೆಡ್. ಹಲೋ ಸರ್ ಹೇಳಿ. ಸರ್, ನನಗೊಂದು ಪ್ರಶ್ನೆ. ಈ ಆನೆಯನ್ನು ಏರಿಕೊಂಡು ಹೋದಿರಿ ನೀವು ಅಂತಿರಲ್ಲ, ಅದು ಬಸವಣ್ಣವ್ರು ಯಾವ ಸಂದರ್ಭದಲ್ಲಿ ಹೇಳಿದ್ರು ಅನ್ನೋದು ಗೊತ್ತಾಗತ್ತಾ? ಸಂದರ್ಭ ಕಷ್ಟ ಸರ್, ಯಾಕಂದ್ರೆ ಆ ಕೆಲವರು ಸಮಯದಲ್ಲಿ ಹೇಳ್ತಾರೆ ಕಲ್ಯಾಣ ಕ್ರಾಂತಿ ಆಗಕ್ಕಿಂತ ಮುಂಚೆ ಬಿಜ್ಜಳನಿಗೆ ಹೇಳಿದ್ರು ಅಂತ ಹೇಳ್ತಾರೆ. ಅದು ಸತ್ಯವೇ? ಸತ್ಯದ ಹುಡುಕಾಟ, ಸತ್ಯದ ಸಂಶೋಧನೆ ನಡೆಯಬೇಕು. ಬಟ್ ಅದೇ ಸಮಯ ಅಂತ ನಿಖರವಾಗಿ ಖಚಿತವಾಗಿ ಹೇಳಕ್ ಆಗಲ್ಲ ಅವಾಗ ಹೇಳಿದಾರಂತ. ಕಮಾರು, ತಾವೇನಾದ್ರೂ ಇಫ್ ಯು ಕ್ಯಾನ್ ಥ್ರೋ ಸಮ್ ಲೈಟ್ ಆನ್ ದಿಸ್. ಎಸ್. ನಾವು ಪದೇ ಈ ಮಾತನ್ನ ಹೇಳ್ತಾ ಇರ್ತೀನಿ. ಇಡೀ ನಾವು ಈ ಇತಿಹಾಸವನ್ನ ನಾವು ನೋಡಿದಾಗ ಶಾಸನಗಳು, ತಾಮ್ರಪಟಗಳು ಆಯಾ ರಾಜಾಶ್ರಯದಲ್ಲಿ ಸಿಗ್ತವೆ. ಅಂದ್ರೆ ಸಂಗೀತ, ನೃತ್ಯ, ಕಲೆ, ಸಾಹಿತ್ಯ ಎಲ್ಲ ಅರಳೋದು ರಾಜಾಶ್ರಯದಲ್ಲಿ. ಹಾಗಾಗಿ ಯಾವಾಗ ರಾಜಾಶ್ರಯದಲ್ಲಿ ಇವೆಲ್ಲ ಕಲೆಗಳು ಅರ್ತವೆ, ಒಂದೊಂದು ತಾಮ್ರಪಟ, ಶಾಸನ ಅವೆಲ್ಲ ಸಿಗ್ತವೆ. ಇದು ಒಂದು ಭಾಗ, ಅಂದ್ರೆ ಇತಿಹಾಸದ ಒಂದು ಭಾಗ. ಇನ್ನೊಂದು ಶರಣ ಚಳವಳಿಯ ಇನ್ನೊಂದು ಭಾಗ ಅಂದ್ರೆ ಇಡೀ ಶರಣ ಚಳವಳಿ, ವಚನ ಚಳವಳಿ ಅಥವಾ ಬಸವತತ್ವ ಚಳವಳಿ ಅಂತ ನಾವು ನೋಡಿದಾಗ ರಾಜಪ್ರಭುತ್ವದ ವಿರುದ್ಧವೇ ನಡೆದಂತ ಒಂದು ಚಳವಳಿ. ಹಾಗಾಗಿ ರಾಜಸತ್ತೆಯ ವಿರುದ್ಧ, ಅಧಿಕಾರದ ವಿರುದ್ಧ ನಡೆದಂತ ಚಳವಳಿಗೆ ನಿಮಗೆ ಯಾವುದೇ ಎವಿಡೆನ್ಸ್ ಸಿಗೋದಿಲ್ಲ. ನಮಗೆ 22 ಶಾಸನಗಳು ಸಿಕ್ಕಿದಾವೆ. ಅದರಲ್ಲಿ 11 ಶಾಸನಗಳ ಬಗ್ಗೆ ಮಾತ್ರ ನಮ್ಗೆ ಖಚಿತವಾಗಿ ತಿಳಿದು ಬಂದಿದೆ. ಹಾಗಾಗಿ ಈ ಆನೆಯನ್ನು ಏರ್ಕೊಂಡು ಹೋದಿರಿ ನೀವು ಅಂತ ಈ ವಚನ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅನ್ನೋದನ್ನ ಖಚಿತವಾಗಿ ನಮ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಒಂದೇ ಅಲ್ಲ, ಯಾವುದೇ ವಚನಕಾರರ ಇಂಥ ಆರ್ಥಿಕ ಚಿಂತನೆ, ಸಾಮಾಜಿಕ ಚಿಂತನೆ ಅಥವಾ ಕಾನೂನಿನ ಚಿಂತನೆ ಯಾವಾಗ ಬರುತ್ತೆ, ವಿ ವಿಲ್ ನಾಟ್ ಬಿ ಏಬಲ್ ಟು ಟೆಲ್ ಎಕ್ಸಾಕ್ಟ್ಲಿ ವೆನ್ ಇಟ್ ಹ್ಯಾಸ್ ಬಿನ್ ಟೋಲ್ಡ್. ಹಾಗಾಗಿ ಇದಕ್ಕೆ ಖಚಿತವಾಗಿ ನಾವು ಹೇಳಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತೆ ಸತ್ಯ. ಐ ಥಿಂಕ್ ಗುರುಪ್ರಸಾದ್ ಅವರು ಒಪ್ತಾರೆ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸರ್. Thank you, Guruprasad. Thank you. Okay, sir. If you add anything, Guruprasad ji, please. Anybody who wants to add, you can continue. Yeah. Okay. ಪ್ರೊಫೆಸರ್ ತಿಗಡಿ ಅವರು ಇದ್ದಾರೆ, ಮಾತಾಡ್ಬೋದಾ ಸರ್? ಪ್ರೊಫೆಸರ್ ತಿಗಡಿ ಅವರೆಲ್ಲ ವಚನ ಹಾಕಿದ್ದಾರೆ, ಆಲ್ರೆಡಿ ನೋಡ್ತಾ ಇದ್ದಾರೆ. ಎಸ್. ತಿಗಡಿ ಫಾಸ್ಟ್ ಟೈಪಿಂಗ್ ಇದೆ ಸರ್. ಹಾಗಾದ್ರೆ ಹೌದು. ಅವ್ರ ಹತ್ರ ಒಂದು ಆ್ಯಪ್ ಇದೆ, ಅದು ಇಮಿಡಿಯೇಟ್ ಆಗಿ ಓಪನ್ ಮಾಡಿ ಸರ್. ತಿಗಡಿ ಸರ್, ಪ್ಲೀಸ್ ಕಂಟಿನ್ಯೂ ಸರ್. ಓಕೆ, ನಮ್ಮ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು ಇದ್ದಾರೆ ಅನ್ಸುತ್ತೆ. ತಿಗಡಿ ಸರ್, ವಿ ಕ್ಯಾನ್ ಕಂಟಿನ್ಯೂ ಸರ್. ಕೇಳ್ತಾ ಇದೆ? ಕೇಳ್ತಾ ಇದೆ ಸರ್. ಶರಣಾರ್ಥಿಗಳು. ಮೂರು ಸರ್ಗೆ ತುಂಬಾ ಧನ್ಯವಾದಗಳು. ಒಂದು ಮಾತು ಕೊನೆಗೆ ಅವರು ಹೇಳಿದ್ರು, ಏನಂದ್ರೆ ಶರಣರ ದೃಷ್ಟಿಯಲ್ಲಿ ಅನ್ನೋದಕ್ಕಿಂತ ನಾನು ಅರ್ಥೈಸಿಕೊಂಡ ಶರಣರ ದೃಷ್ಟಿಯಲ್ಲಿ. ಅದಕ್ಕೆ ಆ ಬೆಕ್ಕಿನ ಉದಾಹರಣೆ ತುಂಬಾ ಚೆನ್ನಾಗಿ ಕೊಟ್ರು. ಕಹಾನಿ ಟ್ವಿಸ್ಟ್ ಅಂತಾರಲ್ಲ ಅದು. ಇಲ್ಲ, ಒಂದಿಷ್ಟು ಆಲೋಚನೆಗೆ ಅವರು ಹಚ್ಚಿದ್ರು. ತುಂಬಾ, ಯಾಕಂದ್ರೆ ಎಲ್ಲರೂ ಬಹುಶಃ ಬಹಳ ಜನ ತಿಳ್ಕೊಂಡಿದ್ರೆ ಕಾಣಿಸ್ತದ. ಇವರು ಚಾರ್ಟರ್ಡ್ ಅಕೌಂಟೆಂಟ್ ಇರೋದ್ರಿಂದ ಅರ್ಥವ್ಯವಸ್ಥೆ ಬಗ್ಗೆ ಮಾತಾಡ್ತಾರೆ ಅಂತ ಹೀಗೇನೋ ಒಂದು ಕಲ್ಪನೆ ಇತ್ತು. ಆದ್ರೆ ನಾನು ಅವರ ಬಹಳಷ್ಟು ಮಾತುಗಳನ್ನ ಕೇಳಿದ್ದೇನೆ. ಬಹಳ ವಿಶೇಷ ಅಂದ್ರೆ ಅವ್ರಿಗೆ ಕೊಟ್ಟ ಆ ಟೈಟಲ್ ಇರ್ತದಲ್ಲ, ಅದು ನೆಪ ಇರ್ತದ. ಅದನ್ನ ಇಟ್ಕೊಂಡು ಒಂದು ಸುಂದರವಾದ ಸಮೀಕ್ಷೆ ಮಾಡ್ತಾರ ಅವರು. ಅದು ಬಹಳ ಮುಖ್ಯ. ಅದರ ಸುತ್ತಮುತ್ತಲು ಮತ್ತು ಇನ್ನು ವಿಶೇಷ ಅಂದ್ರೆ ವರ್ತಮಾನದ ನೆಲೆಯಲ್ಲಿ ನಿಂತು
ಅವ್ರು ಮಾತಾಡ್ತಾರೆ. ಅದು ಬಹಳ ಮುಖ್ಯ. ನಾವು 12ನೇ ಶತಮಾನದೊಳಗೆ ಅಲ್ಲೇ ನಿಂತು ಅಲ್ಲೇ ಮಾತಾಡಿ ಅಲ್ಲೇ ಎದ್ದು ಬಂದ್ಬಿಟ್ರೆ ನಮಗೇನು ಉಪಯೋಗ? ಈಗ ಇಲ್ಲೇ ಕೂತ್ ಕೇಳೋರಿಗೆ ಮಾಡೋರಿಗೆ ಹಾಗಲ್ಲ, ಅದನ್ನ ಇಲ್ಲಿಗೆ ಹಿಡ್ಕೊಂಡು ಬರ್ತಾರೆ. ನಮ್ಮ ದೃಷ್ಟಿಯೊಳಗ ಆ ತತ್ವಗಳು ಏನು, ಎಂತು, ಹೇಗೆ ಅಂತ ಹೇಳ್ತಾ ಇವತ್ತಿನ ದೃಷ್ಟಿಯಲ್ಲಿ ಲಂಚ, ಆ ಸತ್ಯಜ್ಞ ವಚನ ಬಹಳ ಅರ್ಥಪೂರ್ಣವಾಗಿ ಅವರು ಹೇಳಿದ್ರು. ಹೇಗೆ ನಾವು ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಒಂದ್ ಕಡೆಗೆ ಇದು ಶರಣ ತತ್ವ ಇದೆ. ಅವರು ತಮ್ದನ್ನೇ ತಾವು ಬಹಳ ಚಂದ ಹೇಳ್ಕೊಂಡ್ರು. ಒಂದು ಥ್ಯಾಂಕ್ಸ್ ಬಯಸ್ತಕ್ಕಂಥದ್ದು. ಇವತ್ತಿಗೂ ಕೂಡ ಸರ್ ಎಷ್ಟು ನಮ್ಮಲ್ಲಿ ಹಪಾಹಪಿ ಇದೆ ಅಂದ್ರೆ, ಇನ್ಕ್ಲೂಡಿಂಗ್ ಮೀ. ನಾನೊಂದು ಗಂಟೆ ಮಾತಾಡಿದ್ರೆ ಆರಂಭದಲ್ಲಿ, ಈಗ ಕೆಲವು ವರ್ಷಗಳ ಹಿಂದೆ ಆರಂಭದಲ್ಲಿ ನಾನು ಮಾತಾಡಿದ್ರೆ ತಾವು ಹೇಳಿದ ಹಾಗೆ ಶಬಾಷಿಗಿರಿ ಹೇಳ್ಬೇಕು, ಬಾಳ ಚಂದ ಮಾತಾಡಿದ್ರಿ ಅನ್ನುವ ಕೇಳುವ ಒಂದು ಕಿವಿ ಆ ಕಡೆ ಹೋಗ್ತಿತ್ತು. ಇಲ್ಲ ಅಂದ್ರೆ ಚಾಟ್ ಬಾಕ್ಸ್ ತೆಗೆದು ಏನಾರು ಚಲೋ ಹೇಳ್ಯಾರಂತ ವಿಶ್ ಮಾಡ್ಯಾರೇನೋ ಅಂತ ಅನ್ನುವ ಒಂದು ಕುತೂಹಲ. ಈ ಹಪಾಹಪಿಗೆ ನಾನು ಒಳಗಾಗಿದ್ದೆ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಆಮೇಲೆ ನಾವು ಹೇಳಿದ ಹಾಗೆ ಇದಲ್ಲ, ಇದು ಏನ್ ಮಾಡ್ತಾ ಇದ್ದೀವಿ ನಾವು? ಅದಕ್ಕೆ ನೆನಪಿಸಿಕೊಡ್ತು. ನನ್ನ ಅನುಭವನೂ ಕೂಡ ಅದು ನನಗೆ ತುಂಬಾ ಚೆನ್ನಾಗಿ ನೆನಪಿಸಿಕೊಡ್ತು. ಅದಕ್ಕೆ ಒಂದು ಮಾತು ಸರ್, ಮೊನ್ನೆ ನನಗೊಬ್ರು ಶರಣರು ಭೇಟಿಯಾಗಿದ್ರು. ದೇವಾನಂದ ಶರಣರು ಅಂತ ಹೇಳಿ ರಾಯಚೂರು. ಅವರು ಅವರು ನಾನೇನೋ ತಿಳ್ಕೊಂಡಿದ್ದೆ, ಅವ್ರು ಹಾಗಿರ್ಲಿಲ್ಲ. ಅವರು ನಮ್ಮ ದೃಷ್ಟಿಯಲ್ಲಿ ಹೇಗಿರ್ಬೇಕು ಹಾಗಿದ್ರು. ಆ ಅರ್ಥದಲ್ಲಿ ಇವತ್ತಿನ ಇರ್ಬೇಕಲ್ಲ ಆತರ ಇದ್ರು. ಬಹಳ ಸಂತೋಷ ಆಯ್ತು. 4-6 ಮಾತಾಡಿದಾಗ ಅವರು ಪ್ರಾಸಂಗಿಕವಾಗಿ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಏನೋ ಒಂದು ಬಂದಿತ್ತು ಹಾಗೆ. ಅವಾಗ ನಾನು ಒಂದೆರಡು ಆಡ್ ಮಾಡಿದೆ. ಅಲ್ಲಿ ನಾನು ಆಡ್ ಮಾಡುವಾಗ ಒಂದು ವಿಷಯ 2 ಸಲ ಆಡ್ ಮಾಡಿದೆ, ಅದನ್ನ ಪುನಃ ಅದು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನು ಪ್ರೆಸೆಂಟ್ ಮಾಡುವ ರೀತಿ ಹೇಗಿತ್ತು ಅಂದ್ರೆ, ಅವ್ರ ಮುಂದೆ ಅವ್ರ ಜೊತೆಗೆ ನಾನು ಇದ್ದೆ ಅನ್ನುವ ಒಂದು ವಿಷಯ ಅವ್ರಿಗೆ ಹೇಳಬೇಕಾಗಿತ್ತು ಅನ್ನೋ ಹಾಗಿತ್ತು ಅಂತ ಅನ್ಸುತ್ತೆ. ಅದನ್ನ ಅವ್ರು ಗಮನಿಸಿದ್ರು ನನ್ನ. ಅವ್ರೊಂದು ಮಾತು ಹೇಳಿದ್ರು, ಈ ಅನುಭವ ಸಾಯು ಮಠ ಹಿಂಗೆ ಹೇಳವನ ಅಂದ್ರು. ಬೇರೆ ಏನಿಲ್ಲ ನಿನಗಂದ್ರು. ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ರಂದ್ರೆ, ಇದಕ್ಕೆ ಯಾಕೆ ಜೋತು ಬಿದ್ದಿ, ಇದು ಬಿಡು, ನಿಮ್ಮ ನಡುವೆ ಏನ್ ನಡೀತಲ್ಲ ಅದನ್ನ ಕುರಿತು ನೀ ಏನ್ ಮಾಡಿ ಹೇಳಂದ್ರ ಅವರು. ಎಂಥ ಪೆಟ್ಟು ಅಂದ್ರೆ, ಮೊದಲನೇ ಪೆಟ್ಟಿಗೆ ಕೆಳಗೆ ಬಿದ್ದಿದ್ದೆ, 2ನೇ ಪೆಟ್ಟಿಗೆ ಪೂರ್ತಿ ನೆಲದೊಳಗಾರ ಇಳದೆ. ಅದಕ್ಕೆ ಅವರು ತಮ್ಮ ಗುರುಗಳ ಹೇಳಿದ್ದನ್ನ ನನಗೆ ಹೇಳಿದ್ರು. ನೋಡೋರು, ನಾನು ನಿನ್ನಂಗೆ ಇದ್ದೆ, ಎಲ್ರೂ ಒಂದೇ ಧ್ವನಿಯೊಳಗೆ ಇರ್ತೀವಿ ಸರ್ ನಾವೆಲ್ಲರೂ ಕೂಡ ಹಾಗೇನೆ. ಅವ್ರು ಹೇಳಿದ್ರು, ತಮ್ಮ ಗುರು ಮೊದಲು ಸಲ ಭೇಟಿ ಆದಾಗ ಇವ್ರು ನಮಸ್ಕಾರ ಮಾಡಿದಾಗ ಇವರನ್ನ ನೋಡಿ ಅವ್ರು ಹೇಳಿದ್ರಂತೆ, ನಿನ್ನ ಕೊಲ್ತೀನಿ ಅಂದ್ರಂತೆ. ಇವ್ರಿಗೆ ದೊಡ್ಡ ಆಘಾತ ಆಯ್ತು. ಏನಪ್ಪ, ಗುರುವಿಗೆ ನಮಸ್ಕಾರ ಮಾಡಿದ, ಮೊದ್ಲೇ ಗುರು ಅಂತ ನಾ ತಿಳ್ಕೊಂಡೇನಿ, ಇವ ಕೊಲ್ತೀನಿ ಅಂತ ನಂದ್ಲ ಅಂತ. ಅಷ್ಟಕ್ಕೆ ನಗ್ತ ಸುಮ್ಮಾದ್ರಂತೆ. ಕೊನೆಗೆ 3-4 ವರ್ಷಗಳ ನಂತರ ಗ್ಯಾಪ್ ಬರ್ತದ. ಅಷ್ಟರಲ್ಲಿ ಇವರು ಅಧ್ಯಯನ ಇತ್ಯಾದಿಗಳು ಏನೇನೋ ನಡೆಸಿ ಕೊನೆಗೆ ಮತ್ತೊಮ್ಮೆ ಭೇಟಿ ಆದಾಗ ಎದುರಿಗೆ ನಮಸ್ಕಾರ ಮಾಡಿ, ಗುರುಗಳೇ ನೀವು ಅವತ್ತು ಕೊಲ್ತೀನಿ ಅಂದ್ರಿ, ನಾ ಸತ್ತ ಬಿಟ್ಟೇನಿ ಅಂದ್ರ. ಗುರುಗಳಿಗೆ ಅರ್ಥ ಆಗಿ ತಲೆ ಮೇಲೆ ಕೈ ಇಟ್ರಂತೆ. ಅದಕ್ಕೆ ಈ ಪ್ರಸಂಗ ನೆನಪಿಸಿಕೊಂಡ್ರು. ಅದಕ್ಕೆ ನಾನು ಹೇಳಿದೆ, ನನ್ನ 1 ಗಂಟೆಯ ನಿಮ್ಮ ಜೊತೆಗಿನ ಸಂಪರ್ಕದಲ್ಲಿ ನನ್ನನ್ನ 10 ಸಲ ಕೊಂದ್ರಲ್ಲ ಅಂದೆ ನಾನು. ನೀ ಬಹಳ ಬೇಗ ಅರ್ಥ ಮಾಡ್ಕೊಂಡೆಪ್ಪ ಅಂತಂದ್ರು.
ಇದು ಯಾಕೆ ಹೇಳ್ತೀನಿ ಅಂದ್ರೆ ಇದಕ್ಕೆ ಸಮಾಧಿಯಾಗಿ ನನಗೆ ಸತ್ಯಕಾಮರದ ಒಂದು ನೆನಪಾಗ್ತಾರೆ. ಸತ್ಯಕಾಮರು ಒಂದ್ ಕಡೆ ಹೇಳ್ತಾರೆ ಒಂದ್ ಸೀಕ್ವೆನ್ಸ್ ನಲ್ಲಿ, ಗುರು ಅನ್ನೋದು ಸತ್ತ ಹೆಣ ಇದ್ದಂಗ, ಅದನ್ನ ಹೆಗಲ ಮ್ಯಾಗ ಹೊತ್ತುಕೊಂಡು ತಿರುಗಾಡಬಾರ್ದಂತ್ರಿ. ಅದನ್ನ ಒಗಿಬೇಕು, ಮುಂದ್ ಹೋಗ್ಬೇಕು. ಅರ್ಥ, ಶರೀರವು ರೂಪಿ ಗುರುವನ್ನ ಎಂದೂ ಮನಸ್ಸಿನಾಗ ಇಟ್ಕೋಬೇಡ್ರಿ. ಅದು ಯಾವುದಕ್ಕೂ ಉಪಯೋಗ ಆಗೋದಿಲ್ಲ, ಕೊಳಿತದ ಅದು. ತತ್ವರೂಪಿ ಗುರು ಇದನ್ನಲ್ಲ, ಅದನ್ನ ಹಿಡ್ಕೊಂಡು ಮುಂದಕ್ಕೆ ಹೋಗ್ರಿ ಅಂತ ಸತ್ಯಕಾಮರು. ಅದಕ್ಕೆ ತಾವು ಹೇಳಿದ್ದು ಇವತ್ತು ಎಷ್ಟು ಅರ್ಥಪೂರ್ಣ ಅಂದ್ರೆ, ಬರೀ ಶರಣರ ಹೆಸರು ಹೇಳ್ಕೊಂತಾನೆ ನಾವು ಡೋಲು ಬಜವಿಸೋದು ಅಲ್ಲ. ಬಸವಣ್ಣ ಹಂಗ ಹೇಳಿದ, ಇವ್ರಿ ನೀನ್ ಹೆಂಗ್ ಹೇಳಿದೆ. ಈಗ ನಮ್ ಗುರುಗಳು ಹೆಂಗ್ ಅರ್ಥ ಮಾಡಿದ್ರು ಅಂದ್ರೆ ಅದನ್ನ ಒಪ್ಕೊಂಡು ಹೇಳಿದ್ರಲ್ಲ, ಶರಣರ ಅರ್ಥ ಅಲ್ಲ, ಶರಣರ ಅರ್ಥವನ್ನ ನಾನು ಹೇಗೆ ಅರ್ಥ ಮಾಡ್ಕೊಂಡಿನಿ, ಇದು ಬಹಳ ಮುಖ್ಯ. ಇಲ್ಲಿ ಅವರ ಎಂಟಿಟಿ ಮೂರ್ಸಳಿನವರು ಅವ್ರ ಏನ್ ಅರ್ಥ ಮಾಡ್ಕೊಂಡರಲ್ಲ ಅದು ಅದು ಇವತ್ತು ಹೊರಗ್ ಬಂತು. ಇದು ಆಗ್ಬೇಕು ಅನ್ನೋದು. ಯಾಕಂದ್ರೆ ನನಗೆ ಆ ದೇವಾನಂದ ಶರಣರು ನನಗೆ ಹೇಳಿದ್ದನ್ನ ನೆನಪಿಸಿ ಕೊಟ್ರಿ ಗುರುಗಳೇ. ಅದಕ್ಕೆ ಬಸವಣ್ಣ ಒಂದು ವಚನ ಹಾಕಿದ್ದೆ ನಾನು, ಬಹಳ ಜನಪ್ರಿಯವಾದ ವಚನ. ಭಕ್ತಿ ಶುಭಾಶಯ ನುಡಿಯ ನುಡಿಯ ನುಡಿವೆ, ನುಡಿದಂತೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ. ಒಂದು ಜವೆ ಕೊರತೆಯಾದರೆ ಎನ್ನ ನದ್ದಿ ನೀನೆದ್ದು ಹೋಗ ಕೂಡಲ ಸಂಗಮ ದೇವ. ಎಂತ ಚಾಲೆಂಜರ್ ಇದು. ಈ ಚಾಲೆಂಜ್ ನ ನಾವು ಮಾಡ್ಲಿಕ್ಕೆ ಸಾಧ್ಯ ಐತೇನು ನೋಡ್ರಿ. ಭಕ್ತಿ ಸುಭಾಷೆ ಏನೆಲ್ಲರ ಮಾತಾಡ್ತೀವಲ್ಲ, ನುಡಿಯ ನುಡಿವೆ, ಭಕ್ತಿಯ ನುಡಿಗಳನ್ನು ನುಡಿತೇವೆ. ನುಡಿತೇನಿ ನುಡಿದಂತೆ ನಡೆವೆ. ಬಸವಣ್ಣವ್ರು ಹೇಳೋದು ಇದು. ತಮ್ಮನ್ನೇ ತಾವು ಒಂದು ಅಲ್ಲಿ ಸಬ್ಮಿಟ್ ಮಾಡ್ತಾರೆ, ಕೂಡಲ ಸಂಘವನ್ನ ಮುಂದೆ ಒಂದು ಸಬ್ಮಿಷನ್ ಕೊಡ್ತಾರೆ. ನಾನು ನಡೆಯೊಳಗೆ ನುಡಿಯ ಪೂರೈಸುವೆ. ಬರೀ ಮಾತಾಡುದಿಲ್ಲಪ್ಪ ದೇವ್ರೆ, ನಾನು ಏನು ಮಾತಾಡೇನಿಲ್ಲ ಅದನ್ನ ನಡೆದು ತೋರಿಸ್ತೇನಿ. ಯಾಕಂದ್ರೆ ಮೇಲೆ ತೂಗುವ ತ್ರಾಸು ಕಟ್ಟಳೆ ನಿಮ್ಮ ಕೈಯಲ್ಲಿ. ಗೊತ್ತದ, ನೀ ಮ್ಯಾಲ ಕೂತ್ಕೊಂಡು ಕೈಯಾಗ ತಕ್ಕಡಿ ಹಿಡ್ಕೊಂಡು ಕೂತೀಯ. ಎಷ್ಟು ನುಡದೇನು ಒಂದ್ ಕಡೆಗದ, ಎಷ್ಟು ನಡೆದೇನು ಒಂದ್ ಕಡೆಗದ. ನಡೆ ನುಡಿಗಳನ್ನ ತೂಗಾಕತ್ತಿ ನೀನು, ನನಗ್ ಗೊತ್ತದ. ಒಂದು ಜವೆ ಕೊರತೆಯಾದರೆ, ಒಂದು ಗ್ರಾಮಿನಲ್ಲಿ ಒಂದು ಅಣು ತೂಕ ತಪ್ಪಿದರೆ ಎನ್ನ ನದ್ದಿ ನೀನೆದ್ದು ಹೋಗ, ನನ್ನನ್ನು ತುಳಿದು ಹೋಗತ್ಲಾಗಂತ. ಇದು ನಮ್ಮ ಕಾಯಕದಲ್ಲಿ ನಿತ್ಯದಲ್ಲಿ ಬಂದ್ರೆ, ಈ ಪ್ರಜ್ಞೆ ಯಾವಾಗ್ಲೂ ಜಾಗೃತ ಆದ್ರೆ, ಇವತ್ತೇನು ಮೂರ್ಸಳಿನ್ ಸರ್ ಹೇಳಿದ್ರಲ್ಲ, ಪ್ರತಿ ಹಂತದಲ್ಲೂ ಇದು ಜಾಗೃತಿ ಆದ್ರೆ ಖಂಡಿತವಾಗಿಯೂ ಕೂಡ ನಾವು ಸುಖಿಗಳಾಗ್ತೇವೆ, ಸಮಾಜನೂ ಸುಖಿ ಆಗ್ತಾ ಇದೆ. ಅದಕ್ಕೆ ಹೊಸತೊಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಬಸವಣ್ಣವರು. ಶರಣರು ಹೀಗೆ ಹೇಳಿದ್ರಲ್ಲ, ಶರಣರು ಹೇಳಿದ್ದನ್ನ ನಾನು ಹೇಗೆ ಅರ್ಥೈಸಿಕೊಂಡೆ, ಇದು ಇವತ್ತು ಬಹಳ ಮುಖ್ಯ. ಶರಣಾರ್ಥಿ ಸರ್, ಶರಣಾರ್ಥಿ ಸರ್. ಬಹಳ ಖುಷಿ ಆಯ್ತು. ಅದು ತಾವು ತಮ್ಮ ಸ್ನೇಹಿತರ ಜೊತೆಗೆ ಆ ಗುರು ಶಿಷ್ಯನ ಏನ್ ವಿಷಯಗಳ ಹಂಚ್ಕೊಂಡ್ರಿ, ಅದು ನಿಜವಾಗ್ಲೂ ಅನುಭವ. ಸೋ ಮಚ್ ಆಫ್ ಲರ್ನಿಂಗ್ ಸರ್, ಸೋ ಮಚ್ ಆಫ್ ಲರ್ನಿಂಗ್. ಎಷ್ಟು ನಿಜ ಇದೆ ಅದು. ನಾವು ವಿ ಎಕ್ಸ್ಪೆಕ್ಟ್ ಗುರು ಟು ಬಿ ಇನ್ ಅ ಫಿಸಿಕಲ್ ಫಾರ್ಮ್ ಆಲ್ವೇಸ್. ಐ ಥಿಂಕ್ ವಿ ಶುಡ್ ಗ್ರೋ ಫ್ರಮ್ ದಟ್. ಇಲ್ಲ, ಬಹಳ ಚಂದ ಹೇಳಿದ್ರಿ ಶರಣಾರ್ಥಿಗಳು. ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನಾವು ಜಾದು ಬಯಸ್ತೇವ್ರಿ ಇನ್ನ ಅವ್ರ ಕಡೆಯಿಂದ. ಅದಲ್ಲ, ಅದು ಜಾದು ನಮ್ಗೆ ಮಾಡಕ್ ಬಿಟ್ಟಾನ, ನಾವ್ ಮಾಡೋದಿಲ್ಲ. ಹಂಗ ಕಳ್ಕೋಬೇಕ್ರಿ. ಗುರುನ್ ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ನಿಜ. ಎಸ್, ಅವಾಗ ನಾವು ಆಗ್ತೇವೆ. ಅವಾಗ ಗುರು ಮೇಲೆ ನಿಂತ್ಕೊಂಡು ನಮ್ ಜೊತೆಗೆ ಇರ್ತಾನೆ. ಅದ ಅರ್ಥ ಮಾಡ್ಕೋಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು ಹೇಳಿಮ್ಮ. ಹಲೋ ಸರ್. ಹೇಳ್ರಿ. ಹಲೋ, ನಮಸ್ಕಾರ ಸರ್. ಹೇಳ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ನೀಲಾಂಬಿಕಾ ಮೇಡಮ್, ಕಾಣ್ಲಾರ್ದ ವಿಡಿಯೋಗೆ ನಮಸ್ಕಾರ. ಕಾಣ್ಲಾರ್ದ ವಿಡಿಯೋ ಸರ್ ಇದು.